ಪಡ ಒಂದೇದು ಎಷ್ಟು ಲೇಯರ್ಸ್ ಬರ್ತಾವೆ ಹೇಳ್ರಿ ಮೊದಲು 5 ಲೇಯರ್ಸ್ ಬರ್ತಾವೆ. ಒಂದೇದ ಯಾವ್ದ ಇದನ್ನ ಪೆಲಾಲಜಿ ಅಂತಂದ್ರೆ ಗೊತ್ತಾಗತ್ತಲ್ರಿ. ಪೆಲಾಲಜಿ ಅಂತ ಎದಕ್ಕೆ ಕರೀತಾರೆ? ಡೈರೆಕ್ಟ್ ಎಲ್ರ ಕೇಳ್ರಿ ಏನಂತ ಹೇಳ್ತಾರ ಅದಕ್ಕೆ. ಮತ್ತೇನೋ ಬ್ರೈನ್ ಟೆಸ್ಟ್ ಮಾಡತ್ತಾರ ತಿಳ್ಕೊಂಡಿರಿ ಇದನ್ನ ಹಾಕೊಂತ. ಎಪಿಪೆಲಾಲಜಿ ಅಂತ ಕರೀತಾರೆ. ಒಂದೇದು ಯಾವ್ದಂದ್ರೆ ಎಪಿಪೆಲಾಲಜಿ, ಎರಡನೇದ ಮೀಸೋಪೆಲಾಲಜಿ, ಮೂರನೇದ ಬ್ಯಾಥೋಪೆಲಾಲಜಿ, ನಾಲ್ಕನೇದ ಯಾವ್ದ ಎಬಿಸ್ ಪೆಲಾಲಜಿ ಅಂತ. ಇದ್ರ ಟ್ವಿಲೈಟ್ ಝೋನ್ ಅಂತ ಯಾವ್ದು ಕರೀತಾರ? ಸೆಕೆಂಡ್ ಒನ್ ಯಾವ್ದು? ನಾಳೆ ಎಲ್ಲರ ಟ್ವಿಲೈಟ್ ಝೋನ್ ಬಂದಾಗ ಸೆಕೆಂಡ್ ಒನ್ ಅಂತ ಬರೋದ್ರ ಏನಂತ ಹೇಳ್ತೀನಿ. ಮೀಸೋಪೆಲಾಲಜಿ ಗೊತ್ತಾಗತ್ತಲ್ರಿ. ಸನ್ಲೈಟ್ ಝೋನ್ ಅಂತ ಕರೆದ್ರ ಫಸ್ಟ್ ಒನ್. ಇದ್ರ ಎಷ್ಟಾದ್ವು ಈಗ? ಎಬಿಸ್ ಆತಲ್ಲ, ಎಬಿಸ್ ಆದ್ಮೇಲೆ ನೆಕ್ಸ್ಟ್ 3 ಅದಾನ ಈಗ. ಮೀಸೋ, ಎಬಿಸ, 4. 5ನೇದ ಹೆಡಾಪೆಲಾಲಜಿ. ಈಗ ಡಿಸ್ಟೆನ್ಸ್ಗಳು ಹೇಳ್ಕೊತವ್ರಿ. 1ನೇ ಡಿಸ್ಟೆನ್ಸ್ ಎಲ್ಲಿ ತನಕ ಬರ್ತೈತಿ? ಯಾವ್ದ 200 ಮೀಟ್ರ್. 2ನೇದ 1000. 3ನೇದ 4000. 4ನೇದ 6000. 5ನೇದು ಬಂದಾಗ 6000ಕ್ಕಿಂತ ಮ್ಯಾಲ ಮತ್ಸ್ಯ 6000. ಮತ್ಸ್ಯ 6000 ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಮತ್ತೆ ಎಲ್ರ ನಾಳೆ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್ ಅಂತ ಹಾಕಿ ಬಂದಿರಿ. ಮನೆ UPSC ಕೇಳಿದ್ರು ನೋಡಿ, 1ನೇ ಆಪ್ಷನ್ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್ ಅಂತ ಕೊಟ್ಟಿದ್ರು. ಮತ್ಸ್ಯ 6000 ಬಂದ್ರೆ ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಆಕತ್ತೆ ಅಂದ್ರೆ ಯಾವ್ದ? ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ನೆನಪಿಟ್ಕೋರಿ. ಈಗ ಹೇಳ್ರಿ ಇವು ಪೆಲಾಲಜಿಗಳು ಹೇಳ್ರಲ್ಲ, ಇದ್ರೊಳಗೆ ಇನ್ನೊಂದು ಝೋನ್ಸ್ ಅಂತ ಬರ್ತದೆ. ಅದ್ರ ಮೇಲೆ ಒಮ್ಮೆ KA ಕ್ವಶನ್ ಕೇಳಿದ್ ನೋಡ್ರಿ, ಯಾವ್ದ ಮೋಟರ್ ವೆಹಿಕಲ್ದಾಗ ಪೋಟಿಕ್ ಝೋನ್ಸ್ ಅಂತ ಬರ್ತಾವ. ಪೋಟಿಕ್ ಅಂದ್ರೆ ಏನು ಹೇಳ್ರಿ ಮೊದಲು? ಅದ್ರ ಜೋಡ ಬರ್ತದೆ. ಇದು ಏನಂದ್ರೆ ಇವು ಝೋನ್ಸ್ ಲೇಯರ್ಸ್ ಆಫ್ ದ ಓಷಿಯನ್ ಅಂತ ಬರ್ತೇಳಿ. ಹೆಂಗೆ ಅರ್ತ್ ಕ್ರಸ್ಟ್ ಮ್ಯಾಂಟಲ್ ಅಂತ ಭೂಮಿ ಒಳಗೆ ಹಾಕ್ತಿರ್ಲ, ಓಷಿಯನ್ ಲೇಯರ್ಸ್ ಅಂತ ಬಂದ್ರೆ ಇವನ್ನ ಹಾಕ್ರಿ. ಓಷಿಯನ್ ಝೋನ್ಸ್ ಅಥವಾ ಓಷಿಯನ್ ಲೇಯರ್ಸ್ ಅಂದ್ರೆ ಇವ ಬರ್ತಾವ. ಇದನ್ನ ಬಿಟ್ಟು ಏನಂತಾರ ಅಂದ್ರೆ ಆರ್ಗ್ಯಾನಿಸಮ್ಸ್ ಝೋನ್ ಅಂತ ಕರೀತಾರ, ಅಥವಾ ಅವಕ್ಕೆ ಏನಂತಾರ ಅಂದ್ರೆ ಪೋಟಿಕ್ ಝೋನ್. ಪೋಟಿಕ್ ಝೋನ್ ಅಂತ ಎದಕ್ಕೆ ಕರೀತಾರ ಅಂದ್ರೆ ಫೋಟೋ ತೆಗಿಬೇಕಾರೆ ಹೆಂಗೆ ಬೆಳಕು ಬೇಕಲ್ಲ, ಸೇಮ್ ಪೋಟಿಕ್ ಝೋನ್ ಎದಕ್ಕೆ ಅಂತಾರ ಅಂದ್ರೆ ಸನ್ ಲೈಟ್ ಅಥವಾ ಸೂರ್ಯನ ಕಿರಣಗಳು ಎಲ್ಲಿ ತನ ಮುಟ್ತಿರ್ತಾವಲ್ಲ ಅವಕ್ಕೆ ಪೋಟಿಕ್ ಝೋನ್ಸ್ ಅಂತ ಕರೀತಾರ. ಈಗ ಅದ್ರೊಳಗೆ ಓಷಿಯನ್ ಸರ್ಫೇಸ್ನಾಗ 3 ಬರ್ತಾವ್ರಿ, ಆಮೇಲೆ ಫ್ರೆಶ್ ವಾಟರ್ ಲೇಕ್ನಾಗ 3 ಬರ್ತಾವ. ಎರಡು ಹೇಳ್ಬಿಡ್ತಾನೆ, ನೆನಪಿಟ್ಕೋರಿ. ಯಾಕಂದ್ರೆ ಕೇಳ್ಯಾರ ಕ್ವಶನ್ ಅದ್ರ ಸಲ್ಮತ್. ನೀವು ಬರೀ ಇವು ಪೆಲಾಲಜಿ ಝೋನ್ ಅದು ನೆನಪಿಟ್ಕೊಂಡು ಹೋದಾಗ ನಾಳೆ ಸನ್ಲೈಟ್ ಝೋನ್ಗೆ ಅಥವಾ ಆರ್ಗ್ಯಾನಿಸಮ್ ಲೈಟ್ ಬೀಳ್ತಿರ್ತೈತಲ್ಲ, ಆ ಆರ್ಗ್ಯಾನಿಸಮ್ ಝೋನ್ಗೆ ಏನತ್ತಾರತ್ತ ಎಪಿಪೆಲಾಲಜಿ ಕೊಡಂಗಿಲ್ಲ, ಪೋಟಿಕ್ ಝೋನ್ ಅಂತ ಕೊಟ್ಟತ್ತೇಳಿ. 1ನೇದು ಯಾವ್ದು ಬರ್ತೈತೆ ಅಂದ್ರೆ ಪೋಟಿಕ್ ಝೋನ್ ಹೇಳ್ತಾನೆ ನೋಡ್ರಿ. ಪೋಟಿಕ್ ಝೋನ್ ಎಲ್ಲಿ ತನ ಬರ್ತೈತೆ ಹೇಳ್ರಿ? ಈಗ ಯಾವ್ದ 200 ಮೀಟರ್ ತನ. ಅದಕ್ಕೆ ಈಗ ನಾಳೆ ಕಂಪೇರ್ ಮಾಡಕ್ಕೆ ಹೇಳತ್ನ, ಪೋಟಿಕ್ ಝೋನ್ ಬಂದ್ರೆ ಯಾವ್ದ್ರೊಳಗೆ ಬರ್ತೈತೆ ಅಂದ್ರೆ ಎಪಿಪೆಲಾಲಜಿಕ್ ಝೋನ್ದಾಗ ಬರ್ತೈತೆ. 2ನೇದು ಬರ್ತೈತೆ ಪೋಟಿಕ್ ಝೋನ್ ಆದ್ಮೇಲೆ ಏನಂತಾರ ಅಂದ್ರೆ ಅದಕ್ಕೆ ಡಿಸ್ಪೋಟಿಕ್ ಝೋನ್ ಅಂತ ಕರೀತಾರೆ. 1ನೇದು ಯಾವ್ದ? ಪೋಟಿಕ್ ಝೋನ್. 2ನೇದ ಡಿಸ್ಪೋಟಿಕ್. ಪೋಟಿಕ್ದಾಗ ಏನಂತ ಹೇಳಿ? ಪೋಟಿಕ್ ಅಂದ್ರೆ ಸೂರ್ಯನ ಕಿರಣಗಳು ಬೀಳ್ಬೇಕು. ಡಿಸ್ಪೋಟಿಕ್ ಅಂದ್ರೆ ಸೂರ್ಯನ ಕಿರಣಗಳು ಬೀಳಂಗಿಲ್ಲ. ಅಲ್ಲಿ ಬಯೋಲ್ಯುಮಿನಿಫಿಕೇಶನ್ ಹಾಕಿರ್ತೈತೆ. ಕರೆಕ್ಟ್. ಅಲ್ಪ ಸ್ವಲ್ಪ ಅದ ಬಯೋಲಿಮಿನಿಕೇಶನ್ ಅಪ್ಪ. ಟ್ವಿಲೈಟ್ ಝೋನ್ ಅಂತ ಕರಿತೀವಲ್ಲ ಅದ ಯಾವ್ದಂದ್ರೆ ಡಿಸ್ಪೋಟಿಕ್ ಝೋನ್. ಗೊತ್ತಲ್ಲ ಪೋಟಿಕ್ ಝೋನ್ ಅಂದ್ರೆ ಯಾವ ಲೇಯರ್ದಾಗ ಬರ್ತೈತೆ ಅಥವಾ ಯಾವ ಝೋನ್ದಾಗ ಬರ್ತೈತೆ ಹೇಳ್ರಿ? ಯಾವ್ದ? ಎಪಿಪೆಲಾಲಜಿಕ್ ಝೋನ್ದಾಗ ಬರ್ತೈತೆ. ಡಿಸ್ಪೋಟಿಕ್ ಝೋನ್ ಅಂತ ಬಂದ್ರ ಮೀಸೋ. ಅದ ಸೆಕೆಂಡ್ ಬರೋದ ಟ್ವಿಲೈಟ್ ಝೋನ್ ಅಂತ ಕರಿತೀವಲ್ಲ. ಬರತ್ತಿಲ್ಲ ಆವಾಜ? ಏನತ್ತ? ಸ್ಪೀಕರ್ ಇದು ದೂರ ಆಗೈತೆ. ಇದಾ ಆನ್ಸರ್ ಹೇಳತ್ತಾರ. ಏನಾತ್ರಿ? ಆಪೋಟಿಕ್, ಡಿಸ್ಪೋಟಿಕ್, ಆಪೋಟಿಕ್ ಹಂಗೆ ಹೇಳತ್ತೀರ. 2ನೇದ 1ನೇದು ಪೋಟಿಕ್ ಬರ್ತೈತಿ. ಆಪೋಟಿಕ್ ಝೋನ್ ನೆಕ್ಸ್ಟ್ ಬರ್ತೈತಿ. ಇನ್ನ ಹೇಳಿಲ್ಲ ಅದನ್ನ. ತಡ್ರಿ ಹೇಳ್ತೇನೆ. ಈ 3 ಅದಾವ ಪೋಟಿಕ್ ಝೋನ್. ನಾ ಏನು ಹೇಳತ್ನ ಕೇಳ್ರಿ, ಇನ್ನೊಮ್ಮೆ ಕನ್ಫ್ಯೂಸ್ ಆಗ್ಬೇಡ್ರಿ. ಓಷಿಯನ್ ಲೇಯರ್ಸ್ ಅಂತ ಬರ್ತಾವ ಹೇಳಿ ನೀವು. ಓಷಿಯನ್ ಲೇಯರ್ಸ್ ಆಲ್ರೆಡಿ 5 ಹೇಳ್ರಿ. ಅವು ಝೋನ್ಸ್ ಅಂತ ಕರೀತಾರೆ. ನಾಳೆ ಯಾವಾಗ ಕೇಳ್ರು ಝೋನ್ಸ್ ಅಂತ ಕೇಳಿರ್ತೀನಿ. ಅವು 5 ಲೇಯರ್ಸ್ ಅಂತ ಬರ್ತಾವ. ಈಗ ನಾನು ನೆಕ್ಸ್ಟ್ ಏನು ಹೇಳತ್ನಂದ್ರೆ ನಾಳೆ ಇವು ಝೋನ್ಯಾಗ ಕನ್ಫ್ಯೂಸ್ ಆಗಿ ಮತ್ತು ಓಷಿಯನ್ ಲೇಯರ್ಸ್ ಅಂತ ಕೇಳಿದಾಗ ಇವು ಪೋಟಿಕ್ ಝೋನ್ ಅದು ಹಾಕಿ ಬಂದಿರಿ. ಪೋಟಿಕ್ ಝೋನ್ ಅಂದ್ರೆ ಆರ್ಗ್ಯಾನಿಸಮ್ಸ್ಗಳು ಏನಾರ ಜೀವ ಮಾಡ್ಬೇಕಲ್ಲ, ಆರ್ಗ್ಯಾನಿಸಮ್ಗಳು ಬದುಕಬೇಕಾರೆ ಏನು ಬೇಕಂದ್ರೆ ಅಲ್ಲಿ ಸೂರ್ಯನ ಕಿರಣಗಳು ಬೇಕಾಗಿರ್ತಾವಲ್ಲ, ಆ ಸೂರ್ಯನ ಕಿರಣಗಳು. ಅದಕ್ಕೆ ಪೋಟಿಕ್ ಅಂತ ಹೇಳಿ. ಪೆಲಾಜಿಕ್ ಝೋನ್ ಅಂತ ಕರಿತೀವಲ್ಲ, ಪೆಲಾಜಿಕ್ ಅಂತ ಹೇಳಿದಿಲ್ಲ. ಹೆಡಲ್ ಪೆಲಾಲಜಿ, ಎಪಿಪೆಲಾಲಜಿ. ಪೆಲಾಲಜಿ ಅಂದ್ರೆ ಓಷಿಯನ್ ಸ್ಟಡಿ ಮಾಡೋ ಲೇಯರ್ಗೆ ಪೆಲಾಲಜಿ ಅಂತ ಕರೀತಾರೆ. ಹಂಗ ಪೋಟಿಕ್ ಅಂತ ಕರೆದ್ರೆ ಏನಂದ್ರೆ ಪೋಟಿಕ್ ಅಂದ್ರೆ ಸೂರ್ಯನ ಕಿರಣಗಳು ಬೀಳೋದು. ಅದ್ರೊಳಗೆ 1ನೇದು ಯಾವ್ದು ಹೇಳಿ? ಪೋಟಿಕ್ ಝೋನ್ ಅಂತ ಹೇಳಿ. ಅಲ್ಲಿ ಸೂರ್ಯನ ಕಿರಣಗಳು ಪೂರ್ತಿ ಬೀಳ್ತಿರ್ತಾವ. ಅಲ್ಲಿ ಇರೋ ಆರ್ಗ್ಯಾನಿಸಮ್ ಯಾವ್ದಂದ್ರೆ ಎಪಿಪೆಲಾಲಜಿದಾಗ ಬರ್ತಾವ. ಗೊತ್ತಾತ? 1ನೇದು. 2ನೇದು ಯಾವ್ದಂದ್ರೆ ಡಿಸ್ಪೋಟಿಕ್ ಝೋನ್. 2ನೇದು ಲೇಯರ್ ಯಾವ್ದು ಹೇಳ್ರಿ ಅಥವಾ ಝೋನ್ ಯಾವ್ದು ಹೇಳ್ರಿ? ಯಾವ್ದ? ಮೀಸೋ. 2ನೇದು ಮೀಸೋ ಅಂತ ಹೇಳ್ರಲ್ಲ. 2ನೇದು ಮೀಸೋ ಪೆಲಾಲಜಿ ಅಂತ ಬರ್ತೈತಿ. ಅಲ್ಲಿ ಯಾವ್ದು ಬರ್ತೈತೆ ಅಂದ್ರೆ ಡಿಸ್ಪೋಟಿಕ್ ಝೋನ್ ಅಂತ ಕರೀತಾರ. ಸೂರ್ಯನ ಕಿರಣಗಳು ಸ್ವಲ್ಪ ಮಟ್ಟದಾಗ ಬೀಳ್ತಿರ್ತಾವ ಅಥವಾ ಟ್ವಿಲೈಟ್ ಝೋನ್ ಅಂತ ಕರಿತೀವಿ. ಅದಾದ್ಮೇಲೆ 3ನೇದು ಯಾವ್ದು ಹೇಳಿದ್ರಿ ಹೇಳ್ರಿ? ಯಾವ್ದ? ಅಪೋಟಿಕ್ ಝೋನ್ ಅಂತೀವಲ್ಲ, ಅದು ಯಾವ ಝೋನ್ಯಾಗ ಬರ್ತೈತೆ ಅಂತ ಕೇಳ್ರಿ? ಪೆಲಾಜಿಕ್ ಝೋನ್ಯಾಗ. 3ನೇದು ಹೇಳಿದಿವಲ್ಲ ಬ್ಯಾಥೋಪೆಲಾಲಜಿಕ್ ಝೋನ್ ಅಂತ ಬರ್ತದೆ. ಅದ್ರೊಳಗೆ ಯಾವ್ದು ಬರ್ತದೆ? ಅಪೋಟಿಕ್ ಝೋನ್. ಕನ್ಫ್ಯೂಸ್ ಆಗಂಗಿಲ್ಲಲ್ಲ, 3 ಗೊತ್ತದು. 1ನೇದು ಯಾವ್ದು ಹೇಳ್ರಿ? ಇದಾಗ ಚೂಯ್ ಮಾಡೋದು. ಪೋಟಿಕ್ ಝೋನ, ಡಿಸ್ಪೋಟಿಕ್ ಝೋನ,
ಅಪೋಟಿಕ್ ಝೋನ್ 3 ಬಂದ್ವಲ್ಲ. ಅದಾದ್ಮೇಲೆ ಲಾಸ್ಟ್ ಬರೋದು ಯಾವ್ದಂದ್ರೆ 4 ಬರ್ತಾವಲ್ಲ, ಅಬಿಸ್ ಪೆಲಾಲಜಿ ಝೋನ್ ಅಂತಾರಲ್ಲ, ಅದ್ರೊಳಗೆ ಯಾವ್ದು ಪೋಟಿಕ್ ಝೋನ್ ಅಂತ ಬರಂಗಿಲ್ಲ, ಯಾಕಂದ್ರೆ ಸೂರ್ಯನ ಕಿರಣಗಳು ಮುಟ್ತಿರಂಗಿಲ್ಲ ರೀ. ಅದಾದ್ಮೇಲೆ ಹೆಡಲ್ ಪೆಲಾಜಿಕ್ ಝೋನ್ ಅಂತೀವಲ್ಲ, ಅಲ್ಲಿ ಬ್ಯಾಥೋಯಿಕ್ ಅಥವಾ ಬೆಂತೋಸ್ ಅಂತ ಬರ್ತಾವಲ್ಲ, ಅದಕ್ಕೂ ಯಾವ್ದು ಪೋಟಿಕ್ ಝೋನ್ ಅಂತ ಬರಂಗಿಲ್ಲ. ಇವು 3 ಕನ್ಫ್ಯೂಸ್ ಆಗಂಗಿಲ್ಲ. ಈಗ ಓಷಿಯನ್ ಲೇಯರ್ ಒಳಗೆ ಕೇಳ್ರಿ ಅಥವಾ ಯಾವುದೇ ಇದ್ರೊಳಗೆ ಆರ್ಗ್ಯಾನಿಸಮ್ ಪೋಟಿಕಾ ಡಿಸ್ಪೋಟಿಕಾ ಅಪೋಟಿಕ್ ಕೇಳ್ರೆ ಇದು ಬರ್ತೈತ್ರಿ. ಇನ್ನು ಫ್ರೆಶ್ ವಾಟರ್ದು ಬರ್ತಾವ, ಅವ್ನು ಹೇಳಿ ಫ್ರೆಶ್ ವಾಟರ್ ಅಂದಾಗ ಇದು ಆರ್ಗ್ಯಾನಿಕ್ ಇದು ಎದಕ್ಕೆ ಫ್ರೆಶ್ ವಾಟರ್ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರ ಅಂತ ಹೇಳ್ತಾನೆ ನೋಡ್ರಿ. ಇದೇನು ಓಷಿಯನ್ ಲೇಯರ್ ಒಳಗೆ ಆರ್ಗ್ಯಾನಿಸಮ್ಸ್ ಬರ್ತಾವಲ್ಲ, ಅಲ್ಲಿ ಏನಿರ್ತೈತಿ ಇರ್ತೈತಿ ಮತ್ತೆ ಇದನ್ನ ಯಾವ್ದು ಆರ್ಗ್ಯಾನಿಸಮ್ಸ್ ಬರ್ತಾವಲ್ರಿ. ಈಗ ಇದನ್ನ ಯಾವ್ದು ಸಮುದ್ರ ಒಳಗೆ ಅಥವಾ ಓಷಿಯನ್ ಒಳಗೆ ಅಂದ್ರೆ ಫ್ರೆಶ್ ವಾಟರ್ ಇರಂಗಿಲ್ಲ, ಅದರ ನೆನಪಿರ್ತೈತಲ್ಲ NaCl ಜಾಸ್ತಿ ಇರ್ತೈತೆ. ಅಥವಾ ಏನತ್ತೀವಿ ಅಂದ್ರೆ ಅದಕ್ಕೆ ಮಿನರಲ್ಸ್ ರಿಚ್ ವಾಟರ್ಸ್ ಅಂತ ಕರಿತೀವಿ. ಅಲ್ಲಿ ಇರೋ ಏನು ಎನಿಮಲ್ಸ್ ಅಥವಾ ಅಲ್ಲಿ ಏನು ಬದುಕ್ತಿರ್ತಾವಲ್ಲ ಅವು ಉಪ್ಪು ನೀರು ಕುಡ್ದ ಬದುಕು ಎನಿಮಲ್ಸ್ ಇರ್ತಾವೆ. ಬಟ್ ಫ್ರೆಶ್ ವಾಟರ್ದಾಗ ಬದುಕ್ತಿರ್ತಾವಲ್ಲ, ಫ್ರೆಶ್ ವಾಟರ್ದಾಗ ಅಷ್ಟ ಬದುಕ್ತಿರ್ತಾವಲ್ಲ ಅಂಥ ಎನಿಮಲ್ ಝೋನ್ಸ್ದು ಬರ್ತದೆ. ಅಲ್ಲಿ ಯಾಕಂದ್ರೆ ಸೂರ್ಯನ ಕಿರಣಗಳು ಮುಟ್ತಿರ್ತಲ್ಲ, ಅಲ್ಲಿ 3 ಝೋನ್ ಬರ್ತಾವೆ. ಇವು 2 ಕನ್ಫ್ಯೂಸ್ ಆಗಬಾರ್ದ. ಅಲ್ಲಿ ಪೋಟಿಕಾ ಡಿಸ್ಪೋಟಿಕಾ ಮತ್ತು ಅಪೋಟಿಕ್ 3 ಗೊತ್ತಾಕವಲ್ಲ, ಪೆಲಾಜಿಕ್ ಝೋನ್ ತನ. ಇನ್ನೇನು ಬರ್ತಾವ ಅಂದ್ರೆ ಫ್ರೆಶ್ ವಾಟರ್ ಬಯೋಮಾಸ್ ಆರ್ಗ್ಯಾನಿಸಮ್ಸ್ ಅಥವಾ ಫ್ರೆಶ್ ವಾಟರ್ ಡಿಸ್ಟ್ರಿಬ್ಯೂಷನ್ ಅಂತ ಬರ್ತಾವೆ. ಇವು 3 ಝೋನ್ ಮೇಲೆ ಕೇಳಿದ್ರಿ. ಹೆಂಗೆ ಕೇಳಿರಂದ್ರೆ ಸನ್ಲೈಟ್ಗಳು ಹೋಗ್ತೈತಲ್ಲ ಅಲ್ಲಿ ತನ ಆರ್ಗ್ಯಾನಿಸಮ್ ಇರೋದ ಓಷಿಯನ್ ಲೇಯರ್ ಒಳಗೆ ಯಾವ ಝೋನ್ ಅಂತ ಕರೀತಾರ ಅಂತ ಕೇಳಿದ್ರಿ. ಎಪಿಪೆಲಾಲಜಿ ಝೋನ್ ಅಂತಲ್ಲ, ಯಾವ ಒಂದು ಇದನ್ನು ಪೋಟಿಕಾ ಹಿಂಗತ್ತ ಏನು ಕೊಟ್ರಿ ಅಂದ್ರೆ ಹೊಂದಿಸಿ ಬರೀದಾಗ ಕೊಟ್ರಿ. ಯಾವ್ದು KA ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಯಾವ್ದ್ರೊಳಗೆ ಕೊಟ್ಟಿದ್ರು ನೋಡೋದು ಕ್ವಶನ್. ನೆಕ್ಸ್ಟ್ ಈಗ ಹೇಳ್ತು ನೋಡ್ರಿ, ಇದು ಯಾವ್ದ್ರ ಅಂದ್ರೆ ಫ್ರೆಶ್ ವಾಟರ್ದಾಗ ಅಂತ ಹೇಳತ್ನ. ಫ್ರೆಶ್ ವಾಟರ್ ಅಂತ ಬತ್ರ ಇದನ್ನ ತಲೆಯಾಗಿ ಇಟ್ಕೋರಿ. ಫ್ರೆಶ್ ವಾಟರ್ ಡೌನ್ ಟೈಮ್ ಏನಿರ್ತೈತಿಲ್ಲ ಪೂರ್ತಿ ಆಳ್ತನ ಅಲ್ಲಿ ತನ ಸೂರ್ಯನ ಕಿರಣಗಳು ಮುಟ್ಟಿಸ್ತಿರ್ತಾರೆ. ಫ್ರೆಶ್ ವಾಟರ್ ಭಾಳ ಆಳಿದ್ರೆ ಅಂತಲ್ಲ. ಫ್ರೆಶ್ ವಾಟರ್ ಅಂದ್ರೆ ಸಣ್ಣ ಸಣ್ಣ ಕೆರಿ ಇವೇನು ಸರೋವರಗಳು ಇರ್ತಾವಲ್ಲ ಅಂತಲ್ಲಿ ಏನು ಎನಿಮಲ್ಸ್ಗಳು ಬದುಕ್ತಿರ್ತಾವಲ್ಲ ಅವಕ್ಕೆ ಝೋನ್ ಬರ್ತಾವಲ್ಲ. ಒಂದೇದು ಏನಂತಾರೆ ಅಂದ್ರೆ ಲಿಟರ್ ಝೋನ್ ಅಂತ ಕರೀತಾರೆ. ಅಥವಾ ಸಾರಿ ಬಾದಕತ್ವ ಇದು ಮತ್ತೆ ಎಲ್ಲಿ ಸಿಗಿಸೋವಾಗ ಇಲ್ಲಿ ಇದಕ್ಕೆ ಬ್ಯಾಡ ತಡಿ ಇಲ್ಲ. ಹಾಂ ಯಾವ್ದಕ್ಕೆ ಏನು ಹೇಳಿದ್ರಿ? ಒಂದೇದು ನೋಡ್ರಿ, ಫ್ರೆಶ್ ವಾಟರ್ ಬಯೋಮಾಸ್ ಅಂತ ಬರ್ತೇಳಿ ಏನಂತಾರ ಅಂದ್ರೆ ಒಂದೇದ ಲಿಟೋರಲ್ ಝೋನ್ ಅಂತ ಕರೀತಾರೆ. ನಾಳೆ ಕೇಳಿರ್ತೀನಿ ಲಿಟೋರಲ್ ಝೋನ್ ಓಷಿಯನ್ ಒಳಗೆ ಬರ್ತೈತೆ ಅಥವಾ ಫ್ರೆಶ್ ವಾಟರ್ ಬಯೋಮಾಸ್ದಾಗ ಬರ್ತೈತೆ ಅಂದ್ರೆ ಓನ್ಲಿ ಫ್ರೆಶ್ ವಾಟರ್ ಬಯೋಮಾಸ್ದಾಗ ಲಿಟೋರಲ್ ಝೋನ್ ಅಂತಾರೆ. ಅಲ್ಲಿ ಏನಿರ್ತಾವೆ ಅಂದ್ರೆ ಹೈ ಏನಿರ್ತೈತೆ ಅಂದ್ರೆ ಹೈ ಫ್ರೆಶ್ ವಾಟರ್ ಎನಿಮಲ್ಸ್ ಏನಿರ್ತಾವಲ್ಲ ಅಲ್ಲಿ ಬದುಕ್ತಿರ್ತಾವೆ. ಒಂದೇದು ಏನಂತ ಹೇಳ್ರಿ ಕನ್ಫ್ಯೂಸ್ ಆಗತ್ತಿಲ್ಲಲ್ಲ. ಇನ್ನೊಮ್ಮೆ ಹೇಳತ್ತೀನಿ, ಓಷಿಯನ್ ಲೇಯರ್ಸ್ ಅಂತ ಕೇಳ್ರಿ ಅಥವಾ ಓಷಿಯನ್ ಝೋನ್ಸ್ ಅಂತ ಕೇಳ್ರಿ. ಅವು 5 ನೆನಪಿಟ್ಕೋಬೇಕು. ಯಾವ ಹೇಳ್ರಿ? ಎಪಿಪೆಲಾಲಜಿ, ಮೀಸೋಪೆಲಾಲಜಿ, ಬ್ಯಾಥೋಪೆಲಾಲಜಿ, ಎಬಿಸ್ ಪೆಲಾಲಜಿ, ಇನ್ನೊಂದು ಹೆಡಲ್ ಪೆಲಾಲಜಿ. ಅದ್ರೊಳಗೆ ಆರ್ಗ್ಯಾನಿಸಮ್ಸ್ದಾಗ ಪೋಟಿಕ್ ಝೋನ್ಸ್ ಅದು ಬಂದು ಒಂದೇದು ಪೋಟಿಕ್ ಝೋನ್ ಎಲ್ಲಿ ತನ ಬರ್ತೈತೆ ಅಂದ್ರೆ 200 ಮೀಟರ್ ತನ. ಎರಡನೇದು ಡಿಸ್ಪೋಟಿಕ್ ಝೋನ್ ಬಂದ್ರೆ ಟ್ವಿಲೈಟ್ ಝೋನ್ ಅಂತ ಕರಿತೀವಿ. ಅದು ಎಲ್ಲಿ ತನ ಬರ್ತೈತೆ ಅಂತ ಕೇಳ್ರ 1000 ತನ. ಆಮೇಲೆ ಇನ್ನೊಂದು ಯಾವ್ದು ಬರ್ತೈತೆ ಅಂತ ಹೇಳಿ ಅಪೋಟಿಕ್ ಝೋನ್ ಅಂತ ಬರ್ತದೆ. ಅದು ಎಲ್ಲಿ ಕಿಲೋಮೀಟರ್ ತನ 4000 ತನ ಬರ್ತೈತಲ್ಲ, ನೆನಪಿಟ್ಕೋರಿ. ನಾಳೆ ಎಲ್ಲರ ಮಚ್ಚ 6000 ಯಾವ ಪೋಟಿಕ್ ಝೋನ್ ಮ್ಯಾಲೆ ಹೋಗೈತೆ ಅಂದ್ರೆ ಆ ಪೋಟಿಕ್ ಝೋನ್ ಮೀರಿ ಹೋಗೈತೆ 6000 ತನ ಹೋಗೈತಲ್ಲ. ಈಗ ಏನು ಹೇಳತ್ತಿಂದ್ರೆ ಫ್ರೆಶ್ ವಾಟರ್ ಬಯೋಮಾಸ್ದು ಬಂದಾಗ ನೆನಪಿಟ್ಕೋರಿ ಲಿಟೋರಲ್ ಝೋನ್ ಅಂತಾರೆ. ಇಲ್ಲಿ ಏನಿರ್ತೈತೆ ಅಂದ್ರೆ ಹೈಯೆಸ್ಟ್ ಫ್ರೆಶ್ ವಾಟರ್ ರಿಸರ್ವ್ ಏನಿರ್ತೈತಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಲಿಟೋರಲ್ ಝೋನ್ ಅಂತ ಕರೀತಾರೆ. ಗೊತ್ತಾತ? ಇದು ಎದ್ರೋಗಿ ಹೇಳತ್ತೀನಿ ಹೇಳ್ರಿ ಮೊದಲು. ಹಾಂ, ಫ್ರೆಶ್ ವಾಟರ್ ಅಂದ್ರೆ ಗೊತ್ತಾಗತ್ತಲ್ಲ, ಓಷಿಯನ್ ವಾಟರ್ ಬೇರೆ ಮತ್ತು ಫ್ರೆಶ್ ವಾಟರ್ ಬೇರೆ. ನಮ್ಮ ನದಿಯೊಳಗಿಂದ ಡೈರೆಕ್ಟ್ ನೀರು ಕುಡಿಬೋದು, ಬಟ್ ಸಮುದ್ರದಿಂದ ಹೋಗಿ ನೀರು ಡೈರೆಕ್ಟ್ ಕುಡಿಯೋಕೆ ಹಾಕಿರಂಗಿಲ್ಲ. ಇವು ಕೆರಿ ಸರೋವರ ಬರ್ತಾವಲ್ಲ ಇಂಥದ್ರೋಗಿ ನೀರು ಕುಡಿತೀವಿ, ಅವಕ್ಕೆ ಫ್ರೆಶ್ ವಾಟರ್ ಆರ್ಗ್ಯಾನಿಸಮ್ಸ್ ಅತ್ತಾರ. ಅದ್ರೊಳಗೆ ಇರೋ ಝೋನ್ಗೆ ಏನತ್ತಾರ ಅಂದ್ರೆ ಒಂದೇದ ಲಿಟೋರಲ್ ಝೋನ್. ಇದ್ರೊಳಗೆ ಏನಂದ್ರೆ ಸೂರ್ಯನ ಕಿರಣಗಳು ಜಾಸ್ತಿ ಬೀಳ್ತಿರ್ತಾವೆ, ಮೇಲೆ ಬೀಳ್ತಿರ್ತವೆ. ಅದಾದ್ಮೇಲೆ ಇನ್ನೊಂದು ಲಿಮಿನೆಟಿಕ್ ಅಥವಾ ಪೋಟಿಕ್ ಝೋನ್ ಅಂತ ಕರೀತಾರೆ. ಇಲ್ಲಿ ಲಿಮಿನೆಟಿಕ್ ಅಥವಾ ಪೋಟಿಕ್ ಝೋನ್ ಅಂತ ನೆನಪಿಟ್ಕೋರಿ. ಎರಡನೇದು ಬರ್ತೈತೆ ಎದ್ರೊಳಗೆ ಅಂದ್ರೆ ಫ್ರೆಶ್ ವಾಟರ್ ಬಯೋಮಾಸ್ದಾಗ. ಇದಕ್ಕೆ ಎರಡನೇದಕ್ಕೆ ಡಿಫ್ರೆನ್ಸ್ ಏನಂದ್ರೆ ಅಲ್ಗೆ ಅದು ಫಾರ್ಮ್ ಹಾಕಿರ್ತಾರೆ. ಕ್ವಶನ್ ಏನು ಕೇಳ್ತಿರ್ತಾರೆ ಅಲ್ಗೆದ ಮೇಲೆ ಕೇಳಿರ್ತಾರೆ, ನೆನಪೈತಿ? ಅಲ್ಗೆ ಅಂದ್ರೆ ಏನು ಹೇಳ್ರಿ? ಪಾಚಿ ಎದ್ರದಿಂದ ಫಾರ್ಮ್ ಆಕತಿ? ಎರಡು ಪಾಚಿದ್ ಕೇಳಿರ್ತಾರೆ. ಅಲ್ಗೆ ಫಾರ್ಮ್ಡ್ ಬೈ 2 ಅಂತ ಕೇಳ್ತಾರೆ. ಕಲ್ಲು ಅಲ್ಲ, ಲೀಚೆನ್ಸ್ ಅಂತ ಕರೀತಾರೆ ಕಲ್ಲು. ಅಲ್ಗೆದು ಕೇಳಿರ್ತಾರಲ್ಲ ಸೈನ್ಸ್ದಾಗ ಕೇಳ್ತಾರೆ ನೋಡ್ರಿ, ಫಂಗಯ್ಯ ಮತ್ತು ಇದ್ರದಿಂದ ಆಕೈತೋ ಎದರಿಂದ ಆಕೈತೆ ಅಂತೇಳಿ. ಎದರಿಂದ ಆಕೈತೆ ಹೇಳ್ರಿ ಅಲ್ಗೆ? ಏನು ಹೇಳ? ಲೀಚೆನ್ಸ್ ಹೇಳತ್ತಿಲ್ಲ. ಅಲ್ಗೆ ಆಗಕ್ಕೆ ಒಂದೇನೂ ಇಲ್ಲ. ಒಂದು ಕ್ವಶನ್ ಡೈರೆಕ್ಟ್ ಏನು ಅಲ್ಗೆ ಪಕ್ಕ ಅಲ್ಲ ಪಾಚ್. ಹಾಂ ಕರೆಕ್ಟ್ ಸರಿ ಕರೆಕ್ಟ್. ಇದು ನೀರಿಂದ ಅದು ನ್ಯೂಟ್ರಿಯನ್ಸ್ ಹಂಗೆ ಉಳಿದ ಅಥವಾ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರೀತಾರೆ. ನೆನಪೈತ್ರಿ? ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದ್ರೆ ಏನು ಹೇಳ್ರಿ? BOD ಅಂತ ಕರಿತೀವಿ ನೋಡಿ. ಕರಗಿದ ಆಕ್ಸಿಜನ್. BOD ಹೆಚ್ಚಿದ್ರೆ ಸ್ಪೀಸೀಸ್ಗಳು ಇರ್ತಾವೋ ಕಡಿಮೆ ಇರ್ತಾವೆ? BOD ಹೆಚ್ಚಿದ್ರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆತತ್ತೇಳಿ. ಏನಕ್ಕೆ ಅಲ್ಲ,
ನಾ ಇನ್ನೊಂದು ಕ್ವಶನ್ ಕೇಳತ್ ನೋಡು, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗೈತೆ ಅಂತ ತಿಳ್ಕೊರಿ. ಅದು ಜಾಸ್ತಿ ಆದ್ರೆ ಒಳಗೆ ಸ್ಪೀಸೀಸ್ಗಳು ಬದುಕ್ತಾವ ಸಾಯ್ತಾವ. ಯಾಕಂದ್ರೆ ಅಲ್ಲಿ ಹೆಸರಿನಾಗ ಐತೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದ್ರೆ ಆಕ್ಸಿಜನ್ ಜಾಸ್ತಿ ಬೇಕಾಗಿರೋದು. ಅದೇ ಎಲ್ಲರ ಹೆಚ್ಚಿಗೆ ಆತ ಡಿಮ್ಯಾಂಡ್ ಹೆಚ್ಚಿಗೆ ಆಗುದಂದಂಗೆ ನೀವೆಲ್ಲರ ಮತ್ತೆ ಆಕ್ಸಿಜನ್ ಹೆಚ್ಚಿಗೆ ಆದ್ರಲ್ಲ, ಆಕ್ಸಿಜನ್ ಜಾಸ್ತಿ ಇದ್ರೆ ಬದುಕ್ತಿರ್ತಾವೆ. ಆಕ್ಸಿಜನ್ ಡಿಮ್ಯಾಂಡ್ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗತ್ತೈತೆ ಅಂದ್ರೆ ಆಕ್ಸಿಜನ್ದ ಎಫಿಷಿಯನ್ಸಿ ಆಗತ್ತೈತೆ ಅಂದಂಗೆ. ಅವಾಗ ಏನಕ್ಕ ಅಂದ್ರೆ ಸ್ಪೀಸೀಸ್ಗಳು ಸಾಯ್ತಿರ್ತಾವಲ್ರಿ. ತಳಗ ನೀರಿನಾಗ ನೋಡ್ರಿ ಅಥವಾ ಭಾಳ ದಿನ ನಿಂತು ನೀರಿನಾಗ ಏನಾಕಿರ್ತಂದ್ರೆ ಅಲ್ಗೆ ಫಾರ್ಮ್ ಆಕಿರ್ತೈತಲ್ಲ. ಇದು ನಾಳೆ ಕೇಳ್ಬೋದು, ಈ ಅಲ್ಗೆ ಅನ್ನೋದ ಯಾವ ಒಂದು ಪೋಟಿಕ್ ಝೋನ್ಯಾಗ ಬರ್ತೈತಿ ಫ್ರೆಶ್ ವಾಟರ್ದಾಗ ಅಂದ್ರೆ ಅದಕ್ಕೆ ಪೋಟಿಕ್ ಅತ್ತಾರ ಇಲ್ಲಾರ ಲಿಮಿನೆಟಿಕ್ ಝೋನ್ ಅಂತ ಕರೀತಾರೆ. ನೆನಪಿರ್ತೈತಿ. ಒಂದೇದು ಯಾವ ಝೋನ್ ಅಂತ ಹೇಳ್ರಿ, ಲಿಟೋರಲ್ ಝೋನ್. ಎರಡನೇದು ಯಾವ್ದು ಅಂತ ಹೇಳಿ, ಯಾವ್ದ ಲಿಮಿನೆಟಿಕ್ ಅಥವಾ ಪೋಟಿಕ್ ಝೋನ್ ಅಂತ ಕರೀತಾರೆ. ಇನ್ನು ಲಾಸ್ಟ್ ಬರ್ತೈತಿ ಪ್ರೊಫಂಡಲ್ ಝೋನ್ ಅಂತ ಬರ್ತೈತಿ. ಪ್ರೊಫಂಡಲ್ ಝೋನ್, ಪ್ರೊಫಂಡಲ್ ಕೇಳ್ಸತ್ತಲ್ಲ ಬರೋದ ಪ್ರೊಫಂಡಲ್ ಝೋನ್ ಅಂತಾರ. ಇಲ್ಲಿ ಏನಿರ್ತೈತೆ ಅಂದ್ರೆ ಕೋಲ್ಡ್ ಅಥವಾ ಡೆನ್ಸ್ ವಾಟರ್ ಏನಿರ್ತೈತೆ ಅಂದ್ರೆ ಭಾಳ ಅತಿ ಕೋಲ್ಡ್ ಆಗಿದ್ದು ವಾಟರ್ ಕೆಳಗಿರ್ತದೆ. ಈಗ ನೆನಪಿಟ್ಕೋರು, ಮ್ಯಾಲ ಬಿಸಿಲಿದ್ದಾಗ ಹೋಗಿ ಎಲ್ಲರ ನದಿ ಒಳಗೆ ಅಥವಾ ಬಾಯಾಗದು ಜಿಗದಾಗ ಮ್ಯಾಲ ತಂಪು ಇರ್ತೈತಿ, ತಳಗ ಹೋದಂಗೆ ಜಾಸ್ತಿ ಕೋಲ್ಡ್ ಇರ್ತೈತಲ್ಲ ನೀರು. ಮ್ಯಾಲ ಬಿಸಿ ಇರ್ತೈತಿ, ಬಟ್ ತಳಗಿದ್ದಂಗೆ ತಂಪು ಇರ್ತೈತಲ್ಲ. ಸೂರ್ಯದು ಹೊಡೆದಾಗ ಗೊತ್ತಾಗತ್ತೆ ನೋಡಿ, ಮ್ಯಾಲ ಇದ್ದದ ನೀರ ಮತ್ತು ತಳಗಿನ ನೀರಿಗೆ ಡಿಫ್ರೆನ್ಸ್ ಇರ್ತೈತಲ್ಲ. ಸೇಮ್ ಹಂಗೆ ಕೋಲ್ಡ್ ವಾಟರ್ಸ್ ಏನು ಇರ್ತೈತಲ್ಲ ಯಾವ್ದಾರ ಫ್ರೆಶ್ ವಾಟರ್ದಾಗ, ಅದಕ್ಕೆ ಯಾವ್ದು ಥರ ಅಂದ್ರೆ ಪ್ರೊಫಂಡಲ್ ಝೋನ್ ಅಂತ ಕರೀತಾರೆ. ಇವ್ರ ಮ್ಯಾಲ ಕ್ವಶನ್ ಕೇಳ್ಯಾರತ್ತ, ಅದ್ರ ಜೋಡ ಹೇಳಿ ನೆನಪಿಟ್ಕೋರಿ. ಓಷಿಯನ್ ಲೇಯರ್ಸ್ ಅಂತ ಬಂದ್ರೆ ಗೊತ್ತಾದ್ವಲ್ಲ, 5 ಲೇಯರ್ಸ್ ಬರ್ತಾವೆ. ಯಾವ ಹೇಳ್ರಿ ಝೋನ್ಸ್ ಬಂದಾಗ? ಎಪಿಪೆಲಾಜಿಕ್. ಎಷ್ಟು ಸರಿ ಹೇಳ್ರು ಕಡಿಮೆನ ಅಪ್ಪಿ, ನೆನಪಿಟ್ಕೋರಿ. ನಾಳೆ ಎಲ್ಲರ ಇನ್ ಡೆಪ್ತ್ ಹೇಳಿಕೆ ಒಳಗೆ ಮಚ್ಚ 6000 ಯಾವ ಲೇಯರ್ಗೆ ಹೋಗತಿ, ಯಾವ ಝೋನ್ಗೆ ಹೋಗತಿ ಏನಕ್ಕೆ ಕೇಳ್ರು ಕನ್ಫ್ಯೂಸ್ ಆಗಬಾರ್ದು. ಅದ್ರ ಸಲ್ಮಂದ್ ಹೇಳತ್ನ. ಮತ್ತು ನಾಳೆ ಎಲ್ಲರ ಪೋಟಿಕ್ ಅಂದಾಗ ಕನ್ಫ್ಯೂಸ್ ಆಗಬಾರ್ಬೇಡ್ರಿ. ಪೋಟಿಕ ಮತ್ತು ಪೆಲಾಜಿಕ್ ಅಂದ್ರೆ, ಪೆಲಾಜಿಕ್ ಅನ್ನೋದು ಓಷಿಯನ್ ಸರ್ಫೇಸ್ ಸ್ಟಡಿ ಮಾಡೋದಕ್ಕೆ ಪೆಲಾಜಿಕ್ ಅಂತ ಕರೀತಾರೆ. ಪೋಟಿಕ್ ಝೋನ್ ಅಂದ್ರೆ ಸೂರ್ಯನ ಕಿರಣಗಳು ಏನಾಗಬೇಕಾರೆ ಕಿರಣ ಅಥವಾ ಬೆಳಕು ಬೇಕಾಗಿರ್ತೈತಲ್ಲ, ಅದಕ್ಕೆ ಫೋಟೋ ಹೊಡಿಬೇಕಾರೆ ಬೆಳಕು ಬೇಕು. ಹಂಗೆ ಸೇಮ್ ಪೋಟಿಕ್ ಝೋನ್ ಅಂತ ನೆನಪಿಟ್ಕೋರಿ. ಪೋಟಿಕ್ ಅಂದ್ರೆ ಸೂರ್ಯನ ಕಿರಣಗಳು ಎಲ್ಲಿ ತನ ಮುಟ್ತಿದ್ಲ ಅವಾಗ ಝೋನ್ ಅಂತ ಕರಿತೀವಿ. ಎಬಿಸ್ ಪೆಲಾಜಿಕ್ ಝೋನ್ ಅಂತ ಬರ್ತೈತೆ. ಅಲ್ಲಿ ಯಾವುದು ಪೋಟಿಕಾ ಗಿಟಿಕ ಯಾಕೆ ಅನ್ಲಿಲ್ಲ ಅಂದ್ರೆ ಅಲ್ಲಿ ಸೂರ್ಯನ ಕಿರಣಗಳು ಬರಂಗಿಲ್ಲ, ಅದಕ್ಕೆ ಅಲ್ಲಿ ಪೋಟಿಕ್ ಅದು ಮೆನ್ಷನ್ ಮಾಡಂಗಿಲ್ಲ. ಈಗ ಒಮ್ಮೆ ಹೇಳ್ಬಿಡ್ತೀರಿ ಲಾಸ್ಟ್, ಅವು 5 ಝೋನ್ಗಂತರೂ ನೆನಪದಾವ. ಈಗ ಹೇಳ್ರಿ, ಸಮುದ್ರದಾಗ ಬತ್ರ ಅಥವಾ ಸರೋವರದ ಸಮುದ್ರದಾಗ ಬತ್ತೇಳಿ ಅಥವಾ ಸಿ ಓಷಿಯನ್ ಒಳಗೆ ಅದ್ರೊಳಗೆ ಬರೋ ಝೋನ್ಗಳನ್ನ 3 ಹೇಳ್ರಿ ಪೋಟಿಕ್ದು ಎನಿಮಲ್ಸ್ ಅಲ್ಲಿ ಬಂದ. ಒಂದೇದ ಸಮುದ್ರದಾಗ ಹೇಳತ್ನ. ಒಂದೇದ ಯಾವ್ದ ಪೋಟಿಕ್. ಎರಡನೇದ ಡಿಸ್ಪೋಟಿಕ. ಮೂರನೇದ ಅಪೋಟಿಕ. ಫ್ರೆಶ್ ವಾಟರ್ದಾಗ ಬಂದಾಗ ಲಿಟೋರಲ್ಲ ಯಾವ್ದ ಲಿಮಿನೆಟಿಕ್ ಅಥವಾ ಪೋಟಿಕ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಪ್ರೊಫಂಡಲ್ ಝೋನ್ ಅಂತ ಕರೀತಾರೆ. ಇದ್ರೊಳಗೆ ಅಲ್ಗೆ ಫಾರ್ಮ್ ಎಲ್ಲಿ ಹಾಕವ್ರಿ? ಸೆಕೆಂಡ್ ಒಂದಾಗ ನೆನಪಿರ್ತಾವಲ್ಲ. ಇನ್ನೊಮ್ಮೆ ಹೇಳ್ರಿ ನೋಡು. ಅಲ್ಗೆ ಫಾರ್ಮ್ ನಾವು ಏನಂದ್ವಿ ಲಾಸ್ಟ್ ಪ್ರೊಫಂಡಲ್ ಅಂದೇವನ. ಇದನ್ನ ಅಲ್ಗೆ ಫಾರ್ಮ್ ಎಲ್ಲಿ ಹಾಕತ್ತಂದ್ರೆ ಸೆಕೆಂಡ್ ಒನ್ ಯಾವ್ದಂದ್ರೆ ಲಿಮಿನೆಟಿಕ್ ಅಥವಾ ಪೋಟಿಕ್ ಝೋನ್ ಅಂತ ಕರೀತಾರೆ. ನೆನಪಿರ್ತಾವಲ್ಲ. ಈಗ ಹೇಳ್ರಿ ಲಾಸ್ಟ್ ಇದು ರಿವಿಷನ್ ಮಾಡಿಸ್ಬಿಡ್ತಾನೆ. ಇದನ್ನ ಇನ್ನೋಸೆಂಟ್ ಪ್ಯಾಸೇಜ್ ಅಂತ ಬರ್ತಿರ್ತೈತಲ್ಲ, ಈ ಇನ್ನೋಸೆಂಟ್ ಪ್ಯಾಸೇಜ್ ಅನ್ನೋದ ಓಷಿಯನ್ ಒಳಗೆ ಯಾವ ಲೇಯರ್ದಾಗ ಬರ್ತೈತಿ? ಲೇಯರ್ ಅಂತ ಕೇಳತ್ತಿಲ್ಲ, ಸಾರಿ. ಓಷಿಯನ್ನ ಡಿವೈಡ್ ಮಾಡಿರ್ತೀವಿ 5 ಭಾಗ ಅಥವಾ ಇದು ಕಾನ್ಸ್ಟಿಟ್ಯೂಷನ್ ಆಫ್ ಓಷಿಯನ್ ಅಂತ ಕರಿತೀವಿ. ಅದ್ರೊಳಗೆ ಇನ್ನೋಸೆಂಟ್ ಪ್ಯಾಸೇಜ್ ಅನ್ನೋದ ಯಾವ ಒಂದು ಭಾಗದಾಗ ಬರ್ತೈತಿ? ಯಾವ್ದ? ಟೆರಿಟೋರಿಯಲ್ ಸೀದಾಗ ಬರ್ತೈತಿ. ಹೈ ಸೀಸ್ ಅಂತ ಕಂಡು ಬರ್ತಾವಲ್ಲ, ಇದು ಯಾವ್ದು ಭಾಗ ಆದ್ಮೇಲೆ ಹೈ ಸೀಸ್ ಕಂಡು ಬರ್ತಾವ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆದ್ಮೇಲೆ ಏನು ಬರ್ತಾವ ಅಂದ್ರೆ ಹೈ ಸೀಸ್ ಕಂಡು ಬರ್ತಾವೆ. ರೀಸೆಂಟಾಗಿ 2023 ಒಂದು ಅಗ್ರಿಮೆಂಟ್ ಮಾಡ್ತಾರೆ, BBN ಏನಂತ, ಬಿಯಾಂಡ್ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜುರಿಸ್ಡಿಕ್ಷನ್ ಅಂತ ಕರೀತಾರೆ ರೀ. ಹೌದಾ? ಇದು BBNJ ಅಂತ ಇತ್ತೀಚೆಗೆ ಅಗ್ರಿಮೆಂಟ್ ಆಕತ್ಲ. ಇದು ಯಾವ ಒಂದು ಝೋನ್ಗೆ ರಿಲೇಟೆಡ್ ಐತತ್ ಕೇಳ್ರ. ಇದು ನೆನಪಿಟ್ಕೋರು. ನಾಳೆ ಎಲ್ಲರ BBNJ ಬಂದ್ರೆ ಇದು ಯಾವುದಕ್ಕೂ ಬರಂಗಿಲ್ಲ. ಲಾಸ್ಟ್ ಏನು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆದ್ಮೇಲೆ ಬರ್ತೈತಲ್ಲ ಅದರ ರಿಲೇಟೆಡ್ ಇದ್ದಿದ್ದು ಯಾವುದಂದ್ರೆ BBNJ ಅಂತ ಕರೀತಾರೆ. BBNJ ಫುಲ್ ಫಾರ್ಮ್ ಅಂದ್ರೆ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜುರಿಸ್ಡಿಕ್ಷನ್. ಅಂದ್ರೆ ಅಲ್ಲಿ ಏನಂದ್ರೆ ಕಾಮನ್ ಎಲ್ಲ ಕಂಟ್ರಿಗಳು ಕಾಮನ್ ಆಗಿ ಮಾಡೋದತ್ತಾರಲ್ಲ, ಅದು ಹೈ ಸೀಸ್ ಅಂತ ಕರೀತಾರೆ. ಈಗ ಹೇಳ್ರಿ ನೋಡು, ಯಾವ ಒಂದು ಭಾಗದಾಗ ಅಥವಾ ನಮ್ಮ ಓಷಿಯನ್ದಾಗ ಬರ್ಬೇಕಾರೆ ಕಂಪಲ್ಸರಿ ಪರ್ಮಿಷನ್ ತೊಗೊಂಬರ್ಬೇಕು ಯಾರಾದರೂ. 5 ಹೇಳ್ಬಿಡ್ರಿ ಒಮ್ಮೆ. ಒಂದೇದು ಯಾವ್ದ? ಇಂಟರ್ನಲ್ ವಾಟರ್ ಅಂತ ಕರಿತೀವಿ. ಇವು ರಿವಿಷನ್ ಮಾಡಿದಟ್ ನೆನಪಿರ್ತಾವ. ನೆನಪಿಟ್ಕೋರಿ. ಅನ್ಕ್ಲಾಸ್ ಅಂತ ಕರೀತಾರಿಲ್ಲಾರ, ಇದಕ್ಕೆ ಡೈರೆಕ್ಟ್ ಅನ್ಕ್ಲಾಸ್ ಸಿ ಟ್ರೀಟಿ ಅಂತ ಕರೀತಾರೆ. ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ದ ಸಿ ಎಲ್ಲ ಕಂಟ್ರಿ ಕಾನ್ಸ್ಟಿಟ್ಯೂಷನ್ಗಳು ಇರ್ತಾವಲ್ಲ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಈ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದ ದೇಶನ ಸುರಕ್ಷಿತವಾಗಿ ನಡೆಸ್ಬೋದು ಅಂತ ಕರಿತೀವಿ. ಅದು ರೂಲ್ಸ್ ಅಂಡರ್. ಹಂಗೆ ಯಾವ್ದಂದ್ರೆ ಕಾನ್ಸ್ಟಿಟ್ಯೂಷನ್ ಓಷಿಯನ್ಗೂ ಬೇಕಲ್ಲ, ಓಷಿಯನ್ ಐತೆ ಅಂತೇಳಿ ಯಾರು ಬೇಕಾದ್ ಬಂದು ಎಷ್ಟು ಬೇಕಾದ್ ಎಕ್ಸ್ಟ್ರಾಕ್ಟ್ ಮಾಡ್ರೆ ನಡೆಯಂಗಿಲ್ಲ ಅಂತೇಳಿ ಕಾನ್ಸ್ಟಿಟ್ಯೂಷನ್ ಆಫ್ ದ ಓಷಿಯನ್ ಅಂತ ಯಾವ್ದು ಕರೀತಾರೆ ಅಂದ್ರೆ ಅನ್ಕ್ಲಾಸ್ ಟ್ರೀಟಿಗೆ ಅಂತ ಕರೀತಾರೆ. ಅನ್ಕ್ಲಾಸ್ ಟ್ರೀಟಿ ಒಳಗೆ 5 ಡಿವಿಷನ್ ಮಾಡ್ತಾರೆ. 5 ಡಿವಿಷನ್. ಒಂದೇದು ಇಂಟರ್ನಲ್ ಝೋನ್ ಅಥವಾ ಇಂಟರ್ನಲ್ ವಾಟರ್ ಅಂತ ಕರೀತಾರೆ. ನೆಕ್ಸ್ಟ್ ಎರಡನೇದು ಟೆರಿಟೋರಿಯಲ್ ಸಿ ಅಂತ ಕರಿತೀವಿ. ಮೂರನೇದು ಯಾವ್ದ? ಕಾಂಟಿಜೆನ್ಸಿ ಝೋನ್. ಯಾಕೆ ಬಿಟ್ಟು ಕಾಂಟಿಜೆನ್ಸಿ ಝೋನ್ ಅಂತ ಮೂರನೇದು ಬರ್ತದೆ. ಅದಾದ್ಮೇಲೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಅದಾದ್ಮೇಲೆ ಹೈ ಸೀಸ್. ಇವು ನೆನಪಿರ್ತಾವಲ್ಲ. ಅನ್ಕ್ಲಾಸ್ ಟ್ರೀಟಿ ಅಂತ ಬರ್ತದೆ, ಅದ್ರ ರಿಲೇಟೆಡ್ ಹೇಳಿ. ಇವು ನೆನಪಿಟ್ಕೋರಿ, ಅವು ನೆನಪಿಟ್ಕೋರಿ ಸಮುದ್ರ ಭಾಗದಾಗ ಬಂದಾಗ. ನೆಕ್ಸ್ಟ್ ಅದಾಗಿದ್ದು ಯಾವಾಗಂದ್ರೆ
ವೆರಿ ಗುಡ್. ನೆಕ್ಸ್ಟ್ 1982ದಾಗ ಆಕತಿ. 82ದಾಗ ಇನ್ನೂ 2 ಹೇಳಿದ್ನಿ ಹೇಳ್ರಿ ನಾನು, 3 ಹೇಳಿದ್ನಿ 82ದಾಗ. 1982ದಾಗ EVM ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದ ಕೇರಳ. ಯಾಟ್ರಾಗ 1982ದಾಗ ಇಂಡಿಯಾ ರಾಮ್ಸರ್ದಾಗ ಜಾಯ್ನ್ ಆಗಿದ್ದ. ಹಿಂಗೆ ಯಾವಾರ ಇಯರ್ ಬಂದರೆ ನೆನಪಿಟ್ಕೊಂಡಿರ್ತೀನಿ, ಅವೆಲ್ಲ ರಿವಿಷನ್ ಆಗಿಬಿಡ್ತಾವೆ. ಪ್ರೆಸೆಂಟ್ 100th ರಾಮ್ಸರ್ ಸೈಟ್ ಯಾವ್ದು ಇಂಡಿಯಾದ? ಜಯಪ್ರಕಾಶ್ ನಾರಾಯಣ್ ಅಥವಾ ಸರೂಲ್ ತಾಲತ್ ಕರೀತಾರೆ. ಎಲ್ಲಿ ಕಂಡು ಬರ್ತೈತಿ? ಉತ್ತರ ಪ್ರದೇಶದಾಗ. ವೆರಿ ಗುಡ್. ಹೃದಯ ಜ್ಯೋತಿ ಯೋಜನೆ ಬಡ ಬಡ ಹೇಳ್ರಿ, ನಾ ಕ್ವಶನ್ ಕೇಳ್ಕೊತಕ್ಕ ಕರೆಕ್ಟ್ ತಪ್ಪ. ಹೃದಯ ಜ್ಯೋತಿ ಖಾಸಗಿ ಮತ್ತು ಗೌರ್ಮೆಂಟ್ ಎರಡು ಕಡೆ ಬರ್ತದೆ, ಓನ್ಲಿ ಗೌರ್ಮೆಂಟ್ದಾಗ 2 ಕಡೆ ಬರ್ತೈತಿ. ಎಷ್ಟು ಹಬ್ ಅದಾವ್ರಿ? ಹಬ್ ಕರೆಕ್ಟ್ ನೋಡಿ ನೀವು ಹೇಳ್ದಂಗೆ. ಎಷ್ಟು ಅದಾವ ಹಬ್? ಹಬ್ ಅಂದ್ರೆ 10. ಆಮೇಲೆ ಇನ್ನೊಂದು ಸ್ಪೋಕ್ ಹತ್ ಬರ್ತಾವಲ್ಲ, ಅವು ಎಷ್ಟು ಅದಾವ ಅಂದ್ರೆ 86, 75 ಅಲ್ಲ 86, 75 ಹೇಳಿದ್ದು 86. ಹೃದಯ ಜ್ಯೋತಿ ಯೋಜನೆ ಯಾರು ಸಲ್ಮಂದ್ ಐತ್ರಿ? ಇದ ಪುನೀತ್ ರಾಜ್ಕುಮಾರ್ ಅಂದು ಡೆಡಿಕೇಟೆಡ್ ಆಗಿ ಹೃದಯ ಯೋಜನೆ ಅಂಡರ್ ಯಾರಿಗೆ ಐತೆ ಅಂದ್ರೆ, ಯಾರಿಗೆ ಹಿಂಗೆ ಹೃದಯದ ಸಮಸ್ಯೆಗಳು ಇರ್ತಾವಲ್ಲ, ಇದ್ರೊಳಗೆ ಏಜ್ ಅಂತ ಮೆನ್ಷನ್ ಮಾಡಿಲ್ಲ, ಮತ್ತು ಅಡಲ್ಟ್ ಯಾರಿಗೆ ಬರ್ತೈತಲ್ಲ ಅವರೆಲ್ಲ ಇದ್ರೊಳಗೆ ಏನು ತೊಗೋಬೋದು ಅಂದ್ರೆ ಟ್ರೀಟ್ಮೆಂಟ್ ತೊಗೋಬೋದು. ಇದು ಗೌರ್ಮೆಂಟ ಪ್ರೈವೇಟ ಎರಡು ಗೊತ್ತದ್ವಲ್ಲ. ಈಗ ಹೇಳ್ರಿ, ಯಾವ ಒಂದು ಇಂಜೆಕ್ಷನ್ನ ಫ್ರೀ ಆಫ್ ಕಾಸ್ಟ್ ಕೊಡತ್ತಾರೆ ಹೃದಯ? ಟೆನೆಕ್ಟಾ ಪ್ಲಸ್. ನೆನಪಿಟ್ಕೋರಿ, ಇದು ತಾಲೂಕು ಮಟ್ಟದ ತನ ಆಯಿತು ಅಥವಾ ಗ್ರಾಮೀಣ ಮಟ್ಟದ ತನ ಐತೆ ಅಂತ ಕೇಳ್ರಿ. ಯಾವುದೋ ತಾಲೂಕು ಮಟ್ಟದ ತನ ಐತೆ, ನೆನಪಿಟ್ಕೋರಿ. ಗ್ರಾಮೀಣ ಮಟ್ಟಕ್ಕೆ ಬರಂಗಿಲ್ಲ. ಎಷ್ಟು ಇದ್ರದ್ದು ಅಥವಾ ಹೆಡ್ ಕ್ವಾರ್ಟರ್ ಅಥವಾ ಏನು ಮೇನ್ ಸೋರ್ಸ್ ಇದನ್ನ ಹೃದಯ ಜ್ಯೋತಿ ಅಂಡರ್ ವರ್ಕ್ ಮಾಡೋದು ಯಾವುದಂದ್ರೆ ಜಯದೇವ ಇದ. ಯಾಕೆ ನೆನಪಿಟ್ಕೋರಿ ಜಯದೇವ ಹಾಸ್ಪಿಟಲ್ ಯಾಕೆ ಹೇಳತ್ತಂದ್ರೆ, ಮೈಸೂರ, ಕಲಬುರ್ಗಿ, ಬೆಂಗಳೂರ 3 ಕಡೆ ಅದ್ರದ ಜಯದೇವ ಹಾಸ್ಪಿಟಲ್ ಅದಾವ್ರಿ. ಅದರ ರೀಸನ್ ಎಲ್ಲ ಕೂಡ ಇದಕ್ಕೆ ಹೆಡ್ ಕ್ವಾರ್ಟರ್ ಯಾಕತ್ತಾರಂದ್ರೆ, ಏನಾರು ಹೃದಯ ಜ್ಯೋತಿದ ಆಗಿರ್ತೈತಿಲ್ಲ ಅದ್ರದ್ದು ಮೇನ್ ರಿಸರ್ಚ್ ಮಾಡಿದ್ದ ಅಲ್ಲಿ ಫಸ್ಟ್. ಅದಾದ್ಮೇಲೆ ಏನು ಟ್ರೀಟ್ಮೆಂಟ್ ಟೆನೆಕ್ಟಾ ಪ್ಲಸ್ ಕೊಡ್ತಾರಲ್ಲ, ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಾರೆ. ಪ್ರೆಸೆಂಟ್ ಹಬ್ಸ್ ಅಥವಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಷ್ಟು ಅದಾವ ಅಂದ್ರೆ 10. 86 ಏನದಾವ ಅಂದ್ರೆ ಸ್ಪೋಕ್ ಅಂತ ಕರೀತಾರೆ. ನೆನಪಿರ್ತೈತಲ್ಲ, ಹೃದಯದ ಬಂದಾಗ ಯಾವ ವ್ಯಾಕ್ಸಿನ್ ಹತ್ತು ನೆನಪಿಟ್ಕೋರಿ. ಯಾವ ವ್ಯಾಕ್ಸಿನ್ ಅನ್ನಂಗಿಲ್ಲ, ಸಾರಿ, ಇಂಜೆಕ್ಷನ್ ಅಂತ ಕರೀತಾರೆ. ವ್ಯಾಕ್ಸಿನ್ ಇಂಜೆಕ್ಷನ್ ಡಿಫ್ರೆನ್ಸ್ ಗೊತ್ತಾಕವಲ್ಲ. ವ್ಯಾಕ್ಸಿನ್ ಅಂದ್ರೆ ಏನರ ರೋಗ ಬರಬಾರ್ದತ್ ಕೊಡೋದು ಯಾವುದಂದ್ರೆ ವ್ಯಾಕ್ಸಿನ್ಗಳು. ಬಟ್ ಇಂಜೆಕ್ಷನ್ ಅಂದ್ರೆ ಆ ಟೈಮ್ಗೆ ಅಟ್ಟ ಹೆಲ್ಪ್ ಆಕಿರ್ತಾವೆ. ವ್ಯಾಕ್ಸಿನ್ ನಾವು ಸಣ್ಣಗಿದ್ದಾಗ ಪೋಲಿಯೋ ವ್ಯಾಕ್ಸಿನ್ ಹಾಕೋತಾರೆ, ಎದಕ್ಕೆ? ಕೋವಿಡ್ ವ್ಯಾಕ್ಸಿನ್ ಹಾಕೊಂಡಿರ್ತಾರೆ, ಮುಂದೆ ಕೋವಿಡ್ ಬರಬಾರ್ದು ಅಂತೇಳಿ. ಬಟ್ ಇಂಜೆಕ್ಷನ್ ಹಂಗಿರಂಗಿಲ್ಲ. ನಮಗೆ ಜ್ವರ ಬಂದಾಗ ಇಂಜೆಕ್ಷನ್ ಮಾಡಿಸೋತಿ ಹೊರತಾಗಿ ವ್ಯಾಕ್ಸಿನ್ ತೊಗೋತೀವಿ ಹೋಗಂಗಿಲ್ಲಲ್ಲ. ಸೇಮ್ ಇದು ಯಾವುದಂದ್ರೆ ಟೆನೆಕ್ಟಾ ಪ್ಲಸ್ ಅನ್ನೋದು ಏನಂದ್ರೆ ಇಂಜೆಕ್ಷನ್ ಐತಿ. ಅದನ್ನ ಏನಂದ್ರೆ ತುರ್ತು ಪರಿಸ್ಥಿತಿ ಒಳಗೆ ಕೊಡ್ತಿರ್ತಾರೆ. ಹಾರ್ಟ್ ಯಾವಾಗಾರ ಅಥವಾ ಬ್ಲಾಕ್ ಆಗಿರ್ತೈತಲ್ಲ ಬ್ಲಡ್, ಆ ಟೈಮ್ನಾಗ ಕೊಡ್ತಾರೆ. ನೆನಪಿಟ್ಕೋರಿ. ಯಾವ ಯೋಜನೆ ಅಂತ ಹೇಳಿ ಈಗ ಯಾವ ಇಯರ್ದಾಗ ಬಂದೈತೆ ಅಂತ ಕೇಳ್ರ? 2023ರಾಗ. ನೆನಪಿಟ್ಕೋರಿ. 2023ರಾಗ ಬಂದಾಗ SCP ಬಂದಿದ್ದು ಯಾವ ಇಯರ್ದಾಗ? 2023ರಾಗ ಹೊಸ ಕಾನೂನುಗಳು ಬಂದಿದ್ದು ಯಾವ ಇಯರ್ದಾಗ? ಹಂಗೆ 23ರಾಗ ಯಾವ ಬಂದಾವ ನೆನಪಿಟ್ಕೋ. ರೀಸೆಂಟಾಗಿ ILOದವ್ರು ಒಂದು ಹೊಸದು ಇನ್ನಿಂದ ತೊಗೋತಾರೆ ನೋಡ್ರಿ, ಬೈಂಡಿಂಗ್ ಟ್ರೀಟಿ ಅಂತ ಮಾಡ್ತಾರೆ. ಯಾವ್ದ್ರ ಮೇಲೆ ಮಾಡ್ತಾರೆ ಬೈಂಡಿಂಗ್ ಟ್ರೀಟಿ ಅಂತ? ಬೈಂಡಿಂಗ್ ಟ್ರೀಟಿ ಅಂತೇಳಿ ILO ರೀಸೆಂಟಾಗಿ ಜೂನ್ 12ಕ್ಕೆ ಬಾಲ ಕಾರ್ಮಿಕ ವಿರೋಧ ದಿನ ಆಚರಿಸಿರಲ್ಲ, ಅವಾಗ ಒಂದು ಬೈಂಡಿಂಗ್ ಟ್ರೀಟಿ ಅಂತ ಮಾಡ್ಯಾರ. ಕಂಪಲ್ಸರಿ ಅದ್ರೊಳಗೆ ಇರೋ ಕಂಟ್ರಿಗಳೆಲ್ಲ ಈ ಟ್ರೀಟಿನ ಅಡಾಪ್ಟ್ ಮಾಡ್ಕೋಬೇಕು. ಯಾವ ಟ್ರೀಟಿ ಅಂತ ಕರಿತೀವಿ ಅದು? ಎಸ್, ಗಿಗ್ ವರ್ಕರ್ಸ್ದು. ಗಿಗ್ ವರ್ಕ್ ಅದನ್ನೇ ಇದೆ ನೀನು. ಗಿಗ್ ವರ್ಕರ್ಸ್ದ ಟ್ರೀಟಿ ಅಂತ ಕರೀತಾರೆ. ಯಾಕಂದ್ರೆ ಒಪ್ಪಂದ ಆಗೈತಿ. ಏನಂದ್ರೆ ಗಿಗ್ ವರ್ಕರ್ಸ್ ಅಂತ ಬರ್ತಾರೆ, ಗೊತ್ತೈತಲ್ಲ. ಈಗ ಹೇಳ್ರಿ ನೋಡು, ಗಿಗ್ ವರ್ಕರ್ಸ್ ಅಂದ್ರೆ ಯಾರ? ಝೊಮ್ಯಾಟೊ, ಸ್ವಿಗ್ಗಿ. ನೆನಪಿರ್ತೈತಲ್ಲ, ಝೊಮ್ಯಾಟೊ, ಸ್ವಿಗ್ಗಿ ಅಥವಾ ಕಡಿಮೆ ಟೈಮ್ನಾಗ ಅಥವಾ ಪಾರ್ಟ್ ಟೈಮ್ ವರ್ಕ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಗಿಗ್ ವರ್ಕರ್ಸ್ ಅಂತ ಕರಿತಿರ್ತೀವಿ. ಆದರೆ ಇಂಡಿಯಾದಾಗ ಬಂದಾಗ ಫಸ್ಟ್ ಗಿಗ್ ವರ್ಕರ್ಸ್ ಬಿಲ್ ಪಾಸ್ ಮಾಡಿದ್ದು ಸ್ಟೇಟ್ ಯಾವ್ದು? ರಾಜಸ್ಥಾನ್. ಸೆಕೆಂಡ್ ಸ್ಟೇಟ್ ಬಂದಾಗ ಕರ್ನಾಟಕ. ನೆನಪೈತಲ್ಲ, ಇದು ಗಿಗ್ ವರ್ಕರ್ಸ್ ಬಿಲ್ ಅಂತ ಕರಿತೀವಿ. ಇದು ಬಟ್ ಏನಂತಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಯಾಕೆ ಇಂಪಾರ್ಟೆಂಟ್ ಆಕೈತೆ ಅಂದ್ರೆ, ಈಗ ನಮ್ಮಲ್ಲಿ ಏನು ಬಾಲ ಕಾರ್ಮಿಕ ವಿರೋಧ ದಿನ ಅಂತ ಆಚರಿಸ್ತೀವಿ. ಎಷ್ಟು ವರ್ಷ ಇದ್ದವ್ರಿಗೆ ಬಾಲ ಕಾರ್ಮಿಕರತ್ತೀವ್ರಿ? 14 ವರ್ಷ ಒಳಗಿದ್ರತ್ತೇಳಿ ಅವ್ರಿಗೆ ಬಾಲ ಕಾರ್ಮಿಕರ ಅಂತ ಕರಿತೀವಲ್ಲ. ಅವ್ರ ಸಲ್ಮಂದ್ ಏನು ಮಾಡಿದ್ರು ಅಂದ್ರೆ, ರೀಸೆಂಟಾಗಿ ಬಾಲ ಕಾರ್ಮಿಕ ದಿನನ ಏನು ಮಾಡ್ಯಾರ ಅಂದ್ರೆ, ಸಣ್ಣ ಹುಡುಗರು ಪಾರ್ಟ್ ಟೈಮ್ ವರ್ಕ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಆಗಲಿ ಎಲ್ಲರಿಗೆ ಆಗಲಿ ಅಂತೇಳಿ ಗಿಗ್ ವರ್ಕರ್ಸ್ ಬಿಲ್ನತ್ತ ಪಾಸ್ ಮಾಡ್ಯಾರ. ಯಾರಂದ್ರೆ ILOದವ್ರು. ಪ್ರೆಸೆಂಟ್ ಇಂಡಿಯಾದಾಗ ಮಾಡಿದ್ದು 2 ಸ್ಟೇಟ್ ಅದಾವ ಆಲ್ರೆಡಿ, ರಾಜಸ್ಥಾನ ಮತ್ತು ಕರ್ನಾಟಕ. ಇವು ಎರಡಕ್ಕೂ ಕನ್ಫ್ಯೂಸ್ ಆಗಬಾರ್ದು. ಇಂಡಿಯಾ ಆಲ್ರೆಡಿ ಏನೈತೆ ಅಂದ್ರೆ ಅದ್ರೊಳಗೆ ಮೆಂಬರ್ ಐತೆ ILOದಾಗ. ಈಗ ILO ಏನು ಗಿಗ್ ವರ್ಕರ್ಸ್ದ ರೂಲ್ಸ್ ತೆಗ್ದಾರಲ್ಲ, ಆ ರೂಲ್ಸ್ನ ಕಂಪಲ್ಸರಿ ಇಂಡಿಯಾ ಅಡಾಪ್ಟ್ ಮಾಡ್ಕೋಬೇಕು. ನೆನಪಿಟ್ಕೊಡಿ. ಅದ್ರೊಳಗೆ ಯಾಕಂದ್ರೆ 187 ಕಂಟ್ರಿ ಬರ್ತಾವೆ. ILOದ ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತದೆ? ಎಲ್ಲಿ? ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾ. ಸ್ವಿಟ್ಜರ್ಲ್ಯಾಂಡ್ ಕ್ಯಾಪಿಟಲ್ ಯಾವ್ದು? ಇದು ನೆನಪಿಟ್ಕೋರು. ಸ್ವಿಟ್ಜರ್ಲ್ಯಾಂಡಿನ ಕ್ಯಾಪಿಟಲ್ ಯಾವುದಂದ್ರೆ ಬರೀ ಜಿನೇವಾ ಅಂತ ಕೇಳಿರ್ತೀವಿ. ಸ್ವಿಟ್ಜರ್ಲ್ಯಾಂಡ್ ಕ್ಯಾಪಿಟಲ್ ಯಾವುದಂದ್ರೆ ಬರ್ನ್ ಹತ್ ಬರ್ತೈತೆ. ನೆನಪಿಟ್ಕೋರಿ. ಸ್ವಿಟ್ಜರ್ಲ್ಯಾಂಡ್ದಾಗ ಹೈಯೆಸ್ಟ್ ಹೆಡ್ ಕ್ವಾರ್ಟರ್ ಅದಾವ. WHO ಹೆಡ್ ಕ್ವಾರ್ಟರ್ ಅಲ್ಲೇ ಐತಿ. WTOದ ಹೆಡ್ ಕ್ವಾರ್ಟರ್ ಐತಿ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಲ್ಲೇ ಐತಿ. ಇವೆಲ್ಲ ಹೆಡ್ ಕ್ವಾರ್ಟರ್ಗಳು ಜಾಸ್ತಿ ಅಲ್ಲೇ ಯಾಕದಾವ ಅಂದ್ರೆ, ಈ ಸ್ವಿಟ್ಜರ್ಲ್ಯಾಂಡ್ನಾಗ ಹೆಡ್ ಕ್ವಾರ್ಟರ್ ಇಡಾಕ್ ನೋಡ್ರಿ. ಅಮೆರಿಕ ಅತಿ ದೊಡ್ಡ ಬಲಿಷ್ಠ ಕಂಟ್ರಿ ಇದ್ರು ಆ ಕಂಟ್ರಿ ಒಳಗಿಲ್ಲ. ಈಗ ರೀಸೆಂಟಾಗಿ ಸ್ವಿಟ್ಜರ್ಲ್ಯಾಂಡ್ನಾಗ ಏನು ಇದನ್ನು ಯಾವುದೋ ಒಂದು ಒಪ್ಪಂದ ಮಾಡ್ಕೋತಂದ್ರಲ್ಲ, ಸ್ವಿಟ್ಜರ್ಲ್ಯಾಂಡ್ ಯಾವುದೋ ಬಂದೈತೆ. ಅದು ಯಾವುದೋ
ಹಾಂ ಇರಾನ್ ಜೊತೆ ಅಲ್ಲೆಲ್ಲ ಹಾಂ ಕರೆಕ್ಟ್. ಇರಾನ್ ಮತ್ತು ಇಸ್ರೇಲ್ದಾಗ ವಾರ್ ನಿಂದ್ರಸತ್ತಿದ್ರು ಗೊತ್ತಾ, ಅದು ಇರಾನ್ ಟ್ರೀಟಿನೂ ಎಲ್ಲಿ ಮಾಡ್ಬೇಕಂದ್ರೆ ಸ್ವಿಟ್ಜರ್ಲ್ಯಾಂಡ್ನಾಗ ಮಾಡ್ಬೇಕಂದ್ರೆ. ಈ ಸ್ವಿಟ್ಜರ್ಲ್ಯಾಂಡ್ ಯಾಕೆ ಹೆಡ್ ಕ್ವಾರ್ಟರ್ ಆಕತಿ ಅಥವಾ ಹೈಯೆಸ್ಟ್ ಕಂಟ್ರಿಗಳಿಗೆ ಆದ್ಯತೆ ಸ್ಟೇಟ್ ಐತತ್ರ ನೆನಪಿಟ್ಕೋರಿ. ಅಮೇರಿಕಾದಾಗ ಯಾವ್ದಾರ ಹೆಡ್ ಕ್ವಾರ್ಟರ್ ಇತ್ತ ತಿಳ್ಕೊರಿ. ಈಗ ಅಮೇರಿಕಾದಾಗ WBank ಅದು, ವರ್ಲ್ಡ್ ಬ್ಯಾಂಕ್, IMF ಅದು ಅದಾವ. ಅಮೇರಿಕಾದ ಹಿಡಿತದಾಗಿರ್ತ ಏನತ್ರಿ ಏನು ಕರೆದ್ರೆ ಅವ್ರ ಸ್ವಿಟ್ಜರ್ಲ್ಯಾಂಡ್ನಾಗ ಹೆಡ್ ಕ್ವಾರ್ಟರ್ ಯಾಕೆ ಇಟ್ರ ಅಂದ್ರೆ ಆ ಟೈಮ್ ನಡೆದ ಏನೇನು ಪೌಂಡ್ ಮಾಡ್ಯಾರಲ್ಲ ಅವಕ್ಕೆಲ್ಲ ಸ್ವಿಟ್ಜರ್ಲ್ಯಾಂಡ್ ಹೆಂಗಂದ್ರೆ ರೆಡ್ ಕ್ರಾಸ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಬರ್ತೈತೆ ನೆನಪೈತಿ. ರೆಡ್ ಕ್ರಾಸ್ ಅನ್ನೋದು ಎದ್ರ ಸಲ ಬಂದೈತಿ ಹೇಳ್ರಿ? ರೆಡ್ ಕ್ರಾಸ್ ಯಾವ್ದು 8ಕ್ಕೆ ಆಚರಿಸ್ತಿಲ್ಲ, ಯಾವ್ದು 8 ಅದ ಮೇ 8ಕ್ಕೆ ರೆಡ್ ಕ್ರಾಸ್ ಡೇ ಅಂತ ಆಚರಿಸ್ತೀವಿ. ಈ ರೆಡ್ ಕ್ರಾಸ್ ಡೇ ಅಂತ ಆಚರಿಸ್ತಿಲ್ಲ ಎದಕ್ಕಂದ್ರೆ ಜಗತ್ನಾಗ ಹೈಯೆಸ್ಟ್ ಹ್ಯುಮ್ಯಾನಿಟೇರಿಯನ್ ಅಥವಾ ಮಾನವೀಯತೆ ಬೇಸಿಸ್ ಮೇಲೆ ಏನರ ಏಡ್ ಕೊಡ್ತಿರ್ತಾರಲ್ಲ ಅದ ಯಾವ್ದಂದ್ರೆ ರೆಡ್ ಕ್ರಾಸ್ ಇನ್ಸ್ಟಿಟ್ಯೂಟ್. ಅದೆಲ್ಲೈತೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ನಾಗ. ಈ ಸ್ವಿಟ್ಜರ್ಲ್ಯಾಂಡ್ ಎದಕ್ಕಂದ್ರೆ ಯಾವುದು ಕಂಟ್ರಿದು ಏನರ ಪೊಲಿಟಿಕಲ್ ಕ್ರೈಸಿಸ್ ಇರ್ತಾವಲ್ಲ ಅದ್ರೊಳಗೆ ಭಾಗವಹಿಸಂಗಿಲ್ಲ, ತಲೆ ಕೆಡ್ಸೋಳಂಗಿಲ್ಲ. ಈಗ ಎಲ್ಲರ ಅಮೇರಿಕಾದಾಗ ಮಾಡಿರ್ತೀನಿ, ಅಮೇರಿಕಾ ರಷ್ಯಾ ಮುಂದೊಡಿತಾರ, ಅದ್ಯಾಕೆ ಮುಂದೊಡಿತು, ಅದ್ರೊಳಗೆ ಯಾವ್ದಾರ ಕಡಿಮೆ ರೊಕ್ಕ ಕೊಡ್ರಿ, WBank ಕಂಟ್ರೋಲ್ ಮಾಡೋದು ಹಿಂಗೆ ಮಾಡ್ತೈತಲ್ಲ. ಸ್ವಿಟ್ಜರ್ಲ್ಯಾಂಡ್ ಯಾವ ಕಂಟ್ರಿ ಅಂಡರ್ನು ಏನು ಮಾಡಂಗಿಲ್ಲ ಅಂದ್ರೆ ಯಾವ್ದಾರ ಕಂಟ್ರಿ ಪೊಲಿಟಿಕ್ ಒಳಗೆ ಏನು ಮಾಡ್ತಿರ್ತೈತೆ ಅಂದ್ರೆ ಅದು ಇಂಟರ್ಫಿಯರ್ ಮಾಡ್ತಿರಂಗಿಲ್ಲ. ಅದಕ್ಕೆ ಅಥವಾ ಹ್ಯುಮ್ಯಾನಿಟೇರಿಯನ್ ಬೇಸ್ ಮೇಲೆ ಅತಿ ಶಾಂತವಾದ ದೇಶ ಅಂತ ಕರಿತೀವಿ. ಮತ್ತು ಅದು ಪೀಸ್ ಇಂಡೆಕ್ಸ್ನಾಗ ಇದ್ಯಾಕೆ ಶಾಂತ ಇಲ್ಲ ಅಂತೇಳಿ ಬರೀ ಏನಂದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಒಳಗೆ ಪೀಸ್ ಇರ್ತೈತಿ ಅಥವಾ ಹ್ಯುಮ್ಯಾನಿಟೇರಿಯನ್ ಬೇಸ್ ಮೇಲೆ ವರ್ಕ್ ಆಕೈತೆ ಅಂತೇಳಿ ಹೈಯೆಸ್ಟ್ ಪ್ರಿಫರ್ ಮಾಡ್ತಿರ್ತಾರೆ ಸ್ವಿಟ್ಜರ್ಲ್ಯಾಂಡ್. ಅದ ಸ್ವಿಟ್ಜರ್ಲ್ಯಾಂಡ್ ಕ್ಯಾಪಿಟಲ್ ಯಾವ್ದಂದ್ರೆ ಬರ್ನ್. ILO ಹೆಡ್ ಕ್ವಾರ್ಟರ್ ಎಲ್ಲಿ ಐತೆ ಕೇಳ್ರಿ? ಜಿನೇವಾ. ವೆರಿ ಗುಡ್. ಇದು ಹೇಳ್ರಿ ವರ್ಯ ಅಂತ ಹೇಳಿದ್ದಿಲ್ಲ. ವರ್ಯ ಎದಕ್ಕೆ ನ್ಯೂಸ್ನಾಗ ಬಂದಿತ್ತ? AI ಏನು ವರ್ಯ ಅನ್ನೋದೇನ? AI ವಿಡಿಯೋ ಎಡಿಟಿಂಗ್ ನೆನಪೈತಲ್ಲ. ಯಾವ ಮಿನಿಸ್ಟ್ರಿದವ್ರು ಲಾಂಚ್ ಮಾಡ್ತಾರೆ ಇದನ್ನ ವರ್ಯ ಅನ್ನೋದು? ಮಿಟಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬರ್ತೈತಲ್ಲ, ಮಿಟಿದವ್ರು ಲಾಂಚ್ ಮಾಡ್ತಾರೆ ನೆನಪಿಟ್ಕೋರೆ ವರ್ಯ ಅನ್ನೋದು. ಎದ್ರ ಸಲ್ಮಂದ್ ಅಂದ್ರೆ ಆಲ್ರೆಡಿ ಅದಾವ ಬೇರೆ ಬೇರೆ AIಗಳು. ಬಟ್ ಮಿನಿಸ್ಟ್ರಿ ಆಫ್ ಮಿಟಿದವ್ರು ಎದಕ್ಕಿಂತ ವರ್ಯ ತರ್ತಾರಂದ್ರೆ ಇದು ಇಂಡಿಜಿನಿಯಸ್ಲಿ ನೆನಪಿಟ್ಕೋರೆ. ಬೇರೆ ಕಂಟ್ರಿಗೆ ಎಲ್ಲರ ಮೆಟಾದಾಗ ನೀವು ವಾಟ್ಸಪ್ನಾಗ ಅಥವಾ ಯೂಟ್ಯೂಬ್ನಾಗ ಏನರ ವಿಡಿಯೋ ಹಾಕ್ಬೇಕಾರೆ AI ಎಡಿಟಿಂಗ್ ಡೈರೆಕ್ಟ್ ವಿಡಿಯೋ ಒಂದು 30 ಸೆಕೆಂಡ್ ಮಾಡಿ ಕೊಡ್ತಿರ್ತೈತಲ್ಲ, ಅದಕ್ಕೆ ಮತ್ತು ಇದಕ್ಕೆ ಪರಕ್ ಏನಂದ್ರೆ ಇದು ಇಂಡಿಯಾದ ಇಂಡಿಜಿನಿಯಸ್ಲಿ ಐತಿ. ಅದ ವರ್ಯ ಅಂತ ಕರೀತಾರೆ. ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿದವ್ರು ಮಾಡ್ತಾರೆ ನೆನಪಿರ್ತೈತಲ್ಲ. ಅಫೋರ್ಡೆಬಲ್ ಕಾಸ್ಟ್ನಾಗ ವಿಡಿಯೋ ಎಡಿಟ್ ಮಾಡು ಸಲ್ಮಂದ್. ನೆಕ್ಸ್ಟ್ ಸುದರ್ಶನ್ ಪಟ್ನಾಯಕ್ ಅಂತ ರೀಸೆಂಟಾಗಿ ಸುದ್ದಿಯಲ್ಲಿದ್ರಿ, ಎದ್ರ ಸಲ್ಮಂದ್ ಹೇಳಿ? ಹಾಂ ಜಾತಿ ಕರೆಕ್ಟ್ ಗಣತಿದ ಬ್ರ್ಯಾಂಡ್ ಅಂಬಾಸಿಡರ್ ತಪ್ಪಲ್ಲ ಹೇಳ್ರಿ. ಸುದರ್ಶನ್ ಪಟ್ನಾಯಕ್ ಎದಕ್ಕೆ ನ್ಯೂಸ್ನಾಗ ಇದ್ರ ಅಂದ್ರೆ ನಮ್ದು 2027 ಜನಗಣತಿ ನಡೆದೈತಿಲ್ಲ ಅದರದ್ದು ಬ್ರ್ಯಾಂಡ್ ಅಂಬಾಸಿಡರ್ ಯಾರಂದ್ರೆ ಸುದರ್ಶನ್ ಪಟ್ನಾಯಕ್. ಇನ್ನೊಂದು ಏನು ಅವಾರ್ಡ್ ತಗೋತಾರೆ ರೀಸೆಂಟಾಗಿ? ರಷ್ಯನ್ ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್. ಮತ್ತೆ ಎಲ್ಲ ಸ್ಲ್ಯಾಮ್ ಅಂತ ಹೇಳಿರಿ. ಗ್ರ್ಯಾಂಡ್ ಸ್ಲ್ಯಾಮ್ ಬೇರೆ, ಇದನ್ನ ಗ್ರ್ಯಾಂಡ್ ಸ್ಯಾಂಡ್ ಬೇರೆ. ಸ್ಯಾಂಡ್ ಅಂದ್ರೆ ಮರಳ ಮೇಲೆ ಏನಾರ ಕಲೆ ಮಾಡ್ತಿರ್ತಾರಲ್ಲ ಅದ್ರ ಸಲ್ಮಂದ್ ಸುದರ್ಶನ್ ಪಟ್ನಾಯಕ ರೀಸೆಂಟಾಗಿ ರಷ್ಯಾದಿಂದ ಅವಾರ್ಡ್ ತೊಗೊಂಡಾರ. ಇಂಡಿಯಾದ ಎಷ್ಟನೇ ವ್ಯಕ್ತಿ ಅವ್ರು? ಇಂಡಿಯಾಸ್ ಫಸ್ಟ್ ನೆನಪಿಟ್ಕೋರಿ. ಸ್ಟ್ರಾಟಜಿಕ್ಕಿದಾಗ ಮಾಡ್ಬೋದು. ಇದನ್ನ ಕರೆಂಟ್ ಅಫೇರ್ಸ್ ಅಂತ ಬರಂಗಿಲ್ಲ, ಇದು ಎಲ್ಲರ ಮುಂದೆ ಓದ್ತೀನಿ. ಇಂಡಿಯಾಸ್ ಫಸ್ಟ್ ರಷ್ಯನ್ ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಅವಾರ್ಡ್ ತೊಗೊಂಡಾರ ಯಾರಂದ್ರೆ ಸುದರ್ಶನ್ ಪಟ್ನಾಯಕ್. ಇದು ಆ್ಯಂಕರ್ ಅಂತ ರೀಸೆಂಟಾಗಿ ಮಾಡ್ತಾರತ್ತ ಹೇಳಿದ್ನಿ. ಆ್ಯಂಕರ್ ಇದ್ರ ಸಲ್ಮಂದ್ ಹೇಳ್ರಿ. ಆ್ಯಂಕರ್ ಅನ್ನೋದು ಏನು? ಆ್ಯಂಕರ್ ಏನೈತೆ? ಆ್ಯಂಕರ್ ಅನ್ನೋದು ಹೇಳಿದ್ಲಿ IIT ಮದ್ರಾಸ್ದವ್ರು ಡೆವಲಪ್ ಮಾಡ್ತಾರಂತ ಹೇಳಿದ್ನಿ. ಆ್ಯಂಕರ್ ಅನ್ನೋದು ಅಟ್ಲಾಸ್. ಎಂಥ ಅಟ್ಲಾಸ? ಆಪ್ಷನ್ ಕೊಡ್ಲಿ? ಹಾರ್ಟ್ ಅಟ್ಲಾಸ, ಬ್ರೈನ್ ಅಟ್ಲಾಸ, ನರ್ವ್ ಸಿಸ್ಟಮ್ ಅಟ್ಲಾಸ್. ಎದ್ರದ? ಬ್ರೈನ್ ರಿಲೇಟೆಡ್ ವರ್ಡ್ದಾಗ ಅತಿ ಮಲ್ಟಿ ಅಥವಾ ಏನಂದ್ರೆ ಫುಲ್ ಎಕ್ಸ್ಪ್ಲೇನ್ಡ್ 3D ಅಟ್ಲಾಸ್ ಯಾವ್ದಂದ್ರೆ ಆ್ಯಂಕರ್ ಅಂತ ಬರ್ತೈತಿ. ಯಾವ IITದವ್ರು ಮಾಡ್ತಾರಂದ್ರೆ IIT ಮದ್ರಾಸಿ. ಇದಕ್ಕಿಂತ ಮೊದಲು ಒಂದು ಮಾಡಿದ್ರಿ ಯಾವ್ದಂದ್ರೆ ಧರಣಿ ಅಟ್ಲಾಸ್ ಅಂತ ಕರೀತಾರ್ರಿ. ಅದೇನಂದ್ರೆ ಇಂಡಿಯಾ ಲೆವೆಲ್ಗೆ 3D ಪ್ರಿಂಟೆಡ್ ಎಲ್ಲ ಸಿಕ್ಕಿತ್ತು. ಬಟ್ ಇನ್ನು ವರ್ಲ್ಡ್ ಲೆವೆಲ್ಗೆ ಅಥವಾ ವರ್ಲ್ಡ್ ಕ್ಲಾಸ್ 3D ಎಕ್ಸ್ಪ್ಲೇನ್ಡ್ ಅಟ್ಲಾಸ್ ಮಾಡ್ಬೇಕಂತ ಯಾವ್ದು ಮಾಡ್ಯಾರಂದ್ರೆ ಆ್ಯಂಕರ್. ಯಾವ್ದು? IIT ಮದ್ರಾಸ್. ನೆನಪಿಟ್ಕೋರಿ. ಎಲ್ಲಿ ಬರ್ತದೆ IIT ಮದ್ರಾಸ್? ಎಸ್, ವೆರಿ ಗುಡ್. ನೆಕ್ಸ್ಟ್ ಇದು ಕ್ಯಾಬಿನೆಟ್ ಅನ್ನೋ ವರ್ಡ್ ಹೇಳಿದ್ರಲ್ಲ, ಯಾವ ತಿದ್ದುಪಡಿ ಪ್ರಕಾರ ಕ್ಯಾಬಿನೆಟ್ ವರ್ಡ್ ಆ್ಯಡ್ ಮಾಡ್ತಾರ? ಇವು ನೆನಪಿಟ್ಕೋಬೇಕು. ಮತ್ತು ನೆನಪಿರಬಾರ್ದು. ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಕರಿತೀವಿ. ಯಾವ ಆರ್ಟಿಕಲ್ ಇರ್ತದೆ ಕ್ಯಾಬಿನೆಟ್ ಮಿನಿಸ್ಟರ್ ಬಗ್ಗೆ? ನಾ ಇನ್ನೊಮ್ಮೆ ಕೇಳತ್ ನೋಡು. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಬರ್ತಾರಲ್ಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ 91ನೇ ತಿದ್ದುಪಡಿ ಪ್ರಕಾರ 15 ಇರ್ಬೇಕತ್ತಾರಲ್ಲ. ಸೆಂಟ್ರಲ್ದಾಗ ಬಂದಾಗ ಲೋಕಸಭೆದಾಗ ಯಾವ ಒಂದು ಆರ್ಟಿಕಲ್ ಇರ್ತೈತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ? ಯಾವ್ದ? 75 74 ಕರೆಕ್ಟ್. ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಲ್ಲಿ 163. 163. ಇವು ಎರಡು ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ ರೀಸೆಂಟಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇತ್ತು ನೋಡ್ರಿ. ಯಾಕೆ ಕೇಳ್ತಿರ್ತಾರೆ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಥವಾ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇರ್ತಾರಲ್ಲ ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಈಗ ಸೂಪರ್ ಕ್ಯಾಬಿನೆಟ್ ಅಂದ್ರೆ ಏನ, ಕಿಚನ್ ಕ್ಯಾಬಿನೆಟ್ ಅಂದ್ರೆ ಏನಂತೇಳಿ. ಅದ್ರ ಸಲ್ಬಂದ ಕ್ಯಾಬಿನೆಟ್ ಅನ್ನೋ ವರ್ಡ್ ನಾಳೆ ಹೇಳಿಕೆ ಒಳಗಾತು ಹಾಕಿರತ್ತೇಳಿ. ಕ್ಯಾಬಿನೆಟ್ ಅನ್ನೋ ವರ್ಡ್ ಇಂಡಿಯನ್ಸ್ ಇದನ್ನ ಸಂವಿಧಾನದಾಗ ಮೂಲವಾಗಿತ್ತಂದ್ರೆ ಮೂಲವಾಗಿದ್ದಿದ್ದಿಲ್ಲ. ಯಾವ ತಿದ್ದುಪಡಿ ಪ್ರಕಾರ ಸೇರಿಸ್ತೀವಿ ಅಂದ್ರೆ 44ನೇ ತಿದ್ದುಪಡಿ ಪ್ರಕಾರ. ಇನ್ನೊಂದು ಹೇಳ್ರಿ ನೋಡು, ರೀಸೆಂಟಾಗಿ ಬರ್ತಾವೆ ಇವು ಹೊಲ ಒತ್ತುವರಿ ಆಸ್ತಿ ಇದನ್ನದು ಮಾಡ್ತಾರಲ್ಲ, ಹಂಗೆ ಆಸ್ತಿ ಹಕ್ಕು ಅನ್ನೋದು ಮೂಲಭೂತ ಹಕ್ಕು ಇತ್ತು. ಅದನ್ನ ತೆಗೆದು ಯಾವ ಒಂದು ಭಾಗದಾಗ ಹಾಕ್ತಾರೆ? ಯಾವ್ದ 300 ಆರ್ಟಿಕಲ್ ಆತ್ ಯಾವ ಭಾಗದಾಗ? 12ನೇ ಭಾಗ. ಇದು ಎದುರು ಸಲ್ಮಂದ್ ಕೇಳ್ಬೋದು ಹೇಳಿ. ಆಸ್ತಿ ಹಕ್ಕು ಒಂದು ಈಗ ರೀಸೆಂಟಾಗಿ ಒಂದು ಕ್ರೈಸಿಸ್ ನಡೆದೈತೆ ನೋಡ್ರಿ. ಬಿಡದಿ ನಮ್ಮಲ್ಲಿ AI ಸಿಟಿ ಎಲ್ಲಿ ಮಾಡ್ಬೇಕಂದರು? ಬಿಡದಿ AI ಟೌನ್ ಸಿಟಿ ಅಂತ ಕರಿತೀವಿ. ಕ್ವಾಂಟಮ್ ಸಿಟಿ ಬಂದ್ರ
ಹೆಸರಘಟ್ಟ. ಸ್ವಿಫ್ಟ್ ಸಿಟಿ ಬಂದ್ರ ಸರ್ಜಾಪುರ್. ಕ್ವೀನ್ ಸಿಟಿ ಅಂದ್ರ ದಾಬಸ್ಪೇಟೆ. ಇಲ್ಲಿ ಯಾವ ಇವು ಸಿಟಿ ಎಲ್ಲ ಮಾಡ್ಬೇಕಾರ ಅಲ್ಲಿ ಆಲ್ರೆಡಿ ವಿಲೇಜ್ಗಳು ಇರ್ತಾವ, ಹಳ್ಳಿ ಜನರದ್ದು ಹೊಲ ತಗೋಬೇಕಲ್ಲ. ಈಗ ಏನಂದ್ರೆ ಬಿಡದಿ ಒಳಗೆ ಅದು ಕ್ರೈಸಿಸ್ ನಡೆದೈತೆ, ಅಪೋಸ್ ಮಾಡತ್ತಾರೆ. ಯಾಕಂದ್ರೆ ಬಿಡದಿ ರೈತರು ಒಪ್ಕೊಂಡಿಲ್ಲ ಅಂತೇಳಿ. ಬಟ್ ಗೌರ್ಮೆಂಟ್ದವ್ರು ಏನು ಹೇಳ್ತಾರೆ ಅಂದ್ರೆ 80% ಜನ ಆಲ್ರೆಡಿ ಒಪ್ಪಿಗೆ ಕೊಟ್ಟಾರ, ನಾವು ಎ ಸಿಟಿ ಮಾಡತ್ತೀವಿ ಅಂತ ಹೇಳ್ತಾರೆ. ಅದ್ರ ಕ್ರೈಸಿಸ್ ಬಂದೈತಿ. ಅವಾಗ ಏನು ಕೇಳ್ಬೋದಂದ್ರೆ ಸ್ವಂತ ನಮ್ಮಲ್ಲಿ ಏನಂದ್ರೆ ಮೂಲಭೂತ ಹಕ್ಕುಗಳದಾವ್ರಿ. ಮೂಲಭೂತ ಹಕ್ಕು ಅಂದಾಗ ಎಲ್ಲರ ಆಸ್ತಿ ಹಕ್ಕಿತ್ತು ಅಂತೇಳಿ ನಮ್ದು 10 ಎಕರೆ ಜಮೀನು ಐತಿ, ನಮ್ಮ 10 ಎಕರೆ ಜಮೀನು ಕೊಡಂಗಿಲ್ಲ ಅಂತ ಏನು ಮಾಡ್ತಿದ್ವಿ ಅಂದ್ರೆ ನಾವು ರಿಟ್ ಹೊಡ್ಸಕ್ಕೆ ಹೋಗ್ತಿದ್ವಿ. ಎಲ್ಲಿ ಅಂದ್ರೆ 32 ಮತ್ತು ಯಾವ್ದು ವಿಧಿ ಪ್ರಕಾರ 226ನೇ ವಿಧಿ ಪ್ರಕಾರ ರಿಟ್ ಹೊಡ್ಸರತ್ ಕರಿತಿದ್ವಲ್ಲ. ಅದ್ರ ಸಲ್ಬಂದ ಏನು ಮಾಡ್ತಾರೆ ಅಂದ್ರೆ ಆಸ್ತಿ ಹಕ್ಕು ತೆಗೆದ್ರೆ. ಈಗ ನಮ್ಮಲ್ಲಿ ಯಾಕಾರ ಯಾವ್ದಾರ ನೋಡ್ರಿ ಜಲಾನಯನ ಪ್ರದೇಶ ಆಗಲಿ ಅಥವಾ ಈಗ ಆಲ್ಮಟ್ಟಿದೇನು ಇನ್ಕ್ರೀಸ್ ಮಾಡತ್ತಾರಲ್ಲ ಆ ಟೈಮ್ನಾಗ ಹೊಲಗಳನ್ನ ಒತ್ತುವರಿ ಮಾಡಕೋತಾರ. ಗೌರ್ಮೆಂಟ್ ಏನೈತೆ ಅಂದ್ರೆ ರೂಲ್ಸ್ ಯಾವ್ದಾರ ಸ್ಟೇಟ್ನಾಗ ಎಕನಾಮಿಕ್ ಗ್ರೋತ್ ಸಂಬಂಧ ಅಥವಾ ಆ ಸ್ಟೇಟಿಗೆ ಎಕನಾಮಿಕ್ ಅಥವಾ ಸಿವಿಲಿಯನ್ಸ್ಗೆ ಹೆಲ್ಪ್ ಹಾಕುವಂಗೆ ಏನೋ ಇತ್ತಂತೇಳಿ ಅಂಥ ಟೈಮ್ನಾಗ ನಿಮ್ಮ ಮನಿ ಆಗಲಿ ಅಥವಾ ಹೊಲ ಆಗಲಿನ ಏನು ಮಾಡ್ಕೋಬೇಕಂದ್ರೆ ಒತ್ತುವರಿ ಮಾಡ್ಕೋಬೋದು ಅಥವಾ ಅಡಾಪ್ಟ್ ಮಾಡ್ಕೋಬೋದು. ಅವಾಗ ನಾವು ಮೂಲಭೂತ ಹಾಕ್ಕೊಂಡ್ರೆ ಹೋಗಕ್ಕೆ ಬರಂಗಿಲ್ಲ. ನೆನಪಿರ್ತೈತಲ್ಲ. ನೆಕ್ಸ್ಟ್ ಇದು ಹೇಳಿ ಎಲ್ನಿನೋ ಲಾನಿನೋದು ಇದನ್ನದಾವಲ್ಲ ಈಗ ನ್ಯೂಸ್ನಾಗ ಎಲ್ನಿನೋದು ಹೇಳ್ಬಿಡ್ತೀರಿ. ಎಲ್ನಿನೊಳಗೆ ಎಷ್ಟು ಫೇಸ್ ಬರ್ತಾವೆ ಹೇಳ್ರಿ. ಎಲ್ನಿನೋ ಲಾನಿನೋ ಪೂರ್ತಿ ಹೇಳ್ಬಿಡ್ಲಿ. ಎಲ್ನಿನೋ ಯಾವ ಒಂದು ಓಷನ್ದಾಗ ಬರ್ತೈತಿ? ಪೆಸಿಫಿಕ್ ಓಷನ್. ಅದ್ರ ಮೇಲೆ ಯಾಕೆ ಕ್ವಶನ್ ಕೇಳ್ತಾರೆ ಅಂದ್ರೆ ಈಗ ರೀಸೆಂಟಾಗಿ ಈಗ ಯಾಕಂದ್ರೆ ಈ ಟೈಮ್ನಾಗ ಜೂನ್ಯಾಗ ನಾವು ಇಲ್ಲಿ ಕುಂಡ್ರಂಗ್ಸದ ಮಳೆ ಆಗಿ ಜಾಗ ಇರ್ತಿದ್ದಿಲ್ಲ, ಆ ಲೆವೆಲ್ಗೆ ಮಳೆ ಆಕಿತ್ತು. ಹೌದು ಆಕಿತ್ತೋ ಇಲ್ಲೋ? ಜೂನ್ಯಾಗ ಆ ಲೆವೆಲ್ಗೆ ಮಳೆ ಇರ್ತೈತೆ. ಧಾರವಾಡ ಮಳೆ ಹೇಳ್ತಿದ್ರಲ್ಲ, ಜಿಟಿ ಹೆವಿ ಮಳೆ ಆಕಿತ್ತಲ್ಲ. ಬಟ್ ಈಗ ಮಳೆ ಆಗಿಲ್ಲ. ಯಾಕೆ ಕಾರಣ ಅಂದ್ರೆ ಏನೈತೆ ಅದಕ್ಕೆ ಕಾರಣ? ಎಲ್ನಿನೋ ಎಫೆಕ್ಟ್ ಅಂತ ಕರಿತೀವಿ. ಎಲ್ನಿನೋ ಎಫೆಕ್ಟ್ ಅಂದ್ರೆ ಏನು ಹೇಳ್ರಿ? ಎಲ್ನಿನೋ ಅಂದ್ರೆ ಏನ, ಲಾನಿನೋ ಅಂದ್ರೆ ಏನು? ಎಲ್ಲಿನೋ ಲಾನಿನೋ ಅಂತ 2 ಬರ್ತಾವೆ, 2 ಅಲ್ಲ 3 ಫೇಸ್ ಬರ್ತಾವೆ. ಇನ್ನೊಂದು ಹೇಳ್ತಾನ. ಎಲ್ಲಿನೋ ಅಂದ್ರೆ ಏನ, ಬಿಸಿ ಪ್ರವಾಹ ಅಥವಾ ಉಷ್ಣ ಪ್ರವಾಹ ಅಂತ ಕರಿತೀವಿ. ಲಾನಿನೋ ಅಂದ್ರೆ ಶೀತೋದಕ ಪ್ರವಾಹ ಅಂತ ಕರಿತೀವಿ. ಇವು ಏನಂದ್ರೆ ಎವ್ರಿ ಇಯರ್ ಬರೋ ಪ್ರವಾಹಗಳು ಅಥವಾ ಒಕೇಜ್ನಲಿ ಬರೋ ಪ್ರವಾಹಗಳು. ಒಕೇಜ್ನಲಿ ನೆನಪಿಟ್ಕೋರು 6 ರಿಂದ 7 ವರ್ಷಕ್ಕೊಮ್ಮೆ ಪ್ರವಾಹಗಳು ಬರ್ತಿರ್ತಾವೆ. ಈ ಪ್ರವಾಹದ ಮೇಲೆ ಏನು ಬೇಕಾದ ಕೇಳ್ರು ಪೂರ್ತಿ ಒಮ್ಮೆ ಎಕ್ಸ್ಪ್ಲೇನ್ ಮಾಡಿಬಿಡ್ತಾನೆ. ಆಮೇಲೆ ಅವ್ರು ಏನು ಡಿಫ್ರೆನ್ಸ್ ಕೇಳ್ತಾರೆ ಅಥವಾ ಕ್ವಶನ್ ಹೆಂಗೆ ಕೇಳಿರ್ತಾರೆ ಅಂತ ಹೇಳ್ತಾನೆ. ಎಲ್ನಿನೋ ಲಾನಿನೋ ಅಂತ ಬರ್ತೈತಿಲ್ಲ, ಟೋಟಲ್ ಬರ್ತೇಳಿ ಸೌತ್ ಆಸಿಲೇಷನ್. ಎಲ್ನಿನೋ ಇದನ್ನತ್ ಕರೀತಾರೆ, ಏನಂತ ಕರೀತಾರೆ ಅಂದ್ರೆ ಅದಕ್ಕೆ ENSO ಅಂತ ಕರೀತಾರೆ. ಎಲ್ನಿನೋ ಸದರ್ನ್ ಆಸಿಲೇಷನ್ ಅಥವಾ ನೀನೋ ಸದರ್ನ್ ಆಸಿಲೇಷನ್ ಅಂತ ಕರೀತಾರೆ. ಪೆಸಿಫಿಕ್ ಹೇಳ್ತೀನಿ ಇದನ್ನೇನಂದ್ರೆ ಆಸಿಲೇಷನ್ಸ್ ಅಂತ ಕರೀತಾರ್ರಿ. ಇವು ಎದ್ರ ಸಲ್ಬಂಧ ಅಂತ ಹೇಳ್ತೀನಿ. ಎಲ್ನಿನೋ 3 ಫೇಸ್ನಾಗ ಬರ್ತೈತೆ ಅಂತ ಹೇಳ್ತೀರಿ. ನಾವು ಯಾವ್ಯಾವ ಕೇಳಿವು ಅಂದ್ರೆ ಎಲ್ನಿನೋ ಲಾನಿನೋ ಅಂತ ಕೇಳಿವು. ಇನ್ನೊಂದು ಫೇಸ್ ಇರ್ತೈತಿ, ಇದು 3 ಫೇಸ್ ಕೇಳ್ಬೋದು. ಅದ್ರ ಸಲ್ಬಂಧ ಹೇಳತ್ನ. ಒಂದೇದು ಯಾವ್ದಂದ್ರೆ ವಾರ್ಮ್ ಫೇಸ್ ಅಂತ ಕರೀತಾರೆ, 2ನೇದ ನ್ಯೂಟ್ರಲ್ ಫೇಸ್ ಅಂತ, 3ನೇದ ಕೋಲ್ಡ್ ಫೇಸ್ ಅಂತ ಕರೀತಾರೆ. ಇವು ಎದ್ರ ಸಲ್ಬಂಧ ಕೇಳ್ತಾರೆ ಗೊತ್ತಾನೆ? ಇಂಡಿಯಾದಾಗ ಒಂದು ನೀನೋ ಅಂತ ಬರ್ತದೆ, ಅದ್ರದ್ದು ನೆಕ್ಸ್ಟ್ ಹೇಳ್ತಾನೆ. ಇದಾದ್ಮೇಲೆ ಮೊದಲು 3 ಫೇಸ್ ಅಂತ ಹೇಳಿಲ್ಲ. ಯಾವ ಫೇಸ್ ಹೇಳ್ರಿ? ವಾರ್ಮ, ಕೋಲ್ಡ್ ಮತ್ತು ನ್ಯೂಟ್ರಲ್. ಈ ವಾರ್ಮ್ ಫೇಸ್ನಾಗ ಯಾವ್ದಂದ್ರೆ ಎಲ್ನಿನೋ ಎಫೆಕ್ಟ್ ಆಕೈತಿ. ಕೋಲ್ಡ್ ಫೇಸ್ನಾಗ ಯಾವ್ದು ಆಕತ್ತೆ ಅಂದ್ರೆ ಲಾನಿನೋ ಎಫೆಕ್ಟ್ ಆಕೈತೆ. ಅಂದ್ರೆ ಕೋಲ್ಡ್ ಪ್ರವಾಹ ಅಥವಾ ಶೀತೋದಕ ಪ್ರವಾಹ ಅಂತ ಕರಿತೀವಿ. ಈ ನ್ಯೂಟ್ರಲ್ ಸ್ಟೇಜ್ನಾಗ ಇರ್ತೈತಿಲ್ಲ ಅವಾಗ ಏನಾಕೈತೆ ಅಂದ್ರೆ ಪೆಸಿಫಿಕ್. ಈಗ ನಾವು ಎಲ್ಲರ ಎಲ್ನಿನೋ ಲಾನಿನೋ ಯಾವಾಗ ಒಕೇಜ್ನಲಿ 6 ವರ್ಷಕ್ಕೊಮ್ಮೆ 7 ವರ್ಷಕ್ಕೆ ಏನಾಕಿರ್ತೈತೆ ಅಂದ್ರೆ ಪೆಸಿಫಿಕ್ ಸಾಗರದಾಗ ಪ್ರೆಷರ್ ಕಡಿಮೆಯಾಗಿ ಟೆಂಪ್ರೇಚರ್ ಡಿಫ್ರೆನ್ಸ್ಲಿ ಏನಾಕಿರ್ತಾವಲ್ಲ ಇವು ಆಸಿಲೇಷನ್ಸ್ ಹಾಕಿರ್ತಾವ್ರಿ. ಅವಾಗೇನು ಪ್ರತಿ ಸಲ ಆಗಂಗಿಲ್ಲ ಅಂತಲ್ಲ. ಅದೇನಂದ್ರೆ ನಮ್ಮಲ್ಲಿ ಎಲ್ನಿನೋ ಲಾನಿನೋ ಎಷ್ಟೇ 2 ನ್ಯೂಸ್ನಾಗ ಬರ್ತಾವಂದ್ರೆ ಆ ಟೈಮ್ನಾಗ ನಮಗೆ ಏನಾಕತ್ತೆ ಅಂದ್ರೆ ಎಫೆಕ್ಟ್ ಆಕತ್ತೆ ಅಥವಾ ನಮ್ಮ ಇಂಡಿಯಾ ಮೇಲೆ ಎಫೆಕ್ಟ್ ಬೀಳ್ತೈತೆ. ನ್ಯೂಟ್ರಲ್ ಫೇಸ್ ಏನಿರ್ತೈತಿಲ್ಲ ಅದು ಆಟೋಮೆಟಿಕ್ ಏನಾಕಿರ್ತೈತೆ ಅಂದ್ರೆ ಪೆಸಿಫಿಕ್ ಓಷನ್ದಾಗ ಡಿಫ್ರೆನ್ಸಸ್ ಆಗಿರ್ತೈತಿ. ಬಟ್ ಆ ನ್ಯೂಟ್ರಲ್ ಫೇಸ್ದಿಂದ ಯಾವ ಕಂಟ್ರಿಗೂ ಎಫೆಕ್ಟ್ ಬೀಳ್ತಿರಂಗಿಲ್ಲ. ಅದ್ರ ಸಂಬಂಧ ಎಲ್ನಿನೋ ಅಥವಾ ಇವು ನೀನೋ ಆಸಿಲೇಷನ್ ಪೆಸಿಫಿಕ್ ಓಷನ್ದಾಗ ಎಷ್ಟು ಫೇಸ್ನಾಗ ಬರ್ತಾವ ಅಂದ್ರೆ 3 ಫೇಸ್ನಾಗ. ಒಂದೇದು ಯಾವ್ದ? ವಾರ್ಮ, ಕೋಲ್ಡ ಮತ್ತು ನ್ಯೂಟ್ರಲ್ ಅಂತ ಬರ್ತಾವೆ. ಇದ್ರದ್ದು ಪೂರ್ತಿ ಹೇಳ್ತೀನಿ. ಇನ್ನೊಂದು ಕೇಳ್ತಾರೆ, ಇದ್ರ ಎಲ್ನಿನೋ ಅಂತಂದ್ರೆ ಸ್ಪ್ಯಾನಿಷ್ ಭಾಷೆ ಒಳಗೆ ಏನಂತ ಕರೀತಾರಂದ್ರೆ ಚಿಕ್ಕ ಹಸು ಚಿಕ್ಕ ಮಗು ಎಲ್ನಿನೋ. ಎಲ್ನಿನೋ ಚಿಕ್ಕ ಹುಡುಗಲ್ಲ, ಚಿಕ್ಕ ಹುಡುಗ. ಬಿಸಿ ಇದ್ರೆ ಹುಡುಗ, ತಂಪಿದ್ರೆ ಹುಡುಗಿ ಅಂತ ತಿಳ್ಕೊರಿ ಆತ. ಅದು ಇರೋದು ಹಂಗೈತಿ. ಸ್ಪ್ಯಾನಿಷ್ ಭಾಷೆ ಒಳಗೆ ಲಿಟಲ್ ಬಾಯ್ ಅಂತ ಕರೀತಾರೆ. ಯಾವ್ದಂದ್ರೆ ಎಲ್ನಿನೋ ಅಂದ್ರೆ ಎಲ್ಲಿ ನಾನು ನೀನು ಇರ್ತೀವಲ್ಲ ಅಲ್ಲಿ ಬೆಚ್ಚಗ ಪ್ರವಾಹ ತಿಕ್ಕಿರ್ಕೋರಿ. ಹೌದಾ? ಹಂಗಲ್ಲ, ಹೇಳತ್ತನ ಕೇಳ್ರಿ, ನೆನಪಿಟ್ಕೊಳಕ್ಕೆ ಹೇಳತ್ತನ. ಎಲ್ನಿನೋ ಅಂತೈತಲ್ಲ, ಎಲ್ನಿನೋ ಅಂದ್ರೆ ಉಷ್ಣ ಪ್ರವಾಹ ಅಂತ ಇರ್ತೈತ್ರಿ. ಬಿಸಿ ಇತ್ತೇಳಿ ಅದು ತಿಳ್ಕೊರಿ, ಲಿಟಲ್ ಬಾಯ್ ಅಂತ ಕರ್ಕೋರಿ. ಓಕೆ, ಲಿಟಲ್ ಬಾಯ್ ಯಾವ ವರ್ಡ್ ಪ್ರಕಾರ ಅಂದ್ರೆ ಸ್ಪ್ಯಾನಿಷ್ ವರ್ಡ್ ಕೇಳ್ಯಾರ ಅದನ್ನ. ಅದ್ರ ಸಂಬಂಧ ಹೇಳತ್ತನ. ನಾಳೆ ಎಲ್ರ ಎಲ್ನಿನೋಕ ಏನಂತ ಕರಿತಾರಪ್ಪ ಸ್ಪ್ಯಾನಿಷ್ ರಿಲೇಟೆಡ್ ಅಂದ್ರೆ ಲಿಟಲ್ ಬಾಯ್ ಅಂತ ಕರಿತಾರೆ. ಲಾನಿನೋಕ್ ಏನು ಕರಿತಾರ ಅಂದ್ರೆ ಲಿಟಲ್ ಗರ್ಲ್ ಅಂತ ಕರಿತಾರೆ. ಇದಾದ್ಮೇಲೆ ಯಾವ್ದು ಬರ್ತೈತಿಲ್ಲ ನ್ಯೂಟ್ರಲ್ಗೆ ಏನು ಅಂತ ಕರೆಯಂಗಿಲ್ಲ. ಅಂದ್ರೆ ಅದರಿಂದ ಎಲ್ಲಿ ಕಂಟ್ರಿ ಒಳಗೆ ಎಫೆಕ್ಟ್ ಬೀಳಂಗಿಲ್ಲ. ಓನ್ಲಿ ಪೆಸಿಫಿಕ್ ಓಷನ್ದಾಗ ಅಲ್ಲೇ ಆಸಿಲೇಷನ್ಸ್ ಅಕ್ಕಾವ, ಅಲ್ಲೇ ಎಡ್ಜ್ ಆಗಿಬಿಡ್ತಾವೆ. ಇದಾತ ಎಲ್ನಿನೋ ಎಫೆಕ್ಟ್. ಈಗ ರೀಸೆಂಟಾಗಿ ಇಂಡಿಯಾ ಮೇಲೆ ಎಲ್ನಿನೋ ಎಫೆಕ್ಟ್ ಆಗೈತೋ ಇಲ್ಲೋ? ಎಲ್ನಿನೋ ಎಫೆಕ್ಟ್ ಆದರೆ ಏನಾಕತ್ತೆ ಅಂದರೆ ಇಂಡಿಯಾಕ್ಕೆ ಇದು ಉಷ್ಣ ಪ್ರವಾಹ
ಕರೆಕ್ಟ್ ಎಲ್ಲಿನೋ ಎಫೆಕ್ಟ್ ಆಗೈತಿ. ಉಷ್ಣ ಪ್ರವಾಹ ಆಯ್ತು. ಉಷ್ಣ ಹೆಂಗೆ ನೀರದು ಹೆಂಗೆ ಆಗ್ತಿರ್ತೈತೆ ಅಂದ್ರೆ ಆಲ್ರೆಡಿ ನೋಡ್ರಿ ಮಳಿ ಆಗ್ಬೇಕಾರೆ ಯಾಕಂದ್ರೆ ಸಮುದ್ರದ ಸೂರ್ಯನ ಕಿರಣಗಳು ಯಾರು ಬೀಳ್ಬೇಕ ನೀರಿನ ಮೇಲೆ ಬೀಳ್ತಿರ್ಬೇಕು ಅಥವಾ ನದಿ ಮೇಲೆ ಬೀಳ್ತಿರ್ಬೇಕು. ಅದೇನಾಕೈತೆ ಅಂದ್ರೆ ಅಲ್ಲಿದ ಏನು ಮಳಿ ಬೀಳ್ತಿರ್ತೈತಲ್ಲ ಇದನ್ನ ಸಾರಿ ಸೂರ್ಯನ ಕಿರಣ ಬೀಳೋದ್ರಿಂದ ಅಲ್ಲಿಂದ ನೀರು ಆವಿಯಾಗಿ ಮೋಡ ಹಾಕಿರ್ತೈತೆ. ಬಟ್ ಇದು ಉಷ್ಣ ಪ್ರವಾಹ ಐತಿ, ಹೈಯೆಸ್ಟ್ ಮಳಿ ಆಗ್ಬೇಕಲ್ಲ ಅಥವಾ ಇದು ಅದಕ್ಕೆ ಇದನ್ನ ನೀರು ಆವಿಯಾಗಿ ಮ್ಯಾಲ ಹೋಗಿ ಮೋಡ ಆಗ್ಬೇಕಂದ್ರೆ ಇದು ಉಷ್ಣ ಪ್ರವಾಹ ಎಲ್ಲಿನೋ ಏನು ಮಾಡ್ತಿರ್ತದೆ ಗೊತ್ತಾನ, ಇದು ಏನು ಮಾಡ್ತಿರ್ತೈತೆ ಅಂದ್ರೆ ಮ್ಯಾಲ ಈಗ ಆಲ್ರೆಡಿ ನಮ್ಮಲ್ಲಿ ಏನಾಕಿರ್ತೈತೆ ಮಳಿ ಆಗೋದು ನೇಚರ್ ಗೊತ್ತಾಗತ್ತಲ್ಲ. ನಾರ್ಮಲ್ ಮಳಿ ಹೆಂಗೆ ಹಾಕಿರ್ತೈತೆ ಅಂದ್ರೆ ಸಮುದ್ರ ಮೇಲೆ ಅಥವಾ ನಮ್ಮಲ್ಲಿ ಇಲ್ಲಿ ಬಂಗಾಳ ಕೊಲ್ಲಿ ಅಥವಾ ಅರಬ್ಬಿ ಸಮುದ್ರ ಮೇಲೆ ಸೂರ್ಯನ ಕಿರಣಗಳು ಬೀಳ್ಬೇಕು. ಆ ಸೂರ್ಯನ ಕಿರಣಗಳು ಬಿದ್ದಿದ್ದು ಏನಾಕೈತೆ ಅಂದ್ರೆ ನೀರು ಆವಿಯಾಗಿ ಮೋಡ ಹಾಕಿರ್ತದೆ. ಆ ಮೋಡ ಚಲಿಸ್ಕೊಂಬಂದ ಮಳಿ ಬೀಳ್ತಿರ್ತದೆ. ಕರೆಕ್ಟಾಗಿ ಇದು ಪ್ರೊಸೀಜರ್. ಬಟ್ ಎಲ್ಲಿನೋದಾಗ ಏನಾಕೈತೆ ಅಂದ್ರೆ ಉಷ್ಣ ಪ್ರವಾಹ ಅಂತ ಹೇಳಿದಿಲ್ಲ. ಈ ಉಷ್ಣ ಪ್ರವಾಹದಾಗ ಏನು ಮಾಡ್ತೈತೆ ಅಂದ್ರೆ ಅದು ನೀರು ಆವಿ ಮಾಡಂಗಿಲ್ಲ. ಈ ಮೋಡ ಏನಾಗಿರ್ತೈತಲ್ಲ ಅದಕ್ಕೆ ಉಷ್ಣ ಎಫೆಕ್ಟ್ ಬೀಳ್ತೈತೆ. ಅದು ಬೀಳಂತ ಏನಾಕೈತೆ ಅಂದ್ರೆ ಆಟೋಮೆಟಿಕ್ ನೀರು ಡ್ರೈ ಆಗಕ್ಕೆ ಸ್ಟಾರ್ಟ್ ಆಕೈತೆ. ಮಳಿ ಬೀಳಂಗಿಲ್ಲ, ನೀರು ಡ್ರೈ ಆಕೈತೆ. ಅವಾಗ ಏನಾಕೈತೆ ಅಂದ್ರೆ ಬಿಸಿ ಗಾಳಿ ಅಷ್ಟ ಬರ್ತೈತೆ ಹೊರತಾಗಿ ಆ ಮೋಡ್ನೊಳಗೆ ಏನಿರಂಗಿಲ್ಲ ಅಂದ್ರೆ ನೀರಿನ ಕಂಟೆಂಟ್ ಇರಂಗಿಲ್ಲ. ಮತ್ತು ನೀವು ಉಷ್ಣ ಪ್ರವಾಹದಿಂದ ನೀರು ಆಗ್ಬೇಕಾದ್ರೆ ಎಲ್ಲೇ ಆಗಲಿ ಮಳಿ ಆಗೋ ಪ್ರೊಸೀಜರ್ ಏನಂದ್ರೆ ಬಿಸಿಲು ಬೀಳಬೇಕು, ಅದು ನೀರು ಆವಿ ಆಗಬೇಕು, ಮೋಡ ಆಗಬೇಕು, ಮಳಿ ಬೀಳಬೇಕು. ಬಟ್ ಇದ್ರೊಳಗೆ ಉಷ್ಣ ಪ್ರವಾಹದಾಗ ಅಥವಾ ಎಲ್ಲಿನೋದಾಗ ಏನಾಗ್ತಿರ್ತೈತೆ ಅಂದ್ರೆ ನೀರನ್ನ ಡ್ರೈ ಮಾಡ್ತಿರ್ತೈತೆ. ಅಥವಾ ಉಷ್ಣ ಪ್ರವಾಹಗಳೇನಂದ್ರೆ ಬಿಸಿ ಗಾಳಿನ ಬರ್ತಿರ್ತೈತೆ. ಅದಕ್ಕೆ ಎಲ್ಲಿನೋತ್ ಕರೀತಾರೆ. ಇದು ನಾಳೆ ಏನು ಕೇಳ್ಬೋದು ಅಂದ್ರೆ ಇಂಡಿಯಾದಾಗ ಒಂದು ನಿನೋತ್ ಕರೀತಾರೆ. ಇಂಡಿಯನ್ ನಿನೋನ್ಗೆ ಏನಂತ ಕರೀತಾರೆ ಹೇಳ್ರಿ, ಇದ್ರ ಮೇಲೆ ಕ್ವಶನ್ ಕೇಳ್ಯಾರ. ಅದ್ರ ಸಲ್ಮಂದ ಹೇಳತ್ನ ಈಗ ಸೇಮ್ ಎಲ್ಲಿನೋ ಮತ್ತು ಲಾನಿನೋ ಹೇಳಿಲ್ಲ. ಇಂಡಿಯಾದ ಏನಂದ್ರೆ IOD ಅಂತ ಬರ್ತದೆ. IOD ಅಂದ್ರೆ ಇಂಡಿಯನ್ ಓಷಿಯನ್ ಡೈಪೋಲ್. ಈಗ ನಮ್ಮಲ್ಲಿ ಆಲ್ರೆಡಿ ಎಲ್ಲಿನೋ ಬಂದೈತೆ. ನಾಳೆ ಏನಂದ್ರೆ IMDದವ್ರು ಕೇಳ್ಬೋದು ರೀ. IMDದಿಂದ ಡಿಟೆಕ್ಟ್ ಮಾಡ್ತಾರೆ. ಈಗ ನಮ್ಮಲ್ಲಿ ಎಲ್ಲಿನೋ ಎಫೆಕ್ಟ್ ಆಗತ್ತೈತೆ ತಿಳ್ಕೊ. ಎಲ್ಲಿನೋ ಎಫೆಕ್ಟ್ ಆಗ್ಬೇಕಂದ್ರೆ ಏನೋ ನಮ್ಮಲ್ಲಿ ಮಳಿ ಕಡಿಮೆ ಆಗಿರ್ತೈತೆ. ಕರೆಕ್ಟಾ? ಆ ಮಳಿ ಕಡಿಮೆ ಆಗ್ಬೇಕಾರೆ ಅದನ್ನು ನಾವು ಏನು ಮಾಡ್ಬೇಕಂದ್ರೆ ಓವರ್ಕಮ್ ಮಾಡ್ಬೇಕಾರೆ ಅದು ನಮ್ಮಲ್ಲಿ ಇಂಡಿಯನ್ ಓಷಿಯನ್ ನೀನೋ ಅಂತ ಬರ್ತೈತೆ ಅಥವಾ ಇಂಡಿಯನ್ ಓಷಿಯನ್ ಡೈಪೋಲ್ ಅಂತ ಕರಿತೀವಿ. IOD ಅಂದ್ರೆ IOD ಫುಲ್ ಫಾರ್ಮ್ ಕೇಳ್ರಿ, ನೆನಪಿಟ್ಕೋರಿ. ಇಂಡಿಯನ್ ಓಷಿಯನ್ ಡೈಪೋಲ್ ಅಂತ ಕರೀತಾರೆ. ನಾಳೆ ಎಲ್ಲರ ಕೇಳ್ಬೋದು ಇಂಡಿಯನ್ ಓಷಿಯನ್ ಡೈಪೋಲ್ ಅನ್ನೋದ ಯಾವ ಒಂದು ಓಷಿಯನ್ ಒಳಗೆ ಬರ್ತೈತೆ ಅಂದ್ರೆ ಹಿಂದೂ ಮಹಾಸಾಗರದಾಗ ಅಥವಾ ಇಂಡಿಯನ್ ಓಷಿಯನ್ದಾಗ ಬರ್ತೈತೆ. ನೆನಪಿಟ್ಕೋರಿ ಇಂಡಿಯನ್ ಓಷಿಯನ್ ಡೈಪೋಲ್ ಅಂತ ಕರೀತಾರೆ. ಇದ್ರೊಳಗೂ 3 ಫೇಸ್ ಬರ್ತಾವೆ. ಅದಕ್ಕೆ ನಿಮಗೆ ಆ ಎಲ್ನಿನೋ ಲಾನಿನೋದು 3 ಫೇಸ್ ಹೇಳಿ. ಅಲ್ಲಿ ಯಾವ 3 ಫೇಸ್ ಹೇಳಿ ಹೇಳ್ರಿ, ವಾರ್ಮ, ಕೋಲ್ಡ ಮತ್ತು ನ್ಯೂಟ್ರಲ್ ಅಂತ ಹೇಳಿ. ಸೇಮ್ ಇಲ್ಲಿ ಹೆಂಗಿರ್ತೈತೆ ಅಂದ್ರೆ ಇಂಡಿಯನ್ ಓಷಿಯನ್ ಡೈಪೋಲ್ ಬರ್ತದಲ್ಲ, ಇದು ಅದಕ್ಕೆ ಕಂಪೇರ್ ಮಾಡ್ರಿ 3 ಪೋಲ್ಗಳು ಬರ್ತಾವೆ, 3 ರೀಸನ್ಗಳು ಬರ್ತಾವೆ. ಯಾವ ಅಂದ್ರೆ ಒಂದೇದ ಪಾಸಿಟಿವ್ IOD ಅಂತ ಕರೀತಾರೆ, ಇನ್ನೊಂದು ನೆಗೆಟಿವ್ IOD ಅಂತ ಕರೀತಾರೆ, ಇನ್ನೊಂದು ಯಾವ್ದಂದ್ರೆ ನ್ಯೂಟ್ರಲ್ IOD ಅಂತ ಕರೀತಾರೆ. ಇದು ಹೈಯೆಸ್ಟ್ ನಮ್ಮಲ್ಲಿ ಎಲ್ನಿನೋ ಎಫೆಕ್ಟ್ ಆತತ್ತೇಳಿ ಯಾವ್ದ್ರ ಮೇಲೆ ಹಾಕಿರ್ತೈತೆ ಅಂದ್ರೆ ನ್ಯೂಟ್ರಲ್ ಇರ್ತೈತೆ. ನಮ್ಮ ಇಂಡಿಯನ್ ಓಷಿಯನ್ ಡೈಪೋಲ್ ಪೂರ್ತಿ ಇಂಡಿಯನ್ ಓಷಿಯನ್ ಡೈಪೋಲ್ ಒಮ್ಮೆ ಹೇಳ್ಬಿಡ್ತಾನೆ. ಇಂಡಿಯನ್ ಓಷಿಯನ್ ಡೈಪೋಲ್ ಅಂದ್ರೆ ಸೇಮ್ ಪೆಸಿಫಿಕ್ ಸಾಗರದಾಗ ಹೆಂಗೆ ಇವು ಕರೆಂಟ್ಗಳು ಬರ್ತಾವೆ ತೇಳಿಲ್ಲ. ಈಗ ಎಲ್ನಿನೋ ಲಾನಿನೋ ಬರ್ತಾವೆ, ಎಫೆಕ್ಟ್ ಬೀಳ್ತಾವೆ ತೇಳಿ ಸೇಮ್ ಹಂಗೆ ಇಂಡಿಯನ್ ಓಷಿಯನ್ದಾಗ ಅಥವಾ ಹಿಂದೂ ಮಹಾಸಾಗರದಾಗ ಏನೈತೆ ಅಂದ್ರೆ ಸ್ವಂತ ಅದರದ ಇಂಡಿಯನ್ ಓಷಿಯನ್ ಡೈಪೋಲ್ ಅಂತ ಕರೀತಾರೆ. ಅದರೊಳಗೂ ಸೇಮ್ ಇಲ್ಲಿ ಟೆಂಪ್ರೇಚರ್ ವೇರಿಯೇಷನ್ ಆಗಿ ಏನಾಕಿರ್ತಾವ ಅಂದ್ರೆ ಇವು ಕರೆಂಟ್ಸ್ಗಳು ಉತ್ಪತ್ತಿ ಆಗ್ತಿರ್ತಾವ್ರಿ. ಆ ಕರೆಂಟ್ ಒಳಗೆ ಏನಿರ್ತಾವ ಅಂದ್ರೆ ನೆಗೆಟಿವ್ ಓಷಿಯನ್ ಡೈಪೋಲ ಮತ್ತು ಯಾವ ಹೇಳಿ ನೆಗೆಟಿವ್, ಪಾಸಿಟಿವ್ ಮತ್ತು ಇನ್ನೊಂದು ನ್ಯೂಟ್ರಲ್ ಅಂತ ಬರ್ತದೆ. ಇದ್ರೊಳಗೆ ಏನು ಕೇಳಿರ್ತಾರೆ ಗೊತ್ತಾ, ಇಂಡಿಯಾಗ ಯಾವ ಒಂದು ಇಂಡಿಯನ್ ಓಷಿಯನ್ ಡೈಪೋಲ ಬಂದ್ರೆ ಇಂಡಿಯಾಗ ಫೇವರೇಬಲ್ ಇರ್ತೈತೆ ಅಥವಾ ಇಂಡಿಯಾಗ ಓಷಿಯನ್ ಜಾಸ್ತಿ ಆಕೈತೆ ಅಥವಾ ಇಂಡಿಯಾಗ ಎಲ್ಲಿನೋ ಎಫೆಕ್ಟ್ ಬಿದ್ರು ಇಂಡಿಯಾದಾಗ ಎಲ್ಲರ ಯಾವ್ದಾರ ಒಂದು IOD ಐತಲ್ಲ ಆ IOD ಇತ್ತೇಳಿ ಇಂಡಿಯನ್ ಎಲ್ಲಿನೋ ಸದ ಎಫೆಕ್ಟ್ ಆಗಲ್ಲ. ಯಾವ IOD ಅಂತ ಕರೀತಾರೆ, ಪಾಸಿಟಿವ್ IOD. ಇದು ಡೈರೆಕ್ಟ್ ಕೇಳ್ಬೋದು. ಪಾಸಿಟಿವ್ IOD ಏನು ಮಾಡ್ತೈತೆ, IOD ಅಂದ್ರೆ ಗೊತ್ತಾಗತ್ತಲ್ಲ ಇಂಡಿಯನ್ ಓಷಿಯನ್ ಡೈಪೋಲ್ ಅಂತ ಕರೀತಾರೆ. ನಾಳೆ ಕೇಳಿರ್ತಾರೆ ಏನಂದ್ರೆ ಯಾವ್ದು ಇಂಡಿಯಾಗ ಅತಿ ಹೈಯೆಸ್ಟ್ ಮಳಿ ತರಾಕ ಅಥವಾ ರೇನ್ ಬರ್ಬೇಕಾರೆ ಅಥವಾ ಫೇವರೇಬಲ್ ಆಗಿದ್ದು ಯಾವ್ದಂದ್ರೆ ಪಾಸಿಟಿವ್ ಇಂಡಿಯನ್ ಓಷಿಯನ್ ಡೈಪೋಲ್ ಅಥವಾ ಪಾಸಿಟಿವ್ IOD ಬರ್ತೇಳಿ ಇಂಡಿಯಾಕ ಫೇವರೇಬಲ್ ಇರ್ತೈತೆ. ನೆನಪಿಟ್ಕೋರಿ. ಅಥವಾ ನಾಳೆ ಕೇಳ್ಬೋದು ಎಲ್ನಿನೋನ IMDದವ್ರು ಎಲ್ಲರ ಇದನ್ನ ಮಾಡ್ಬೇಕಾರ ಇಂಡಿಯನ್ ಓಷಿಯನ್ದಾಗ ಯಾವ ಒಂದು IOD ಇತ್ತೇಳಿ ಎಲ್ನಿನೋ ಎಫೆಕ್ಟ್ ಇಂಡಿಯಾ ಮೇಲೆ ಅಫೆಕ್ಟ್ ಆಗಂಗಿಲ್ಲ ಅಂದ್ರೆ ಸೂಪರ್ ಅಥವಾ ಪಾಸಿಟಿವ್ IOD ಇತ್ತೇಳಿ ಪಾಸಿಟಿವ್ IOD ಇಂಡಿಯಾದಾಗ ಜಾಸ್ತಿ ಎಫೆಕ್ಟ್ ಇತ್ತೇಳಿ ಎಲ್ನಿನೋ ಎಫೆಕ್ಟ್ ಏನು ಬೀಳಂಗಿಲ್ಲ. ಯಾಕಂದ್ರೆ ಎಲ್ನಿನೋ ಏನು ಮಾಡ್ತೈತೆ ಅಂದ್ರೆ ಬಿಸಿ ಪ್ರವಾಹ ತರ್ತಿರ್ತೈತೆ. ಇದು ಏನಂದ್ರೆ ಇಂಡಿಯನ್ ಓಷಿಯನ್ ಡೈಪೋಲ್ ಐತ್ಲ, ಇದು ಅತಿ ತಂಪಾದ ಪ್ರವಾಹಗಳನ್ನ ತರ್ತಿರ್ತೈತೆ ನೀರುಗಳು. ಅವಾಗ ಏನಾಕತ್ತೆ ಅಂದ್ರೆ ಎರಡು ಕೊಲೈಡಾಗಿ ಜಾಸ್ತಿ ಮಳಿ ಬೀಳ್ತಿರ್ತದೆ. ಅದ್ರ ಸಲ್ಮಂದ ಫೇವರೇಬಲ್ ಯಾವ್ದೈತೆ ಅಂದ್ರೆ ಪಾಸಿಟಿವ್ IOD ಅಂತ ಕರೀತಾರೆ. ಇವು 3 ಫೇಸ್ ನೆನಪಿರ್ತಾವಲ್ಲ, ಪಾಸಿಟಿವ್ IOD, ಇನ್ನೊಂದು ನೆಗೆಟಿವ್ IOD ಮತ್ತು ಅವು ಹೆಸರಿನಾಗ ಯಾಕೆ ಕೊಟ್ರೆ ಪಾಸಿಟಿವ್ ಇದ್ರೆ ಇಂಡಿಯಾಕ್ಕೆ ಪಾಸಿಟಿವ್ ಇರ್ತದೆ, ನೆಗೆಟಿವ್ ಇದ್ರೆ ಇಂಡಿಯಾಕ್ಕೆ ನೆಗೆಟಿವ್ನೇ ಇರ್ತದೆ. ಅಂದ್ರೆ ಇಂಡಿಯಾಕ್ಕೆ ಮಳಿ ಆಗಂಗಿಲ್ಲ. ಇನ್ನೊಂದು ಯಾವ್ದು ಬರ್ತೈತೆ ಅಂತೇಳಿ ನ್ಯೂಟ್ರಲ್. ಆ ನ್ಯೂಟ್ರಲ್ ಏನಿರ್ತದಲ್ಲ, ಈಗ ಎಲ್ಲಿನೋ ಎಫೆಕ್ಟ್ ಆಗತ್ತಲ್ಲ ನಾ ಕೇಳ್ಬೋದು. ಈಗ ಪ್ರೆಸೆಂಟ್ ಎಲ್ಲಿನೋ ಎಫೆಕ್ಟ್ ಆಗತ್ತೈತಿ ಇಂಡಿಯನ್ ಓಷಿಯನ್ ಡೈಪೋಲ್ ಇಂಡಿಯಾ ಮೇಲೆ ಯಾವ್ದು ಎಫೆಕ್ಟ್ ಐತೆ ಅಂದ್ರೆ ನ್ಯೂಟ್ರಲ್ ಸ್ಟೇಟ್ನಾಗ ಐತೆ. ಅಕಸ್ಮಾತ್ ಎಲ್ಲಿನೋ ಎಫೆಕ್ಟ್ ಆಗಿದ್ದಿರ್ಲಿಕ್ಕತ್ತೇಳಿ ಯಾವ್ದು ಇರ್ತೈತೆ ಅಂದ್ರೆ ಪಾಸಿಟಿವ್ IOD ಇರ್ತೈತೆ. ಗೊತ್ತಾತಲ್ಲ ಇಂಡಿಯನ್ ಓಷಿಯನ್ ಡೈಪೋಲ್ ಅಂತ. ಎರಡು ನೆನಪಿಟ್ಕೋರಿ. ಎಲ್ಲಿನೋ ಲಾನಿನೋ ಬಂದ್ರೆ ಅಥವಾ ಇದಕ್ಕೆ ಡೈರೆಕ್ಟ್ ಇಂಡಿಯನ್ ಓಷಿಯನ್ ಡೈಪೋಲ ಬಿಟ್ಟ ಇಂಡಿಯನ್ ನೀನೋ ಅಂತ ಕರೆದ್ರು ನೆನಪಿಟ್ಕೋರಿ. ಇದು ಇಂಡಿಯನ್ ಓಷಿಯನ್ ಡೈಪೋಲ. ಹೆಂಗೆ ಎಲ್ನಿನೋ ಲಾನಿನೋ ಅದಾವಲ್ಲ ಸೇಮ್ ಹಂಗೆ ಇಂಡಿಯನ್ ನೀನೋ ಅಂದ್ರೆ ಯಾವ್ದಂದ್ರೆ ಯಾವ್ದು ಹೇಳಿ
ಇಂಡಿಯನ್ ಓಷಿಯನ್ ಡೈಪೋಲ ಮತ್ತು ಇಟ್ಟೋತನ ಹೇಳಿ ಇದೇನು ಹೇಳ್ರಿ ಅನ್ಬೇಡ್ರಿ ಮತ್ತು IOD ಅಂತ ನೆನಪಿಟ್ಕೋರಿ, ಇಂಡಿಯನ್ ಓಷಿಯನ್ ಡೈಪೋಲ. ಯಾಕಂದ್ರೆ ಎಲ್ನಿನೋ ಎಫೆಕ್ಟ್ ಲಾನಿನೋ ಎಫೆಕ್ಟ್ ಎಲ್ಲ ನೆನಪಿಟ್ಟಿರ್ತಾರೆ. ಅದ್ರ ರಿಲೇಟೆಡ್ ನಮ್ಮ ಇಂಡಿಯಾಕ್ಕೆ ರಿಲೇಟೆಡ್ ಅಥವಾ ಇಂಡಿಯಾಕ್ಕೆ ಫೇವರೇಬಲ್ ಆಗಿದ್ದ ಇಂಡಿಯನ್ ನೀನೋ ಯಾವ್ದ ಹಿಂಗೆ ಏನರ ಕೇಳ್ರ, ಅಥವಾ IOD ಅನ್ನೋದ ಯಾವ ಒಂದು ಸಾಗರದಾಗ ಬರ್ತೈತೆ ಅಂದ್ರೆ ಹಿಂದೂ ಮಹಾಸಾಗರದಾಗ ಬರ್ತದೆ. ಇವು ಎಲ್ನಿನೋ ಲಾನಿನೋ ಯಾವ ಸಾಗರದಾಗ ಬರ್ತಾವಂದ್ರೆ ಪೆಸಿಫಿಕ್ ಸಾಗರದಾಗ. ಎಲ್ನಿನೋ ಅಂದ್ರೆ ಏನಂತ ಕರೀತಾರೆ ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಒಳಗೆ ಚಿಕ್ಕ ಹುಡುಗ, ಲಾನಿನೋ ಅಂತ ಕರೆದ್ರ ಇವು ಗೊತ್ತಾದವು ಅಲ್ರಿ. ಇವು ನೆನಪಿಟ್ಕೋರೆ. ಇದು ಇಂಡಿಯನ್ ಓಷಿಯನ್ ಡೈಪೋಲ್ ಅನ್ನೋ ಗೊತ್ತಲ್ಲ. ಫೇವರೇಬಲ್ ಯಾವ್ದು ಇರ್ತೈತಿ, ಯಾವ IOD ಫೇವರೇಬಲ್ ಇರ್ತೈತಿ, ಪಾಸಿಟಿವ್ IOD ಫೇವರೇಬಲ್. ನೆಕ್ಸ್ಟ್ ಈಗ ರೀಸೆಂಟಾಗಿ ಮಂಗಳೂರಿಗೆ ಹೈಕೋರ್ಟ್ ಪೀಠ ಮಾಡ್ಬೇಕಂದ್ರೆ ಹೈಕೋರ್ಟ್ ಪೀಠನ ವಿಸ್ತರಣೆ ಮಾಡ್ಬೇಕಂದ್ರೆ ಅದ್ರ ರಿಲೇಟೆಡ್ ಕೇಳಿದಾಗ ನೋಡಿ, ಈಗ ಸುಪ್ರೀಂ ಕೋರ್ಟ್ದಾಗ ನೆನಪೈತಲ್ಲ, ಸುಪ್ರೀಂ ಕೋರ್ಟ್ ಫಸ್ಟ್ ಸುಪ್ರೀಂ ಕೋರ್ಟ್ ಆಗಿದ್ದೆವಾಗ 1773 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಸುಪ್ರೀಂ ಕೋರ್ಟ್ ಮಾಡಿರ್ತಾರೆ. ಎಲ್ಲಿ ಮಾಡಿರ್ತಾರೆ, ಕಲ್ಕತ್ತಾದಾಗ. ನೆನಪೈತಲ್ಲ 74ರಾಗ ಮಾಡ್ತಾರೆ. ಮೊದಲು ಸುಪ್ರೀಂ ಕೋರ್ಟ್ ಬಂದಿದ್ದು ಹೇಳತ್ನ ಪೂರ್ತಿ ಅದಾದ್ಮೇಲೆ ಹೈಕೋರ್ಟ್ ದೇತ್ನ ನೆನಪಿಟ್ಕೋರಿ. ಸುಪ್ರೀಂ ಕೋರ್ಟ್ ಅನ್ನೋದ ಬತ್ತೇಳಿ ಮೊದಲು ಯಾವ ಒಂದು ಕಾಯ್ದೆ ಪ್ರಕಾರ ಜಾರಿ ಮಾಡ್ತಾರೆ ಅಂದ್ರೆ 1773. ಆ 20 ವರ್ಷಕ್ಕೆ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಬರ್ತಿಲ್ಲ, ಅದ್ರೋಗಿ 73 ರೆಗ್ಯುಲೇಟಿಂಗ್ ಚಾರ್ಟರ್ ಕಾಯ್ದೆಗಳು. ರೆಗ್ಯುಲೇಟಿಂಗ್ ಯಾವ್ದು ಅಂದ್ರೆ 73 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಏನು ಮಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಅಂದ್ರೆ ಕಲ್ಕತ್ತಾದಾಗ. ಯಾರು ಇರ್ತಾರೆ, ಮುಖ್ಯ ಸರ್ ಇಲಿಜಾ ಇಂಪೆ. ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಯಾವ್ದಂದ್ರೆ ಡೆಲ್ಲಿದೊಳಗೆ ಬಂದ ಕೂಡಲೇ ಸುಪ್ರೀಂ ಕೋರ್ಟ್ ಆಗಿರಂಗಿಲ್ಲ. ನೆನಪಿಟ್ಕೋರಿ. ಅದು ಏನಂತಾರೆ, ಯಾವ ಕಾಯ್ದೆ ಪ್ರಕಾರ ಸ್ಥಾಪನೆ ಮಾಡಿರ್ತಾರೆ. ಎಸ್, ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾವ ಕಾಯ್ದೆ ಪ್ರಕಾರ, 1935. ಇದು ಹೈಯೆಸ್ಟ್ ನೋಡ್ರಿ. ಇಂಡಿಯಾ ಅಡಾಪ್ಟ್ ಮಾಡ್ಕೊಂಡಿದ್ದ 1935 ಭಾರತೀಯ ಕಾಯ್ದೆ ಅಥವಾ ಇಂಡಿಯನ್ ಆಕ್ಟ್ ಅಂತ ಬರ್ತದಲ್ಲ, ಅದರಿಂದ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಅದರಿಂದ ಮೊದಲು ಏನು ಮಾಡ್ತಾರೆ ಅಂದ್ರೆ ಡೆಲ್ಲಿ ಒಳಗೆ ಸುಪ್ರೀಂ ಕೋರ್ಟ್ ಅಂತ ಮಾಡಿರ್ತಾರೆ. ಏನಂತಾರೆ ಅದಕ್ಕೆ, ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅದ್ರದ್ದು ಮುಖ್ಯ ನ್ಯಾಯಮೂರ್ತಿ ಯಾರು, ಮೋರಿಸ್ ಗ್ಲೋಯರ್. ಕರೆಕ್ಟ್. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆಗಿದ್ದು ಯಾವ ಇಯರ್ದಾಗ ಅಂದ್ರೆ 1950 ಜನವರಿ 28. ಹೆಂಗೆ ನೆನಪಿಟ್ಕೋರಿ ಅಂದ್ರೆ ಜನವರಿ ಎಂದು ಅಳವಡಿಸ್ಕೊಳ್ತೀವಿ ಹೇಳ್ರಿ, ಗಣರಾಜ್ಯೋತ್ಸವ ದಿನ ಅಂತ. 26 ಗಣರಾಜ್ಯೋತ್ಸವ ದಿನ ಅಂತ ಆಚರಿಸ್ತಿಲ್ಲ. ಅವತ್ತ ಸುಪ್ರೀಂ ಕೋರ್ಟ್ ಬಗ್ಗೆ ಇದನ್ನ ಮಾಡಿರ್ತಾರೆ. ಬಟ್ ಫಸ್ಟ್ ಬೆಂಚ್ ಸಿಟ್ಟಿಂಗ್ ಆಗಿದ್ದಂದ್ರೆ 2 ದಿನ ಬಿಟ್ಟು 28ನೇ ತಾರೀಕು. ಅದಕ್ಕೆ ಜನವರಿ 28, 1950 ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ತಕ್ಕದ್. ಅದ್ರದ್ದು ಮೊದಲು ಮುಖ್ಯ ನ್ಯಾಯಮೂರ್ತಿ ಯಾರ ಎಚ್ ಜೆ ಕಾನಿಯಾ ಅಂತ ಬರ್ತದೆ. ಈಗ ಹೇಳ್ರಿ, ಮೊದಲು ಸುಪ್ರೀಂ ಕೋರ್ಟ್ ಆಗಿತ್ತಲ್ಲ 28 ಜನವರಿ 1950. ಆ ಟೈಮ್ನಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿನ ಹಿಡಿದು ಎಷ್ಟು ಮಂದಿ ಜಡ್ಜಸ್ ಇದ್ರು, 8 ಮಂದಿ ಅನ್ಬೇಕು. ನೆನಪಿಟ್ಕೋರಿ. ಮುಖ್ಯ ನ್ಯಾಯಮೂರ್ತಿನ ಹಿಡಿದತ್ ಕೇಳ್ರಿ ಕ್ವಶನ್ದಾಗ. ಇವು ಕ್ವಶನ್ ಓದಾಗ ಕನ್ಫ್ಯೂಸ್ ಆಗ್ತಿರ್ತಾವೆ. ಕ್ವಶನ್ ಓದಾಗ 2 ಸರಿ ಓದ್ಬೇಕು. ಯಾಕಂದ್ರೆ ನಾಳೆ ಎಲ್ಲರ ಕೇಳಿದತ್ತೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿನ ಹಿಡಿದು ಎಷ್ಟು ಜನ ಅಂದಾಗ 7 ತಾಕ್ ಬಂದಿರಿ. ಓನ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿನ ಬಿಟ್ಟರೆ ಎಷ್ಟು ಜನ ಇದ್ರಂದ್ರೆ 7 ಜನ. 7+1 ಅದ್ರ ಸಲ್ಮಾನ್ ಪೂರ್ತಿ ಎಷ್ಟು ಇದ್ರಂದ್ರೆ ಟೋಟಲ್ 8 ಜನ ಇದ್ರು. ಅದು ಅಮೆಂಡ್ಮೆಂಟ್ ಹೇಳ್ತಿರಿ ಬಡ ಒಮ್ಮೆ. ಯಾಕಂದ್ರೆ ಕೇಳ್ತಿರ್ತಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಸಂಖ್ಯೆ ಯಾರು ಅಂಡರ್ ಬರ್ತೈತ್ರಿ, ಯಾರು ಇನ್ಕ್ರೀಸ್ ಮಾಡ್ಬೋದು, ಯಾರ ಸಂಸತ್. ಇವು ಎದಕ್ಕೆ ಸುಪ್ರೀಂ ಕೋರ್ಟ್ ಹೇಳತ್ನಂದ್ರೆ ಈಗ ನೆಕ್ಸ್ಟ್ ಹೈಕೋರ್ಟ್ ಹೇಳತ್ತೇಳಿ 2 ಕಂಪೇರ್ ಮಾಡಿ ನಿಮಗೆ ನೆನಪಿರ್ತಾವೆ. ಅದ್ರ ಸಲ್ಮಂದ್ ಹೇಳತ್ನ ಸುಪ್ರೀಂ ಕೋರ್ಟ್ ಯಾರು ಮಾಡ್ಬೋದು ಅಂದ್ರೆ ಜಡ್ಜ್ಗಳ ಸಂಖ್ಯೆ ಸಂಸತ್ತ ಮಾಡ್ಬೇಕು. ನೆನಪಿಟ್ಕೋರಿ. ಅದಕ್ಕೊಂದು ಕಾಯ್ದೆ ತರ್ತಾರೆ. ಯಾವ ಕಾಯ್ದೆ, 1956 ಕಾಯ್ದೆ. ಅದು ತಿದ್ದುಪಡಿ ಕಾಯ್ದೆ ಅಲ್ಲ, ಓನ್ಲಿ ಕಾಯ್ದೆ ಅದ. ಆ ಕಾಯ್ದೆ ಒಳಗೆ ಎಷ್ಟು ಜನ ಇನ್ಕ್ರೀಸ್ ಆಗಿದ್ದು ನಂಬರ್ಗಳು ಹೇಳಿದ್ನಿ ಅಷ್ಟ 10 ಆಕತ್ತೆ. 7 ಇದ್ದಿದ್ದು 10 ನೆನಪಿಟ್ಕೋತಕ್ಕಿರಲಿಲ್ಲ. ಈಗ ಗೊತ್ತಾತಲ್ಲ, ಕನ್ಫರ್ಮ್ ಆತಲ್ಲ. ನಾ 7 ಅಂತ ಯಾಕೆ ಹೇಳತ್ನಂದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿನ ಬಿಟ್ಟು ಹೇಳತ್ತನ. ಮತ್ತು ನೀವು ನಾಳೆ 7 ಹೇಳ್ಯಾರತ್ತ, ಮೂಲದಾಗ 7 ಇದ್ರತ್ತಲ್ಲ, ಅದ್ರ 7+1 ಮಾಡಿ. ಅದು 7 ಇದ್ದಿದ್ದು ಎಷ್ಟು ಆಕತ್ತೆ ಅಂದ್ರೆ 10 ಆಕತ್ತೆ. ಯಾವ ಟೈಮ್ನಾಗ ಅಂದ್ರೆ 56ರಾಗ. ನೆಕ್ಸ್ಟ್ 56ರಾಗ ಆದ್ಮೇಲೆ 4 ವರ್ಷ ಆದ್ಮೇಲೆ ಮತ್ತೆ ಅಮೆಂಡ್ಮೆಂಟ್ ಮಾಡ್ತಾರೆ 60ರಾಗ ಎಷ್ಟು ಆಕತ್ತೆ, 10 ಇದ್ದಿದ್ದು 13 ಆಕತ್ತೆ. 60ರಾಗ. ಇವು ಇಯರ್ ನೆನಪಿಟ್ಕೋರಿ. ಕ್ವಶನ್ ಕೇಳ್ಯಾರ ಮಣ್ಣು ಅದ್ರ ಸಲ್ಮಂದ್. 60ರಾಗ ಎಷ್ಟು ಆಕತ್ತೆ ಅಂದ್ರೆ 13. ಅದಾದ್ಮೇಲೆ ಮತ್ತೆ ಇನ್ಕ್ರೀಸ್ ಆಕತ್ತೆ. ಯಾವ ಇಯರ್, 77ರಾಗ ಎಷ್ಟು ಆಕತ್ತೆ, 13 ಇದ್ದಿದ್ದ 17 ಆಕತ್ತೆ. ನೆನಪಿಟ್ಕೋರಿ. 13 ಇದ್ದಿದ್ದು 17 ಎಷ್ಟು ಅಂದ್ರೆ 77ರಾಗ. ಅದಾದ್ಮೇಲೆ ನೆಕ್ಸ್ಟ್ 86ರಾಗ ಎಷ್ಟು, 17 ಇದ್ದಿದ್ದ 25 ಆಕತಿ. ನಾಳೆ ಕೇಳ್ಬೋದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆನ ಹೈಯೆಸ್ಟ್ ಇದನ್ನ ಇನ್ಕ್ರೀಸ್ ಮಾಡಿ ತಿದ್ದುಪಡಿ ಯಾವ್ದಂದ್ರ 86. ಅದಾದ್ಮೇಲೆ 86 ಆದ್ಮೇಲೆ ಯಾವ್ದಕ್ಕತಿ 25 ಇದ್ದಿದ್ದು ಎಷ್ಟು ಅಕ್ಕವಂದ್ರ 25 ಇದ್ವು ಅಲ್ಲಿ. 25 ಇದ್ದಿದ್ದು ಎಷ್ಟು ಅಕ್ಕವು, ಡೈರೆಕ್ಟ್ 30 ಅಕ್ಕವು. 30 ಆದ್ಮೇಲೆ 33 ಅಕ್ಕವು. 30 ಆಗಿದ್ದು 25ರಿಂದ 30 ಆಗಿದ್ದು 2008ರಾಗ ಆಗಿರ್ತೈತೆ. ನೆನಪಿಟ್ಕೋರು. ಒಂದೇದ 60. ಓಕೆ. 1956ರಾಗ 10 56 ತಿದ್ದುಪಡಿ ಅಂತ ಬಂದಾಗ 56 ಹಿಡಿದು ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಡ್ರಿ. ಮತ್ತು ಇನ್ನೊಂದು ಏನು ಕನ್ಫ್ಯೂಸ್ ಆಗಿರ್ತಂದ್ರೆ ಈಗ ಎಕ್ಸಾಮ್ನಾಗ ಹೇಳ್ರಿ ಎಷ್ಟು ಸರಿ ತಿದ್ದುಪಡಿ ಆಗೈತೆ ಅಂದ್ರೆ ರೀಸೆಂಟ್ ತಿದ್ದುಪಡಿ ಹಾಕ್ಬೇಡ್ರಿ. ಮತ್ತು ಯಾಕಂದ್ರೆ ರೀಸೆಂಟ್ದು ಆಲ್ರೆಡಿ ತಿದ್ದುಪಡಿನ ಯಾಕಂದ್ರೆ 37 ಮಾಡ್ಯಾರ. 37 ಮಾಡ್ರಲ್ಲ 33 ಇದ್ದಿದ್ದು. ಬಟ್ ಇದಕ್ಕೆ ತಿದ್ದುಪಡಿ ಅನ್ನಂಗಿಲ್ಲ. ಓನ್ಲಿ ಏನೈತೆ ಅಂದ್ರೆ ಸುಗ್ರೀವಾಜ್ಞೆ ಐತಿ. ತಿದ್ದುಪಡಿ ಆದರೆ ಏನಂದ್ರೆ ಅದನ್ನ ಸೇರಿಸ್ತಾರ್ರಿ. ತಿದ್ದುಪಡಿ ಅತ್ತಾಗಿಲ್ಲ. ಸುಗ್ರೀವಾಜ್ಞೆ ಏನಿರ್ತೈತೆ ಅಂದ್ರೆ ಸುಗ್ರೀವಾಜ್ಞೆ ಒಪ್ಪಿಗೆ 2 ತಿಂಗಳಾಗ ಪಡ್ಕೋಬೇಕು.
6 ತಿಂಗಳ 6 ವಾರ ಮ್ಯಾಕ್ಸಿಮಮ್ ಡೇಟ್ ಕೇದಾಗ ಏಟಂದ್ರೆ 6 ತಿಂಗಳು 6 ವಾರ ಅಂತ ಬರ್ತೈತೆ ನೆನಪಿಟ್ಕೋರಿ. ಯಾಕಂದ್ರೆ ಅಧಿವೇಶನ ಸೇರಿದ 6 ವಾರದಾಗ ಅದ ಏನಂದ್ರೆ ಕಂಪಲ್ಸರಿ ಒಪ್ಪಿಗೆ ಸಿಗ್ಬೇಕು. ಅದು ಸಿಗ್ಲಿಲ್ಲ ಅಂತೇಳಿ ಬಿದ್ದೋಕತಿ. ಇದಕ್ಕೆ ತಿದ್ದುಪಡಿ ಅನ್ನಂಗಿಲ್ಲ. ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ಯಾರ, ಬಟ್ ತಿದ್ದುಪಡಿ ಅನ್ನಂಗಿಲ್ಲ. ಎಷ್ಟು ತಿದ್ದುಪಡಿ ಆಗ್ಯಾವ ಅಂದ್ರೆ 5 ತಿದ್ದುಪಡಿ. ಒಂದೇದು ಹೇಳ್ರಿ 1956ರಾಗ ಈ ತಿದ್ದುಪಡಿ ಅಲ್ಲ, ಓನ್ಲಿ ಕಾಯ್ದೆ 10 ಇನ್ಕ್ರೀಸ್ ಆಯ್ತು. ಅದಾದ್ಮೇಲೆ ಒಂದೇ ತಿದ್ದುಪಡಿ ಎಟ್ರಾಗ ಅಂದ್ರೆ 60ರಾಗ ಎಷ್ಟಾಕತಿ 13 ಆಕತಿ. 60 ಆದ್ಮೇಲೆ 77ರಾಗ ಎಷ್ಟಾಕತಿ 17 ಆಕತಿ. 77 ಆದ್ಮೇಲೆ 86ರಾಗ ಎಷ್ಟಾಕತಿ 25 ಆಕತಿ. 25 ಇದ್ದಿದ್ದು 2008ರಾಗ ಎಷ್ಟಾಕತಿ ಅಂದ್ರೆ 30 ಆಕತಿ. ಇವು ಇಯರ್ ನೆನಪಿಟ್ಕೊಂಡ್ರೆ ನಾಳೆ ಏನಕ್ಕೆ ಕೇಳ್ರು ಹಾಕ್ಬೋದು. 30 ಆತ 30 ಆಗಿದ್ದು 33 ಆಗಿದ್ದಂದ್ರೆ 2019. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾಳೆ ಇವು ತಿದ್ದುಪಡಿ ಒಳಗೆ ಏನು ಕೇಳ್ಬೋದು ಗೊತ್ತಾ? ಈಗ 33 ಇತ್ತಲ್ಲ, 33 ಇದ್ದಿದ್ದು 37 ಮಾಡ್ಯಾರ ಅಂದ್ರೆ 26 ಹಾಕ್ತೀರಿ ನೀವು. ಸುಗ್ರೀವಾಜ್ಞೆ ಹೊಡಿಸಿದ್ರೆ ಅದರ ಪ್ರಕಾರ 2026ರಾಗ ಆಗೈತೆ ಅಂತ ಹೇಳ್ಬೋದು. ಅದನ್ನ ಏನು ಕೇಳ್ಬೋದು ಅಂದ್ರೆ ಇದು 33 ಇದ್ದಿದ್ದು ಸ್ಥಾನನ 30 ಇದ್ದಿದ್ದು 33 ಯಾವ ತಿದ್ದುಪಡಿ ಒಳಗೆ ಮಾಡ್ಯಾರ ಅಂದ್ರೆ 2019ರಾಗ. ನೆನಪಿರ್ತೈತಲ್ಲ. ಟೋಟಲ್ ಎಷ್ಟು ಅದಾವ್ರಿ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ನಾಗ ಅಂದ್ರೆ ಎಷ್ಟು ಅದಾರ ಈಗ ಪ್ರೆಸೆಂಟ್ 37 ಪ್ಲಸ್ 1 ಅನ್ಬೇಕು. ಈ 37 ಜನ ಈ ಸುಪ್ರೀಂ ಕೋರ್ಟ್. ಈಗ ನೀವು ಎಲ್ಲರ ಸುಪ್ರೀಂ ಕೋರ್ಟ್ ಎಷ್ಟು ನ್ಯಾಯಮೂರ್ತಿಗಳದ ಅಂದ್ರೆ 37 ಹಾಕ್ರಿ. ಬಟ್ ತಿದ್ದುಪಡಿ ಆಗಿಲ್ಲ, 37 ಇಂಪ್ಲಿಮೆಂಟ್ ಆಗೈತಿ ಆಲ್ರೆಡಿ. ಇದು ನೆನಪಿಟ್ಕೋರಿ, ಎರಡು ಕನ್ಫ್ಯೂಸ್ ಆಗಬಾರ್ದ. ಸುಪ್ರೀಂ ಕೋರ್ಟ್ದಾಗ ನ್ಯಾಯಮೂರ್ತಿಗಳ ಸಂಖ್ಯೆ ಪ್ರೆಸೆಂಟ್ ಎಷ್ಟೈತೆ ಅಂದ್ರೆ 37 ಪ್ಲಸ್ 1. ಮತ್ತು ತಿದ್ದುಪಡಿ ಆಗಲ್ಲ ಹೆಂಗೆ ಸೇರಿಸ್ರ? ಸುಗ್ರೀವಾಜ್ಞೆ ಅನ್ನೋದು ಏನಿರ್ತೈತಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡೋ ಸಂಬಂಧ ತುರ್ತು ಪರಿಸ್ಥಿತಿ ಒಳಗೆ ಇದನ್ನೇನಂತಾರ ತುರ್ತಾಗಿ ಜಾರಿಗೆ ತಂದುಬಿಟ್ಟಿರ್ತಾರೆ. ಯಾಕಂದ್ರೆ ನಮ್ದು ಇದನ್ನ ಯಾವ್ದ ಜಮ್ಮು ಕಾಶ್ಮೀರದ ರದ್ದತಿ ಮಾಡಿದ್ರಲ್ಲ, ಅದನ್ನು ಸುಗ್ರೀವಾಜ್ಞೆ ಪ್ರಕಾರ ಮಾಡಿದ್ರೆ ನೆನಪಿಟ್ಕೊಂಡು ಅದನ್ನ ಮಾಡಿ ಆಮೇಲೆ ಅಪ್ರೂವಲ್ ತಗೋತಿರ್ತಾರ, ಅವು ಜಾರಿ ಆಗಿಬಿಟ್ಟಿರ್ತಾವೆ. ಬಟ್ ತಿದ್ದುಪಡಿ ಅದು ಕನ್ಸಿಡರ್ ಮಾಡಂಗಿಲ್ಲ. ಯಾವಾಗ ಆಕತ್ತೆ ಅಂದ್ರೆ ಅದು ಆಕ್ಟ್ ಆದ್ಮೇಲೆ ತಿದ್ದುಪಡಿ ಆಕತ್ತೆ. ಈಗ 37 ಜನ ಆಗ್ಯಾರ ಅಂತ ಹೇಳಿರಲ್ಲ, 37 ಜನಕ್ಕೆ ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡಬೇಕು ಬೇಡ? ಈಗ ಪ್ರೆಸೆಂಟ್ ಇಟ್ಟಿದ್ರು 33 ಪ್ಲಸ್ 1 ಇದು. ಈಗ ಹೊಸದಾಗಿ ಹೊಸ ರಿಕ್ರೂಟ್ಮೆಂಟ್ ಆಗತ್ತವ್ರಿ. ಅದ್ರೊಳಗೆ ಯಾಕಂದ್ರೆ 37 ಜನ ಆಗ್ಬೇಕಂತೇಳಿ. ಆ 37 ಜನದಾಗ ಎಷ್ಟು ಪ್ರೆಸೆಂಟ್ ಎಷ್ಟು ಜನ ಮಹಿಳೆಯರದಾರ? ನಾನು ಕೈ ಮಾಡಿ ತೋರಿಸಿ. ನಾನು 2 ಜನ. ಯಾರ್ಯಾರು? ಬಿ ವಿ ನಾಗರತ್ನ ಮತ್ತು ಇನ್ನೊಬ್ರು ಯಾರು? ಬಿ ವಿ ನಾಗರತ್ನ ಮತ್ತೊಬ್ರು ಯಾರ? ವೆಂಕಿತಾ ಮೋಹನ್. ವೆಂಕಿತಾ ಮೋಹನ್ ಏನು ಹೇಳ್ರಿ, ಬಾರ್ ಕೌನ್ಸಿಲ್ದಿಂದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆಗಿದ್ದು ಎಷ್ಟನೇ ಜನ? 2ನೇದು. ಫಸ್ಟ್ ಯಾರು? ಇಂದು ಮಲ್ಹೋತ್ರಾ. ನೆನಪಿಟ್ಕೋರು. ಉಳ್ಕಿದವ್ರು ಹೆಂಗಂದ್ರೆ ಸೀನಿಯರ್ ಮೋಸ್ಟ್ ಅಥವಾ ಹೈಕೋರ್ಟ್ ಜಡ್ಜ್ಗಳು ಏನಿರ್ತಾರಲ್ಲ, ಹೈಕೋರ್ಟ್ ಜಡ್ಜ್ಗಳದ್ದು ಎಷ್ಟು ಇರ್ತೈತೆ ಅಂದ್ರೆ 62 ತನ ಇರ್ತೈತೆ. ಸುಪ್ರೀಂ ಕೋರ್ಟ್ದಾಗ 65 ತನ ಇರ್ತೈತಲ್ಲ. ಹೈಕೋರ್ಟ್ ಜಡ್ಜ್ಗಳು ಪ್ರಮೋಟೆಡ್ ಆಗಿ ನ್ಯಾಯಮೂರ್ತಿಗಳು ಹಾಕಿರ್ತಾರೆ. ಬಟ್ ಬಾರ್ ಕೌನ್ಸಿಲ್ದಿಂದ ಡೈರೆಕ್ಟ್ ನಾಮಿನೇಟ್ ಆದವರು ಇಬ್ಬರೇ ಇರ್ತಾರೆ. ಒಬ್ರು ಯಾರಂದ್ರೆ ಇಂದು ಮಲ್ಹೋತ್ರಾ, ಸೆಕೆಂಡ್ ಬಂದಾಗ ಯಾರಂದ್ರೆ ವೆಂಕಿತಾ ಮೋಹನ್. ಪ್ರೆಸೆಂಟ್ ಟೋಟಲ್ 37 ಜನ ಏನು ಬರ್ತಾರಲ್ಲ, ಅದ್ರೊಳಗೆ ಎಷ್ಟು ಜನ ಮಹಿಳೆಯರಂದ್ರೆ ಇಬ್ರು ಜನ ಬರ್ತಾರೆ. ಒಂದು ವೆಂಕಿತಾ ಮೋಹನ, ಇನ್ನೊಬ್ರ ಬಿ ವಿ ನಾಗರತ್ನಮ್ಮ. ಈಗ ಹೇಳ್ರಿ ನೋಡು, ಈಗ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಯಾರದಾರ? ಸೂರ್ಯಕಾಂತ್. ಯಾವ ಒಂದು ಸ್ಟೇಟ್ದವ್ರು ಅದಾರ? ಮೊನ್ನೆ ಒಂದು ಕ್ವಶನ್ ಕೇಳಿದ್ರು, ಹರಿಯಾಣ, ಪಂಜಾಬ, ಹರಿಯಾಣ. ಈಗ ಹೇಳ್ತಾನೆ ನೋಡ್ರಿ, ಈ ಸುಪ್ರೀಂ ಕೋರ್ಟ್ ಆತ. ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡೋದು ಆರ್ಟಿಕಲ್ ಯಾವ್ದಂದ್ರೆ 124 ಬರ್ತೈತೆ. ಅದ್ರ ಕೇಂದ್ರ ಪೀಠಗಳನ್ನ ವಿಸ್ತರಣೆ ಮಾಡ್ಬೇಕಾರ 130. ಇವೆರಡು ಎಲ್ಲಿ? ಸುಪ್ರೀಂ ಕೋರ್ಟಿಗೆ ಬತ್ತು. ಇನ್ನು ಹೈಕೋರ್ಟ್ ಹೇಳ್ರಿ, ಹೈಕೋರ್ಟ್ದಾಗ ಏನು ಮಾಡತ್ತಾರ ಅಂದ್ರೆ ಮಂಗಳೂರಿಗೆ ಪೀಠ ವಿಸ್ತರಣೆ ಮಾಡ್ಬೇಕನ್ನೋದು. ಪ್ರೆಸೆಂಟ್ ಕರ್ನಾಟಕದಾಗ ಹೈಕೋರ್ಟ್ ಪೀಠಗಳು ಎಷ್ಟದಾವ? 2 ಅದಾವ. ನೆನಪಿಟ್ಕೋರಿ. ಇವಾಗ ಸಂಚಾರಿ ಪೀಠ ಅಂತ ಕರಿತೀವಿ. ಈ ಪೀಠಗಳನ್ನು ವಿಸ್ತರಣೆ ಮಾಡುವ ಅಧಿಕಾರ ಯಾರಿಗಿರ್ತದೆ? ನಾ ಕ್ವಶನ್ ಇನ್ನೊಮ್ಮೆ ಕೇಳತ್ತೆ ನೋಡಿ. ಇದ ಕ್ವಶನ್ ಕೇಳಿರ್ತಾರೆ, ಕನ್ಫ್ಯೂಸ್ ಆಗಕ್ಕೆ ಹೇಳಲ್ಲ. ಕಂಪೇರ್ ಮಾಡ್ರಿ ಅಂತೇಳಿ. ಸುಪ್ರೀಂ ಕೋರ್ಟ್ದಾಗ ನ್ಯಾಯಮೂರ್ತಿಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕಾರ ಪಾರ್ಲಿಮೆಂಟಿಗೆ ಅಧಿಕಾರ ಐತಲ್ಲ. ಇಲ್ಲಿ ಎಲ್ಲರ ಹೈಕೋರ್ಟ್ನಾಗ ನ್ಯಾಯಮೂರ್ತಿಗಳ ಸಂಖ್ಯೆನ ಜಾಸ್ತಿ ಮಾಡ್ಬೇಕಾರ ಅಧಿಕಾರ ಯಾರಿಗೆ? ಇದು ನೆನಪಿಟ್ಕೋರಿ. ಇವು ಕನ್ಫ್ಯೂಸ್ ಆಗಬಾರ್ದು. ಮತ್ತು ಅಲ್ಲಿ ಪಾರ್ಲಿಮೆಂಟ್ಗೆ ಇಲ್ಲಿ ರಾಷ್ಟ್ರಪತಿಗೆ ಅಂದ್ರೆ ಅಲ್ಲಿ ಪಾರ್ಲಿಮೆಂಟ್ದಾಗ ಅಂದ್ರೆ ಕಂಪಲ್ಸರಿ ಲೋಕಸಭೆ ಮತ್ತು ರಾಜ್ಯಸಭೆದಾಗ ಒಪ್ಪಿಗೆ ಪಡಿಬೇಕು. ಬಟ್ ರಾಜ್ಯದಾಗ ಏನರ ಹೈಕೋರ್ಟ್ಗಳು ಇರ್ತಾವಲ್ರಿ, ಆ ಹೈಕೋರ್ಟ್ಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕಾರ ಲೋಕಸಭೆ ರಾಜ್ಯಸಭೆ ಒಪ್ಪಿಗೆ ಬೇಕಾಗಿಲ್ಲ. ಸಂಸತ್ನಾಗ ಡಿಸೈಡ್ ಆಗಂಗಿಲ್ಲ, ಡೈರೆಕ್ಟ್ ರಾಷ್ಟ್ರಪತಿ ಕಡೆ. ಅದರ ರೆಕಮೆಂಡೇಶನ್ ಯಾರು ಮಾಡ್ತಾರ ಅಂತ ಕೇಳ್ರ? ಎಸ್, ಗೌರ್ಮೆಂಟ್ ಮತ್ತು ಚೀಫ್ ಜಸ್ಟಿಸ್ ಆಫ್ ಯಾವ ಸ್ಟೇಟ್ ಇರ್ತೈತಲ್ಲ ಆ ಸ್ಟೇಟ್, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆ ಸ್ಟೇಟದ ಚೀಫ್ ಜಸ್ಟಿಸ್. ಗೊತ್ತಾಗತ್ತಲ್ಲ, ಕನ್ಫ್ಯೂಸ್ ಆಗತ್ತಿಲ್ಲಲ್ಲ. ಎರಡಕ್ಕೂ ಕಂಪೇರ್ ಮಾಡಿ ಹೇಳತ್ನ. ಅಲ್ಲಿ ಬರೀ ಜಡ್ಜಸ್ಗಳ ಸಂಖ್ಯೆ ಜಾಸ್ತಿ ಮಾಡ್ರೆ ಯಾರು ಮಾಡ್ತಾರತ್ತಂದ್ರ ಸಂಸತ್ ಮಾಡ್ತೈತೆ ಅಲ್ಲಿ ಸುಪ್ರೀಂ ಕೋರ್ಟಿಗೆ ಬಂದಾಗ. ಬಟ್ ಇಲ್ಲಿ ನಮ್ಮಲ್ಲಿ ಪ್ರೆಸೆಂಟ್ ಕರ್ನಾಟಕದ ಮ್ಯಾಕ್ಸಿಮಮ್ ಜಡ್ಜ್ ಸ್ಟ್ರೆಂತ್ ಎಷ್ಟೈತೆ? ಕರ್ನಾಟಕ ಹೈಕೋರ್ಟ್ 62 ಐತಲ್ಲ. ಈ 62 ಇದ್ದಿಂದ ನನಗೆ 100 ಮಾಡ್ಬೇಕಿತ್ತು ಅಂತೇಳಿ ರಾಷ್ಟ್ರಪತಿಗೆ ಅಧಿಕಾರ ಐತಿ. ಅದು ಯಾರು ಇಲ್ಲಿ ರೆಕಮೆಂಡ್ ಮಾಡ್ತಾರಂದ್ರೆ ವಿಭು ಬಕ್ರು ಅದಾರಲ್ಲ, ನಮ್ಮ ಹೈಕೋರ್ಟ್ ಚೀಫ್ ಜಸ್ಟಿಸ್, ಕರ್ನಾಟಕ ಕನ್ಸಿಡರ್ ಮಾಡ್ರ. ಹಂಗೆ ಪ್ರತಿಯೊಂದು ಸ್ಟೇಟದ ಅವ್ರ ಚೀಫ್ ಜಸ್ಟಿಸ್ಗಳ ರೆಕಮೆಂಡ್ ಮಾಡ್ಬೇಕು ಗೌರ್ಮೆಂಟ್ ಹಿಡ್ದ, ಅವಾಗ ಮಾಡ್ತಾರೆ. ಇದು ಹೈಕೋರ್ಟ್ ಅನ್ನೋದು ಯಾವ ಲಿಸ್ಟ್ನಾಗ ಬರ್ತೈತಿ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಯಾವ್ದ? ಕೇಂದ್ರ ಪಟ್ಟಿ ಒಳಗೆ ಯೂನಿಯನ್ ಲಿಸ್ಟ್ ಒಳಗೆ ಹೈಕೋರ್ಟ್ ಬರ್ತೈತೆ. ಈಗ ನಾಳೆ ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡ್ರಿ. ಹೈಕೋರ್ಟ್ ಬರೋದು ಎಲ್ಲಿ ಅಂದ್ರೆ ಕೇಂದ್ರ ಪಟ್ಟಿ ಒಳಗೆ. ಹೈಕೋರ್ಟ್ದ ಆಡಳಿತ ಭಾಗ ಅಥವಾ ಆಡಳಿತ ಬರೋದು ಯಾವ ಪಟ್ಟಿ ಒಳಗೆ? ಯಾವ್ದು ಪಟ್ಟಿ ಒಳಗೆ? ಹೈಕೋರ್ಟ್ದ ಇದನ್ನ ಏನಂತಾರೆ ಆಡಳಿತ ಅಥವಾ ಏನು ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಲ್ಲ ಅದು ಯಾವ ಪಟ್ಟಿ ಒಳಗೆ ಬರ್ತದೆ? ಸ್ಟೇಟ್ ಪಟ್ಟಿ ಒಳಗೆ. ನೆನಪಿಟ್ಕೋರಿ, ಸ್ಟೇಟ್ ಕನ್ಕರೆಂಟ್ದಾಗ ಬರಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಹೈಕೋರ್ಟ್ ಯಾವ ಪಟ್ಟಿದಾಗ ಇರ್ತದೆ ಅಂದರೆ ಯೂನಿಯನ್ ಪಟ್ಟಿ ಒಳಗೆ. ಈಗ ನಮ್ಮಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂದರೆ ಹೇಳಿಲ್ಲ, ಅಡ್ಮಿನಿಸ್ಟ್ರೇಷನ್ ನಾಳೆ ನಿಮಗೆ ಎಲ್ಲರ ಕೇಳಿರತ್ತೇಳಿ. ಇದನ್ನ ಯಾವುದಂದ್ರೆ ಈಗ ಸಂಚಾರಿ ಪೀಠ ವಿಸ್ತರಣೆ ಮಾಡತ್ತಾರೆ. ಈ ಸಂಚಾರಿ ಪೀಠ ವಿಸ್ತರಣೆ ಮಾಡುವ ಅಧಿಕಾರ ಯಾರಿಗೈತೆ ಅಂದ್ರೆ
ರಾಷ್ಟ್ರಪತಿಗೆ ಐತಿ ಅಧಿಕಾರ. ಬಟ್ ಹೈಯೆಸ್ಟ್ ಅದರ ಅಧಿಕಾರ ರೆಸ್ಟ್ ಇರೋದು ಯಾರ ಕಡೆ ಅಂದ್ರೆ ವಿಭು ಬಕ್ರು ಅದಾರಲ್ಲ, ಹೈಯೆಸ್ಟ್ ಸ್ಟೇಟ್. ಈಗ ನೋಡ್ರಿ, ರಾಷ್ಟ್ರಪತಿಗೆ ಹೈಕೋರ್ಟ್ದ ಇದನ್ನ ಮಾಡೋದೈತೆ ಅಂತೇಳಿ ಡೈರೆಕ್ಟ್ ರಾಷ್ಟ್ರಪತಿ ಬಂದು ಇಲ್ಲೊಂದು ಹೈಕೋರ್ಟ್ ವಿಸ್ತರಣೆ ಮಾಡೋದು ತನಕ ಬರಂಗಿಲ್ಲ. ಕಂಪಲ್ಸರಿ ಏನಂದ್ರೆ ಚೀಫ್ ಜಸ್ಟಿಸ್ ಆಫ್ ಯಾವ್ದು ಹೈಕೋರ್ಟ್ ಐತಲ್ಲ ಆ ಹೈಕೋರ್ಟ್ದವ್ರು ರೆಕಮೆಂಡ್ ಮಾಡ್ಬೇಕು, ಆ ಗೌರ್ಮೆಂಟ್ ಅಪ್ರೂವಲ್ ಕೊಡ್ತೇಳಿ ಅವಾಗ ಅಟ್ಟ ಹೈಕೋರ್ಟ್ದ ಪೀಠಗಳನ್ನ ವಿಸ್ತರಣೆ ಮಾಡಕ್ಕೆ ಬರ್ತದೆ. ಇದ್ರ ಅಡ್ಮಿನಿಸ್ಟ್ರೇಷನ್ ಯಾಕೆ ಸ್ಟೇಟ್ ಒಳಗೆ ಹೇಳಿ ಗೊತ್ತಾ? ಹೈಕೋರ್ಟ್ ಸುಪ್ರೀಂ ಹೈಕೋರ್ಟ್ದ ಜಡ್ಜ್ಗಳನ್ನ ಅಪಾಯಿಂಟ್ ಮಾಡೋದು ಅಧಿಕಾರ ಯಾರಿಗೆ ಐತೆ ಹೇಳ್ರಿ? ಕೊಲಿಜಿಯಮ್ಗೆ ಐತೆ. ಸುಪ್ರೀಂ ಕೋರ್ಟ್ದ ಮತ್ತು ಹೈಕೋರ್ಟ್ದ ಜಡ್ಜ್ಗಳನ್ನ ಅಪಾಯಿಂಟ್ ಮಾಡೋ ಅಧಿಕಾರ ಯಾರಿಗೆ ಐತೆ? ಕೊಲಿಜಿಯಮ್ಗೆ ಐತಲ್ಲ. ಹೈಕೋರ್ಟ್ ಜಡ್ಜಸ್ ಅಂತ ಕರಿತೀವಿ. ಈ ಹೈಕೋರ್ಟ್ ಜಡ್ಜಿಗೆ ಬಿಬು ಬಕ್ರನ್ನ ಯಾರು ಅಪಾಯಿಂಟ್ ಮಾಡ್ರಿ ಅಂದ್ರೆ ಕೊಲಿಜಿಯಂ ಪದ್ಧತಿ ಪ್ರಕಾರ ಮಾಡ್ತಾರೆ. ಬಟ್ ಡಿಸ್ಟ್ರಿಕ್ಟ್ ಜಡ್ಜಸ್ಗಳನ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ರಾಜ್ಯಪಾಲ. ಇಲ್ಲಿ ಬತ್ತಾಳ ಸ್ಟೇಟ್ ಅಧಿಕಾರ ರಾಜ್ಯಪಾಲ ಮಾಡ್ತಾನೆ. ಡಿಸ್ಟ್ರಿಕ್ಟ್ ಜಡ್ಜಸ್ ಅಂತ ಕರಿತೀವಿ. ಅದಾದ್ಮೇಲೆ ತಾಲೂಕು ಜಡ್ಜಸ್ಗಳು ಬರ್ತಾವಲ್ಲ, ಅವ್ರು ಯಾರಂದ್ರೆ ಎಕ್ಸಾಮ್ ಬರೋದು ಹೋಗ್ತಾರ. ಇದೆಲ್ಲ ಅಡ್ಮಿನಿಸ್ಟ್ರೇಷನ್ ಏನಂದ್ರೆ ಸ್ಟೇಟ್ ಒಳಗೆ ಬರ್ತದೆ. ಅದ್ರ ಸಲ್ಬಂದ್ ಹೇಳಿ ಹೈಕೋರ್ಟ್ ಅಡ್ಮಿನಿಸ್ಟ್ರೇಷನ್ ಆಡಳಿತ ಬರ್ತೇಳಿ ಸ್ಟೇಟ್ ಗೌರ್ಮೆಂಟ್, ಹೌದಾ? ಆಮೇಲೆ ಎಲ್ಲರ ಇದನ್ನ ಹೈಕೋರ್ಟ್ ಪೂರ್ತಿ ಯಾವ ಲಿಸ್ಟ್ನಾಗ ಬರ್ತೈತೆ ಅಂದ್ರೆ ಯೂನಿಯನ್ ಲಿಸ್ಟ್ನಾಗ. ಮತ್ತು ಹೈಕೋರ್ಟ್ ಪೀಠಗಳನ್ನ ವಿಸ್ತರಣೆ ಮಾಡೋದ ಅತಿ ಹೈಯೆಸ್ಟ್ ಅಧಿಕಾರ ಇರೋದು ರಾಷ್ಟ್ರಪತಿ ಒಪ್ಪಿಗೆ ಕೊಟ್ಟ ಮೇಲೆ ಆಕೈತಿ. ಬಟ್ ಅದರ ಹೈಯೆಸ್ಟ್ ಅಧಿಕಾರ ರೆಸ್ಟ್ ಯಾರ ಕಡೆ ಇರ್ತೈತೆ ಅಂದ್ರೆ ಇದನ್ನ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್. ಕನ್ಫ್ಯೂಸ್ ಆಗತ್ತಿಲ್ಲಲ್ಲ, ಗೊತ್ತಾಗತ್ತವಲ್ಲ ಎರಡು. ನಾಳೆ ಎಲ್ಲರ ಕೇಳಿದಾಗ ಮತ್ತು ಹೈಕೋರ್ಟ್ ಜಡ್ಜಸ್ಗಳನ್ನ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ಅಪಾಯಿಂಟ್ ಮಾಡೋದು ಯಾರಂದ್ರೆ ಕೊಲಿಜಿಯಂ ಪದ್ಧತಿ. ಬಟ್ ಜಡ್ಜಸ್ಗಳ ಸಂಖ್ಯೆ ಅಪಾಯಿಂಟ್ ಮಾಡೋದಂದ್ರೆ ಈಗ 37 ಜನ 38 ಜನ ಅದಾರಲ್ರಿ, ಅದನ್ನ ಅಪಾಯಿಂಟ್ ಮಾಡಕ್ಕೆ ಕೊಲಿಜಿಯಂ ಅಂತ ಬರ್ತದೆ. ಅಪಾಯಿಂಟ್ಮೆಂಟ್ ಮಾಡೋದು, ಹೌದಾ? ಅಪಾಯಿಂಟ್ಮೆಂಟ್ ಆಕಾರ ಇವ್ರು ಎಕ್ಸಾಮ್ ಬರೋದು ಹೋಗಂಗಿಲ್ಲ. ಅಪಾಯಿಂಟ್ಮೆಂಟ್ ಆಡಕ್ಕೆ ಯಾವ್ದಂದ್ರೆ ಕೊಲಿಜಿಯಂ. ಬಟ್ ಏನಂದ್ರೆ ಜಡ್ಜಸ್ಗಳ ಸಂಖ್ಯೆ ನಮ್ಮಲ್ಲಿ 33 34 ಐತಲ್ಲ, ಅದನ್ನ ಇನ್ಕ್ರೀಸ್ ಮಾಡೋದು ಯಾವ್ದಂದ್ರೆ ಜಡ್ಜಸ್ಗಳ ಸಂಖ್ಯೆ ಬಂದ್ರೆ ಅಲ್ಲಿ ಸಂಸತ್ ಬರ್ತೈತಿ, ಇಲ್ಲಿ ಬಂದ್ರೆ ರಾಷ್ಟ್ರಪತಿ ಬರ್ತಾರೆ. ಎರಡು ಕನ್ಫ್ಯೂಸ್ ಆಗಂಗಿಲ್ಲ. ಈಗ ಏನು ಯಾವುದು 214 214 ಆರ್ಟಿಕಲ್ ನಮ್ಮಲ್ಲಿ ಏನಂದ್ರೆ ಏನು ಕೇಳಿದೆ ಹೇಳಿ ಆರ್ಟಿಕಲ್? ಹೈಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಇನ್ಕ್ರೀಸ್ ಮಾಡೋದು ಆರ್ಟಿಕಲ್ ಹತ್ತಿಲ್ಲ. ಹೈಕೋರ್ಟ್ ಬಗ್ಗೆ ಹೇಳೋದು 214 ಐತಿ. ಇನ್ನೊಂದು 314 ಬರ್ತೈತಿ. 1-2 ರಾಜ್ಯಕ್ಕೆ ಇರ್ಬೇಕತ್. ಹೈಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಇದನ್ನ ಆರ್ಟಿಕಲ್ ಇಲ್ಲ ಅದ್ರದ್ದು. ಕಾಯ್ದೆ ಐತೆ ಕರೆಕ್ಟ್. ಹೈಕೋರ್ಟ್ ಸಂಖ್ಯೆಗಳನ್ನ ಜಾಸ್ತಿ ಮಾಡ್ಬೇಕಾರೆ ಕಾಯ್ದೆನೇ ಬರ್ತದೆ. ನೀವು ಮತ್ತೆ ಎಲ್ಲರ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳು ಸಂಖ್ಯೆ ಜಾಸ್ತಿ ಮಾಡ್ತಾರೆ ಅಂತ ಹೇಳಿಲ್ಲ, ಅದಕ್ಕೆ ಎಲ್ಲರ ಆರ್ಟಿಕಲ್ ಅಂತ ಕೇಳಿರಿ. ಮತ್ತು ಆರ್ಟಿಕಲ್ ಇಲ್ಲ. ಅದಕ್ಕೆ ಹೇಳಿ 1956 ಕಾಯ್ದೆ ಯಾಕೆ ಪಾಸ್ ಮಾಡಿರ್ತಾರೆ ಅಂದ್ರೆ ಜಡ್ಜಸ್ಗಳ ಸಂಖ್ಯೆ ಜಾಸ್ತಿ ಮಾಡೋದು ಇದನ್ನು ಕಾನ್ಸ್ಟಿಟ್ಯೂಷನ್ಯಾಗ ಇರಂಗಿಲ್ಲ. ಇದು ನೆನಪಿಟ್ಕೋರು. ಕಾಯ್ದೆಗಳು ಎದಕ್ಕೆ ಪಾಸ್ ಮಾಡ್ತಿರ್ತೀವಿ ಅಂದ್ರೆ ಅದು ಇರ್ಲಿಕ್ಕತ್ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಜಡ್ಜಸ್ಗಳ ಸಂಖ್ಯೆ ಜಾಸ್ತಿ ಮಾಡೋದು ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ನಾಗ ಇದ್ದಿಲ್ಲ ಅಂತ ಏನು ಮಾಡ್ತಾರೆ ಅಂದ್ರೆ ಪಾರ್ಲಿಮೆಂಟ್ದ ಲೋಕಸಭೆ ಮತ್ತು ರಾಜ್ಯಸಭೆದ ಎರಡು ಒಪ್ಪಿಗೆ ತಗೊಂಡ ಒಂದು ಕಾಯ್ದೆ ಮಾಡ್ತಾರೆ. 1956 ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಇನ್ಕ್ರೀಸ್ ಮಾಡ್ಬೋದು ಅಂತೇಳಿ. ಹಂಗೆ ಹೈಕೋರ್ಟ್ ಮಾಡ್ತಾರೆ. ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳತ್ ಗೊತ್ತಾಗತ್ತವಲ್ಲ. ಈಗ ಹೇಳಿ ಹೈಕೋರ್ಟ್ ಬಂದಾಗ ಆರ್ಟಿಕಲ್ ಹೇಳಿನಲ್ಲ, ಒಂದೇ ಹೈಕೋರ್ಟ್ ಇರ್ಬೇಕಂತ ಹೇಳು ಆರ್ಟಿಕಲ್ ಯಾವ್ದ? 217 214 217 14 ಅಲ್ಲ 14 ಅಲ್ಲ, ಮತ್ತು 17 ಯಾಕನ್ನತ್ತೀರಿ? 14 ಕರೆಕ್ಟ್. 214 ಆರ್ಟಿಕಲ್. ಇದು ನಾಳೆ ಎಲ್ಲರ ಇನ್ನೊಮ್ಮೆ ನೋಡ್ರಿ. 214 ಆರ್ಟಿಕಲ್ ಯಾವ್ದು ಹೇಳ್ತೈತೆ ಅಂದ್ರೆ ಹೈಕೋರ್ಟ್ ಇರ್ಬೇಕಂತ ಹೇಳ್ತೈತಿ ಒಂದು ಸ್ಟೇಟ್ನಾಗ ಕಂಪಲ್ಸರಿ. ಕಾನ್ಸ್ಟಿಟ್ಯೂಷನ್ದಾಗ ಹೇಳೈತಿ. ಈಗ ಎದಕ್ಕೆ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಕೊಟ್ಟು ಹೇಳತ್ತೀವಿ ಅಂದ್ರೆ ಯಾವ್ದಾರ ಸ್ಟೇಟ್ ಬರ್ತೈತಿ ಅದ್ರೊಳಗೆ ಅವ್ರು ಹೈಕೋರ್ಟ್ ಹೊಂದಲೇಬೇಕಂತ ಹೇಳ್ತೇಳಿ ಕಾನ್ಸ್ಟಿಟ್ಯೂಷನ್ ಮಾಡಬೇಕು. ಅದೇ ಯಾವ್ದಂದ್ರೆ ಆರ್ಟಿಕಲ್ 214. ಹೈಕೋರ್ಟ್ ಬಗ್ಗೆ ಹೇಳತ್ನ ಪೂರ್ತಿ ಹೇಳ್ತಾನೆ ಹೈಕೋರ್ಟ್. ಹೇಳ್ರಿ, ಫಸ್ಟ್ ಕರ್ನಾಟಕದಾಗ ಹೈಕೋರ್ಟ್ ಅಂತ ಇರ್ತೈತೆ. ಸುಪ್ರೀಂ ಕೋರ್ಟ್ ಆತಲ್ಲ, ಯಾಕಡೆ ಸುಪ್ರೀಂ ಕೋರ್ಟ್ ಆತಲ್ಲ, ಸುಪ್ರೀಂ ಕೋರ್ಟ್ ಹೋತ. ಸುಪ್ರೀಂ ಕೋರ್ಟ್ ಪೂರ್ತಿ ಗೊತ್ತಾತಲ್ಲ. ಈಗ ಕಂಪೇರ್ ಮಾಡಿ ಹೈಕೋರ್ಟ್ ನೆನಪಿಟ್ಕೋರಿ. ಹೈಕೋರ್ಟ್ ಅಂದ್ರೆ ಸ್ಟೇಟ್ದಾಗ ಇರೋದು ಹೈಯರ್ ಕೋರ್ಟ್ ಅಂತ ಕರಿತಿರ್ತೀವಿ, ಕರೆಕ್ಟಾ? ರಿಟ್ ಓಡ್ಸೋದು ಅಧಿಕಾರ ಇರ್ತೈತೆ ಹೈಕೋರ್ಟಿಗೆ. ಸೇಮ್ ಹಂಗ ಹೈಕೋರ್ಟ್ ಅಂತ ಬಂದಾಗ ಒಂದು ಪ್ರತಿ ಸ್ಟೇಟ್ ಹೈಕೋರ್ಟ್ ಹೊಂದಬೇಕಂತ ಅನ್ನೋದು ಆರ್ಟಿಕಲ್ ಯಾವ್ದಂದ್ರೆ 214 ಆರ್ಟಿಕಲ್. 217 ಅಲ್ಲ 14 ಮತ್ತೆ 17 ಅನ್ನತ್ತೀರಿ? ಮತ್ತು 214 17 ಯಾಕೆ ಅನ್ನತ್ತೀರಿ? ಮತ್ತು ಈಗ ಯಾರು 17 ಅಂತೀರಿ? ಇರಲಿ ಬೇಡ. 214 ಆರ್ಟಿಕಲ್ ಪ್ರತಿ ರಾಜ್ಯದಾಗ ಒಂದೊಂದು ಹೈಕೋರ್ಟ್ ಇರ್ಬೇಕಂತ ಹೇಳ್ತೈತಿ. ಪ್ರತಿ ರಾಜ್ಯದಾಗ ಒಂದೊಂದು ಹೈಕೋರ್ಟ್ ಇರಬೇಕು. ಯಾವ್ದು ಆರ್ಟಿಕಲ್ ಹೇಳ್ತೈತೆ ಅಂದ್ರೆ ಇಂಪಾರ್ಟೆಂಟ್ ಐತಿ. ಪೂರ್ತಿ ತಿಳ್ಕೊಂಡು ಹೋಗ್ರಿ. ಎಕ್ಸಾಮ್ನಾಗ ಹೆಂಗೆ ಕೇಳಿದ್ರು ಆನ್ಸರ್ ಮಾಡ್ಬೋದು. ಅದ್ರ ಸಲ್ಬಂದ್ ಹೇಳತ್ನ ಪೂರ್ತಿ. ಹೈಕೋರ್ಟ್ ಅಂದ್ರೆ ಗೊತ್ತಲ್ಲ, ಹೈಕೋರ್ಟ್ ಅಂದ್ರೆ ಒಂದು ಸ್ಟೇಟಿಗೆ ಇರ್ತೈತಿ. ಆ ಆರ್ಟಿಕಲ್ ಯಾವ್ದಂದ್ರೆ 214. ಪ್ರೆಸೆಂಟ್ ಹೈಕೋರ್ಟ್ದ ಮುಖ್ಯ ನ್ಯಾಯಮೂರ್ತಿ ಕರ್ನಾಟಕದಾಗ ಯಾರದಾರ ಅಂದ್ರೆ ವಿಭು ಬಕ್ರು. ಪ್ರೆಸೆಂಟ್ ಕರ್ನಾಟಕ ಹೈಕೋರ್ಟ್ ಸ್ಟ್ರೆಂತ್ ಎಷ್ಟು ಐತದ ಕೇಳ್ರ? 62. ನಾಳೆ ಇನ್ನೊಂದು ಕ್ವಶನ್ ಕೇಳ್ತ ನೋಡ್ರಿ. 62 ಪ್ರೆಸೆಂಟ್ ಸ್ಟ್ರೆಂತ್ ಐತಿ. ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಅಂತ ಕರೀತಾರೆ. ರಾಷ್ಟ್ರಪತಿ ಒಪ್ಪಿಗೆ ಕೊಟ್ಟಿದ್ದು. ಪ್ರೆಸೆಂಟ್ ಅಡ್ಮಿನಿಸ್ಟ್ರೇಟಿವ್ ಅಥವಾ ಆಕ್ಟಿವ್ ಸ್ಟ್ರೆಂತ್ ಎಷ್ಟೈತೆ ಅಂತ ಕೇಳ್ರಿ. 42 43 42 ಅಲ್ರಿ? 42 ಐತಿ ಆಕ್ಟಿವ್ ಸ್ಟ್ರೆಂತ್. ನೆನಪಿಟ್ಕೊ. 42 ಆಕ್ಟಿವ್ ಸ್ಟ್ರೆಂತ್ ಅಂದ್ರೆ ಏನಂತ ಗೊತ್ತಾತನ್?
ಆ್ಯಕ್ಟಿವ್ ಸ್ಟ್ರೆಂತ್ ಮತ್ತು ನಮ್ಮಲ್ಲಿ 62 ಜನ ನ್ಯಾಯಮೂರ್ತಿಗಳು ಇರ್ಬೋದು. ಹೆಂಗಂದ್ರೆ ಈಗ ಹೈಕೋರ್ಟ್ದಾಗ ನ್ಯಾಯಮೂರ್ತಿಗಳಂದ್ರೆ ಕನ್ಫ್ಯೂಸ್ ಆಗಬೇಡ್ರೆ, ಮತ್ತು ಚೀಫ್ ಜಸ್ಟಿಸ್ ಬೇರೆ ನ್ಯಾಯಮೂರ್ತಿಗಳು ಬೇರೆ. ಇವ್ರು ಚೀಫ್ ಜಸ್ಟಿಸ್ ಅಂದರೆ ಇವ್ರು ಎಲ್ಲ ನ್ಯಾಯಮೂರ್ತಿಗಳದಾಗ ಒಬ್ರು ಹೆಡ್ ಹತ್ತಿ ಹೆಂಗೆ ಇರ್ತಾರಲ್ಲ ಹಂಗೆ, ಅಲ್ಲಿ ಹೆಂಗೆ 33 ಜನ ಇರ್ತಾರಲ್ಲ ಅವರು ಬೆಂಚ್, ಇವ್ರಿಗೆ ಅದು ಅಧಿಕಾರ ಇರ್ತೈತೆ. ಇಲ್ಲಿ ಏನಂದ್ರೆ 62 ಏನೈತೆ ಅಂದ್ರೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಐತೆ ನಮ್ಮಲ್ಲಿ. ಏನಂದ್ರೆ ಕರ್ನಾಟಕ ಹೈಕೋರ್ಟ್ನಾಗ ಮ್ಯಾಕ್ಸಿಮಮ್ 62 ಜನ ಏನಿರ್ಬೋದು ಅಂದ್ರೆ ನ್ಯಾಯಮೂರ್ತಿಗಳು ಇರ್ಬೋದು. ಪ್ರೆಸೆಂಟ್ ಎಟ್ಟದಾರ ಅಂದ್ರೆ 42 ಜನ ವರ್ಕ್ ಮಾಡ್ತಾರೆ. ಇವರೆಲ್ಲ ಎಲ್ಲಿ ಇರ್ತಾರೆ ಅಂದ್ರೆ ವಿಭೂಬಕ್ರು ಏನಂದ್ರೆ ಹೆಡ್ ರೀ. ಅವ್ರು ಯಾವ್ದಾರ ಒಂದು ಬೆಂಚಿನ ಲೆಡ್ ಮಾಡಿರ್ತಾರ, ಅದಕ್ಕೆ ಹೆಡ್ ಹತ್ ಕರಿತೀವಿ. ಯಾವುದೇ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ ಅಂತ ಇರ್ತಾರೆ, ಕರೆಕ್ಟಾ? ಅದಾದ್ಮೇಲೆ ಬೇರೆ ನ್ಯಾಯಮೂರ್ತಿಗಳು ಇರ್ತಾರಲ್ಲ, ಅವ್ರು ಏನು ಮಾಡ್ತಿರ್ತಾರೆ ಅಂದ್ರೆ ಇದು ಇದನ್ನ ಯಾವ್ದು ಕಲಬುರ್ಗಿ, ಧಾರವಾಡ ಮತ್ತು ಬೆಂಗಳೂರು ಪೀಠದಾಗ ಇರ್ತಾವಲ್ಲ, ಬೇರೆ ಬೇರೆ ಯಾವ ಸಣ್ಣ ಕೇಸ್ ಆಗಲಿ ಅವ್ರು ನ್ಯಾಯಮೂರ್ತಿಗಳು ಜಡ್ಜ್ಮೆಂಟ್ ಕೊಡ್ತಿರ್ತಾರಲ್ಲ ಅಂಥವ್ರು ಟೋಟಲ್ ನಮ್ಮಲ್ಲಿ ಈಗ ಆ್ಯಕ್ಟಿವ್ ಎಷ್ಟು ಅದಾರ ಅಂದ್ರೆ 42 ಜನ ಅದಾರ. ಹೈಕೋರ್ಟ್ ಬಗ್ಗೆ ಹೇಳೋ ಆರ್ಟಿಕಲ್ ಯಾವ್ದತ್ತ ಹೇಳಿ ಏಟ 214. ಈಗ ಹೇಳ್ರಿ, ಕರ್ನಾಟಕದಾಗ ಮೊದಲು ಹೈಕೋರ್ಟ್ ಆಗಿದ್ದ ಇವು ಪೂರ್ತಿ ಹೈಕೋರ್ಟ್ ಅಲ್ಲಿ ಹಂಗೆ ಸುಪ್ರೀಂ ಕೋರ್ಟ್ ಹೇಳ್ರಲ್ಲ, ಸುಪ್ರೀಂ ಕೋರ್ಟ್ 1774 ಹೇಳಕತ್ತಿ ಕಲ್ಕತ್ತಾದಾಗ. ಸೇಮ್ ಹಂಗೆ ಕರ್ನಾಟಕದಾಗ ಫಸ್ಟ್ ಹೈಕೋರ್ಟ್ ಆಗಿದ್ದೆ ಅಂದ್ರೆ 1884 ಯಾವ ಒಂದು ಕಾಯ್ದೆ ಪ್ರಕಾರ ಆಗಿರ್ತೈತಿ? ಮೈಸೂರು ಹೈಕೋರ್ಟ್ ಅಂತ ಕರೀತಾರೆ, ನೆನಪಿಟ್ಕೋರಿ. ಮೈಸೂರು ಹೈಕೋರ್ಟ್ ಅಥವಾ ಮೈಸೂರು ಎಸ್ಟಾಬ್ಲಿಷ್. ಅವಾಗ 3 ಜಡ್ಜಿದಿಂದ ಏನು ಮಾಡ್ತಾರೆ ಅಂದ್ರೆ ಹೈಕೋರ್ಟ್ ಮಾಡಿರ್ತಾರೆ ರೀ. ಅದು 1884 ಕರ್ನಾಟಕ ಹೈಕೋರ್ಟ್ ಅಂತ ಇರ್ತೈತಿಲ್ಲ, ಅದನ್ನ ಏನಿರ್ತದ ಮೈಸೂರು ಕೋರ್ಟ್ ಅಂತ ಕರಿತಿರ್ತಾರೆ. ಇದು ನೆನಪಿಟ್ಕೋ. ನಾಳೆ ಎಲ್ಲರ ಕರ್ನಾಟಕ ಹೈಕೋರ್ಟ್ 1884 ಅಂದ್ರೆ ರೀನೇಮ್ ಮಾಡ್ಯಾರತ್ ಕೇಳ್ರಿ. ಅಕಸ್ಮಾತ್ ಡೈರೆಕ್ಟ್ 1884 ಬಿಟ್ಟು ಯಾವುದೋ ಆಪ್ಷನ್ ಇರ್ಲಿಕ್ಕತ್ತೇಳಿ ಕರ್ನಾಟಕ ಹೈಕೋರ್ಟ್ ರಿಲೇಟೆಡ್ ಅಂತೇಳಿ 1884 ಹಾಕಿ ಬರ್ರಿ. ಅಕಸ್ಮಾತ್ ಎಲ್ಲರ ಮೈಸೂರು ಕೋರ್ಟ್ ಅನ್ನೋದ ಹೈಕೋರ್ಟ್ ಅಂತ ಮಾಡ್ತಾರೆ. ಯಾವ ಇಯರ್ದಾಗ ಕರ್ನಾಟಕದ ರೀನೇಮ್ ಮಾಡ್ತೀವಿ ನಾವು? ಕರ್ನಾಟಕ ಇದ್ದಿದ್ದು ಮೈಸೂರು ಕರ್ನಾಟಕ ಇದ್ದಿದ್ದ ಕರ್ನಾಟಕ ಅಂತ ಯಾವಾಗ ಆಕೈತಿ? 1973 ಅದ ಟೈಮ್ನಾಗ ಮೈಸೂರು ಹೈಕೋರ್ಟ್ ಇದ್ದಿದ್ದು ಏನಕ್ಕತ್ತೆ ಅಂದ್ರೆ ಕರ್ನಾಟಕ ಹೈಕೋರ್ಟ್ ಆಕ. ಇವು ಎರಡು ಇದನ್ನ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನೆನಪಿರ್ತೈತಲ್ಲ. ಕರ್ನಾಟಕ ಹೈಕೋರ್ಟ್ ಎಷ್ಟ್ರಾಗ ಅಂದ್ರೆ ಇಯರ 18 ಸಾವಕಾಶ ಕಲಿರ್ಕರೆ ನೆನಪಿಟ್ಕೋರಿ 1884. ನಾಳೆ ಏನು ಬೇಕಾ ಕೇಳ್ಬೋದು, ಕರ್ನಾಟಕ ಹೈಕೋರ್ಟ್ ರಿಲೇಟೆಡ್ ನ್ಯೂಸ್ನಾಗ ಐತೆ. ಅದ್ರ ಸಲುವಾಗಿ ಹೇಳತ್ನ 1884 ಏನಾಗಿರ್ತೈತೆ ಅಂದ್ರೆ ಹೈಕೋರ್ಟ್ ಆಗಿರ್ತೈತೆ. ಅದಕ್ಕೆ ಯಾವ್ದು ಕಚೇರಿ ಅಂತ ಕರೀತಾರ? ಅಟ್ಟಾರ ಕಚೇರಿ ಅಂತ ಕರೀತಾರೆ. ಅದು ಅಟ್ಟಾರ ಕಚೇರಿ ಅನ್ನೋದು ಎದಕ್ಕೆ ಕತ್ತಿರ್ತಾರೆ ಅಂದ್ರೆ ಅಟ್ಟಾರು ಏನಂದ್ರೆ ಕ್ಯಾಂಪಸ್ ಇರ್ತೈತೆ, ಅದ್ರೊಳಗೆ ಮಾಡಿರ್ತಾರೆ. ಎಷ್ಟು ಕೋಟ? 18. ವೆರಿ ಗುಡ್. ಅಟ್ಟಾರ ಕಚೇರಿ ಅಂತ ಕರಿತಿರಲ್ಲ, ಅದ ಏನಂದ್ರೆ ಮೈಸೂರು ಹೈಕೋರ್ಟ್ ಅಂತ ಕರಿತಿರ್ತೀವಿ. ಅದು ಎಷ್ಟ್ರಾಗ ಅಂದ್ರೆ 1884. ಮೈಸೂರು ಹೈಕೋರ್ಟ್ ಇದ್ದಿದ್ದು ಕರ್ನಾಟಕ ಹೈಕೋರ್ಟ್ ಆಗಿದ್ದು ಇಯರ್ ಅಂದ್ರೆ 1973. ಎರಡು ನೆನಪಿರ್ತಾವಲ್ಲ. 1973 ಮೈಸೂರು ಕರ್ನಾಟಕ ಇದ್ದಿದ್ದು ಕರ್ನಾಟಕ ರೀನೇಮ್ ಮಾಡ್ತೀವಲ್ಲ, ಅದೇ ಟೈಮ್ನಾಗ ಕರ್ನಾಟಕ ಹೈಕೋರ್ಟ್ ಹತ್ತಕ್ಕತ್ತೆ ತಿಳ್ಕೊರಿ. ಈಗ ಆದ್ಮೇಲೆ ಹೈಕೋರ್ಟ್ ಬಗ್ಗೆ ಬಂದಾಗ ವಿಸ್ತರಣೆ ಬರ್ತೇಳಿ ನೆನಪಿಟ್ಕೋರಿ. ಹೈಕೋರ್ಟ್ ಯಾವ ಲಿಸ್ಟ್ನಾಗ ಬರ್ತೈತೆ ಅದು ಗೊತ್ತಾತಲ್ಲ, ಏನಂತ ಕರಿತೀವಿ? ಕೇಂದ್ರ ಪಟ್ಟಿ ಒಳಗೆ ಅಡ್ಮಿನಿಸ್ಟ್ರೇಷನ್ ಬಂದ್ರ. ನಾಳೆ ಎಲ್ರ ಹೈಕೋರ್ಟ್ ಯಾವ ಭಾಗದಾಗ ಬರ್ತದೆ ಸಂವಿಧಾನದ ಕೇಳ್ರ? 6-5 6ನೇ ಭಾಗದಾಗ. ಇಲ್ಲಿ ನೆನಪಿಟ್ಕೊ. ಕನ್ಫ್ಯೂಸ್ ಯಾಕತ್ ಗೊತ್ತಾ? 5ನೇ ಭಾಗ ಆತು ಕನ್ಫ್ಯೂಸ್ ಯಾಕತ್ ಹೇಳಿ. ಈಗ ಇನ್ನೊಂದು ನೋಡ್ರಿ, ಹೇಳಿಕೆ ಟೈಪ್ನಾಗ ಕೇಳಿದಾಗ ನೆನಪಿಟ್ಕೋರಿ. ಕ್ವಶನ್ ಬಿಡ್ರಿ. ಈಗ ಯೂನಿಯನ್ ಲಿಸ್ಟ್ ಅಂತ ಹೇಳಿದ್ವು. ಯೂನಿಯನ್ ಲಿಸ್ಟ್ ಅಂದ್ರೆ ನಾಳೆ ಎಲ್ಲರ ಭಾಗ 5 ಅಂತ ಹಾಕಿ ಬಂದಿರಿ. ಭಾಗ 5 ಭಾಗ 6 ಅದಾವಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವ ಪಟ್ಟಿಗಳು ಹೇಳಿದ್ನ. ನಮ್ಮಲ್ಲಿ ಅನುಸೂಚಿಗಳು ಬೇರೆ, ಭಾಗಗಳು ಬೇರೆ. ಅನುಸೂಚಿಗಳು ಏನು ಮಾಡ್ತಾವೆ ಅಂದ್ರೆ ನಮ್ಮಲ್ಲಿ ಏನು ಭಾಗಗಳದಾವಲ್ಲ ಅದಕ್ಕೆ ಸಪೋರ್ಟಿಂಗ್ ಆಗಿ ಆ್ಯಕ್ಟ್ ಮಾಡ್ತಾವೆ. ನೀವು ಎಲ್ಲರ ನಾಳೆ ಯೂನಿಯನ್ ಲಿಸ್ಟ್ನಾಗ ಇದ್ದಿದ್ದು ಎಲ್ಲ ಏನಿರ್ಬೇಕಂದ್ರೆ ಕೇಂದ್ರ ಸರ್ಕಾರ 5ನೇ ಭಾಗದಾಗ ಇರ್ಬೇಕಂತ ರೂಲ್ಸ್ ಇಲ್ಲ. ಇದು ನೆನಪಿಟ್ಕೋರಿ. ಆಮೇಲೆ ರಾಜ್ಯ ಪಟ್ಟಿ ಒಳಗೆ ಇರಬೇಕಾಗಿದ್ದು ಎಲ್ಲ ರಾಜ್ಯ ಸರ್ಕಾರ ಅಂತ ಬರ್ತೈತಿಲ್ಲ, ಭಾಗ 5 6ರಾಗ ಅದ್ರೊಳಗೆ ಇರ್ಬೇಕತ್ತಿಲ್ಲ. ನೆನಪಿಟ್ಕೋರಿ. ಯಾಕಂದ್ರೆ ಅಲ್ಲಿ ಏನು ಮಾಡ್ತಿರ್ತಾರೆ ಅಂದ್ರೆ ಇಲ್ಲಿದ ಅಲ್ಲಿ ಮಾಡ್ತಿರ್ತಾರೆ. ಇವೇನಂದ್ರೆ ನಾ ಏನು ಹೇಳತ್ನೋ, ಅನುಸೂಚಿ ಅನ್ನೋದು ಏನೈತೆ ಅಂದ್ರೆ ಸಪೋರ್ಟಿಂಗ್ ಆಗೈತಿ. ಅನುಸೂಚಿ ಒಳಗೆ ಮತ್ತು ಭಾಗ ಒಳಗೆ ಕನ್ಫ್ಯೂಸ್ ಆಗಬೇಡ್ರಿ. ಭಾಗಗಳದಾಗ ಏನೈತಿಲ್ಲ, ಈಗ ನಾವು ಎದಕ್ಕೆ ಹೇಳಿದ್ವಿ ಅಂದ್ರೆ ಹೈಕೋರ್ಟ್ ಕೇಂದ್ರ ಪಟ್ಟಿ ಒಳಗೆ ಬರ್ತೈತನಂತೆ ಭಾಗ 5 ಹೊತ್ತಾಕಿ ಬಂದಿರಿ. ಮತ್ತು ಭಾಗ 5ದಾಗ ಬರಂಗಿಲ್ಲ, ಭಾಗ 6ರಾಗ ಬರ್ತೈತೆ. ಯಾಕಂದ್ರೆ 214ರಿಂದ ಅದ್ರದ್ದು ಆರ್ಟಿಕಲ್ ಸ್ಟಾರ್ಟ್ ಆಕಾವ್. 214ನೇ ಆರ್ಟಿಕಲ್ ಅಂದ್ರೆ ರಾಜ್ಯ ಸರ್ಕಾರದಿಂದ. ಬಟ್ ಅದ್ರದ್ದು ಏನು ಪಟ್ಟಿ ಯಾವ್ದು ಬರ್ತೈತೆ ಅಂದ್ರೆ ಕೇಂದ್ರ ಪಟ್ಟಿಗಳು ಕನ್ಫ್ಯೂಸ್ ಆಗಂಗಿಲ್ಲ. ಪಟ್ಟಿ ಮತ್ತು ಭಾಗಗಳಿಗೆ ಕನ್ಫ್ಯೂಸ್ ಆಗಬೇಡ್ರಿ. ಪಟ್ಟಿ ಏನತ್ತೈತೆ 8ನೇ ಅನುಸೂಚಿ ಒಳಗೆ ಬರ್ತಾವೆ ಪಟ್ಟಿಗಳ. 7ನೇ ಅನುಸೂಚಿ ಒಳಗೆ 3 ಪಟ್ಟಿಗಳು ಬರ್ತಾವೆ, ಕೇಂದ್ರ ರಾಜ್ಯ ಸಮವರ್ತಿ. ಈ ರಾಜ್ಯ ಪಟ್ಟಿ ಅಂದಾಗ ನೀವು ಹೋಗೆಲ್ಲ ಭಾಗ 6ರಾಗಿರು ಎಲ್ಲ ರಾಜ್ಯ ಪಟ್ಟಿದಾಗ ಬರ್ತಾವತ್ತಿಲ್ಲ. ನೆನಪಿಟ್ಕೋರಿ. ಅದ್ರೊಳಗಿಂದ ಕೇಂದ್ರ ಪಟ್ಟಿ ಒಳಗೂ ಇರ್ಬೋದು, ಯೂನಿಯನ್ ಲಿಸ್ಟ್ನಾಗೂ ಇರ್ಬೋದು. ಮತ್ತು ಕೇಂದ್ರ ಸರ್ಕಾರ ಒಳಗೆ ಬರೋದು ಸ್ವಲ್ಪ ಏನಿರ್ಬೋದು ಅಂದ್ರೆ ಸಮವರ್ತಿ ಪಟ್ಟಿ ಒಳಗೂ ಇರ್ಬೋದು. ಇವೆರಡು ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಈಗ ಹೇಳ್ರಿ ಯಾವ ಭಾಗದಾಗ ಬರ್ತೈತೆ ಹೈಕೋರ್ಟ್? 6 ಮತ್ತು ಈಗ 5 ಅಂದಿರಿ. ಮತ್ತು ಇಷ್ಟೊತ್ತನ ಹೇಳಿದ್ಮೇಲೆ ಹೌದಾ? ಇದಾದ್ಮೇಲೆ ನೆನಪಿಟ್ಕೋರಿ. ಈಗ ಹೈಕೋರ್ಟ್ಗಳು ವಿಸ್ತರಣೆ ಮಾಡತ್ತಾರ ಅಂತ ಹೇಳಿಲ್ಲ. ಹೈಕೋರ್ಟ್ ವಿಸ್ತರಣೆ ಮಾಡ್ಬೇಕಾರ ಇದು ಹೇಳ್ರಿ. ಇನ್ನೊಂದು ಹೈಕೋರ್ಟ್ಗಳು ಪೀಠಗಳನ್ನ ವಿಸ್ತರಣೆ ಮಾಡುವ ಅಧಿಕಾರ ಯಾರಿಗೈತೆ ಅಂತ ಹೇಳಿದ್ವು? ರಾಷ್ಟ್ರಪತಿಗೆ. ನೆನಪಿರ್ತೈತಲ್ಲ. ಅದಕ್ಕೆ ಮೇನ್ ಸೋರ್ಸ್ ಇಲ್ಲಿಂದ ಯಾರು ರೆಕಮೆಂಡ್ ಮಾಡ್ಬೇಕಂದ್ರೆ CJ. ಯಾರ?
ಕರ್ನಾಟಕ ಹೈಕೋರ್ಟ್ CJI. ಇನ್ನೊಂದು ಲಾಸ್ಟ್ ಹೇಳಿ ಇದಕ್ಕೊಂದು ಬರ್ತೈತ್ರಿ, ಇದಕ್ಕೆ ಡೈರೆಕ್ಟ್ ಪ್ರಕರಣ ಕೇಳ್ಬೋದು. ಏನಂದ್ರೆ ಈ ಸುಪ್ರೀಂ ಕೋರ್ಟ್ದಾಗಲಿ ಹೈಕೋರ್ಟ್ದಾಗಲಿ ಪೀಠಗಳನ್ನ ವಿಸ್ತರಣೆ ಮಾಡ್ಬೇಕಾರೆ ಕಂಪಲ್ಸರಿ ಒಂದು ಪ್ರಕರಣ ಐತಿ. ಈಗ ಯಾಕೆ ಅಪೋಸ್ ಮಾಡತ್ತಾರ ಗೊತ್ತಾ, ಈಗ ನೀವು ಪ್ರಕರಣದ ಏನು ಡೆಡ್ಲೈನ್ಸ್ ಅಥವಾ ಗೈಡ್ಲೈನ್ಸ್ ಅದಲ್ಲ ಅದನ್ನು ಫಾಲೋ ಮಾಡಿಲ್ಲ ಅಂತ ಹೇಳತ್ತಾರ. ಯಾಕಂದ್ರೆ ಮಂಗಳೂರಾಗ ಹೈಕೋರ್ಟ್ ಪೀಠ ಮಾಡ್ಬೇಕನ್ನತ್ತಾರ, ಸ್ವಲ್ಪ ಜನ ದಾವಣಗೆರೆಗೆ ಬೇಕನ್ನತ್ತಾರ, ಇನ್ನೊಂದು ಸ್ವಲ್ಪ ಜನ ಮತ್ತೊಂದು ಎಲ್ಲಿ ಹೇಳತ್ತಾರ ಶಿವಮೊಗ್ಗದಾಗ ಪೀಠಗಳನ್ನ ಬೇರೆ ಬೇರೆ ಕಡೆ ಕೊಡೋಣತ್ತಾರ. ಇವು ಪೀಠಗಳನ್ನ ವಿಸ್ತರಣೆ ಎದಕ್ಕೆ ಮಾಡ್ತಿರ್ತಾರೆ ಅಂದ್ರೆ ನಮ್ಮಲ್ಲಿ ಜಸ್ಟಿಸ್ನ ಇದನ್ನು ಎಲ್ಲರಿಗೆ ತುರ್ತಾಗಿ ಸಿಗಲಿ. ಯಾಕಂದ್ರೆ ನಮ್ಮಲ್ಲಿ ಕೇಸ್ ಹಾಕಿರ್ತಾರ್ರಿ, ಒಂದು ಡಿವೋರ್ಸ್ ಕೇಸ್ ಹಾಕಿರ 6-7 ವರ್ಷ ಗಟ್ಟಲೆ ಹೋಗಿರ್ತೈತಿ, ಹೊಳ್ಳೆ ಅವ್ರು ಕೂಡ್ಬಿಟ್ಟಿರ್ತಾರೆ. ಆ ಟೈಮಿಗೆ ನಮ್ಮಲ್ಲಿ ಜಸ್ಟಿಸ್ ಸಿಗ್ತಿರ್ತೈತೆ, ನ್ಯಾಯ ಸಿಗ್ತಿರ್ತೈತೆ. ಅಂಥದ್ದು ಆಗಬಾರ್ದತ್ತ ಏನು ಮಾಡತ್ತಾರ ಅಂದ್ರೆ ಪೀಠಗಳನ್ನು ವಿಸ್ತರಣೆ ಮಾಡತ್ತಾರ. ಈಗ ಪ್ರೆಸೆಂಟ್ ಇರೋದು ಎರಡು ಬರ್ತಾವೆ ಪೀಠಗಳು. ಕೇಂದ್ರ ಬರ್ತೇಳಿ ಬೆಂಗಳೂರು ಬರ್ತೈತಿ, 2 ಬರ್ತಾವೆ ಎಲ್ಲೆಲ್ಲ ಅಂದ್ರೆ ಕಲಬುರಗಿ ಮತ್ತು ಧಾರವಾಡ. ನೆನಪಿರ್ತೈತಿಲ್ಲ ಪ್ರೆಸೆಂಟ್ ಎಷ್ಟು ಜನ ಆ್ಯಕ್ಟಿವ್ ಮೆಂಬರ್ಸ್ ಅದಾರ ಅಂದ್ರೆ. ಈಗ ಹೇಳಿ ಪ್ರಕರಣ ಕೇಳಿನ ಯಾವ ಪ್ರಕರಣ ಬರ್ತೈತಿ ಹೇಳ. ಸಂಜಯ್ ಸಿಂಗೋ ಜಶ್ವಂತ್ ಸಿಂಗ್? ಸಂಜಯ್ ಸಿಂಗ್ ಅಲ್ಲ, ಜಶ್ವಂತ್ ಸಿಂಗ್ ಪ್ರಕರಣ ಕೇಂದ್ರ. ಇದು ನೆನಪಿಟ್ಕೊರಿ, ಜಶ್ವಂತ್ ಸಿಂಗ್ ಪ್ರಕರಣ ಅಂತ ಬರ್ತೇಳಿ. ಈಗ ಏನು ಮಂಗಳೂರಾಗ ಪೀಠ ಬೇಕಂದವ್ರು ಸ್ವಲ್ಪ ಜನ ಅಪೋಸ್ ಮಾಡತ್ತಾರೋ ಮತ್ತು ಫೇವರ್ ಆಗಿದಾರತ್ತಾರಲ್ಲ, ಎದಕ್ಕೆ ಅಪೋಸ್ ಮಾಡ್ತಿರ್ತಾರಂದ್ರೆ ಜಶ್ವಂತ್ ಸಿಂಗ್ ಪ್ರಕರಣ. ಇದು ನ್ಯೂಸ್ನಾಗ ಎದಕ್ಕೈತೆ ಹೇಳ್ಬಿಡ್ತಾರೆ ನೋಡ್ರಿ. ಹೈಕೋರ್ಟ್ದ ಪೀಠಗಳನ್ನ ವಿಸ್ತರಣೆ ಮಾಡುವ ಅಧಿಕಾರ ರಾಷ್ಟ್ರಪತಿಗೆ ಐತೆ ಅಂತ ಹೇಳಿದ್ವು. ಬಟ್ ಹೈಕೋರ್ಟ್ ಪೀಠಗಳು ಬೇಕಾಗಿದ್ದು ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ಗೆ ಬೇಕು. ನಮಗೆ ಎಲ್ಲಿ ಅಂದ್ರೆ ಮಂಗಳೂರಾಗ ಐತೆ ತಿಳ್ಕೊರಿ. ಮಂಗಳೂರಾಗ ಏನು ಗೌರ್ಮೆಂಟ್ದಿಂದ ಏನಾರ ಆಗಿದ್ದಿಲ್ಲ ಅಂತೇಳಿ ಅವ್ನು ನ್ಯಾಯ ಸಿಗಬೇಕಂತ ಗೌರ್ಮೆಂಟ್ ಇನಿಷಿಯೇಟಿವ್ ತೊಗೊಂಡಿರ್ತೈತೆ. ಈಗ ನಮ್ಮಲ್ಲಿ ರಾಜ್ಯಪಾಲ ಅಥವಾ ಹೈಕೋರ್ಟ್ ಚೀಫ್ ಜಸ್ಟಿಸ್ ಇರ್ತಾರಲ್ಲ, ಗೌರ್ಮೆಂಟ್ ಫೇವರ್ ಆಗಿರ್ಲಿಕ್ಕಂದ್ರೆ ಏನು ಮಾಡ್ತಾರಂದ್ರೆ ಅವರ ಸ್ವತಃ ಒಪ್ಪಿಗೆ ಕೊಟ್ಟು ಏನು ಮಾಡ್ತಿರ್ತಾರಂದ್ರೆ ಡೈರೆಕ್ಟ್ ರೆಕಮೆಂಡ್ ಮಾಡಿ ಇಲ್ಲೊಂದು ಪೀಠ ವಿಸ್ತರಣೆ ಮಾಡ್ರ ತಿಳಿರ್ತಾರೆ, ಅವ್ರ ಫೇವರ್ ಇರ್ತಾರತ್ತೆ. ಅದ್ರ ಸಂಬಂಧ ಏನು ಮಾಡ್ತಾರಂದ್ರೆ ಜಶ್ವಂತ್ ಸಿಂಗ್ ಪ್ರಕರಣ ಐತ್ಲ, ಅವರ ಈ ಪರ್ಟಿಕ್ಯುಲರ್ ಆಗಿ ಇಂತಿಷ್ಟು ಗೈಡ್ಲೈನ್ಸ್ ಅಂತ ಕೊಟ್ಟಾರ್ರಿ, ಅವು ಫಾಲೋ ಮಾಡಿ ನೀವು ಹೈಕೋರ್ಟ್ ಪೀಠಗಳನ್ನ ವಿಸ್ತರಣೆ ಮಾಡ್ಬೇಕಾರೆ ಇಲ್ಲಾರ ಮಾಡಂಗಿಲ್ಲ ಅಂತೇಳಿ. ಗೊತ್ತಾತಲ್ಲ ಪೂರ್ತಿ ಕರ್ನಾಟಕದ. ಒಮ್ಮೆ ಹೇಳ್ಬಿಡ್ತೀರಿ, ಟೋಟಲ್ ಕ್ವಶನ್ ಕೇಳ್ಕೊತಕ್ಕೂ ಹೇಳ್ರಿ. ಮೊದಲು ಕರ್ನಾಟಕದ ಮೈಸೂರು ಹೈಕೋರ್ಟ್ ಅಂತ ಕರಿತೀರಿ, ಯಾವ ಇಯರ್? 1884. ಅದನ್ನು ಕರ್ನಾಟಕ ಹೈಕೋರ್ಟ್ ಅಂತ ಮಾಡಿದ್ದ. ಅದಕ್ಕೆ ಏನಂತ ಕರಿತೀರಿ ಇನ್ನೊಂದು? ಅಟ್ಟಾರ ಕಚೇರಿ ಅಂತ ಕರೀತಾರೆ. ನೆನಪಿರ್ತೈತಿ. ಹೈಕೋರ್ಟ್ನಾಗ ಪ್ರೆಸೆಂಟ್ ಕರ್ನಾಟಕದಾಗ ಎಷ್ಟು ಮುಖ್ಯ ನ್ಯಾಯಮೂರ್ತಿಗಳದಾರ, ಎಷ್ಟು ನ್ಯಾಯಮೂರ್ತಿಗಳದಾರ? 62 ಇದೇನಂದ್ರೆ ಇವು ಕನ್ಫ್ಯೂಸ್ ಆಗಬಾರ್ದ. ಮತ್ತು ಪ್ರೆಸೆಂಟ್ ಎಲ್ಲರ ಆ್ಯಕ್ಟಿವ್ ಮುಖ್ಯ ನ್ಯಾಯಮೂರ್ತಿಗಳಂತ ಕೇಳಿದಾಗ 48 ಆತಾಗ. ಆ್ಯಕ್ಟಿವ್ ಅಂದ್ರೆ ಗೊತ್ತಾಗತ್ತೆ ಅಲ್ಲಿ ವರ್ಕಿಂಗ್ ಆಗವ್ರು. ಬಟ್ ಎಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಂತ್ ಸ್ಯಾಂಕ್ಷನ್ ಐತೆ ಅಂದ್ರೆ 62. ನೆನಪಿರ್ತೈತಲ್ಲ. ಒಂದು ರಾಜ್ಯ ಒಂದು ಹೈಕೋರ್ಟ್ ಏನಾಯ್ತು, ಒಂದು ರಾಜ್ಯ ಒಂದು ಹೈಕೋರ್ಟ್ ಹೊಂದಬೇಕನ್ನೋ ಆರ್ಟಿಕಲ್ ಯಾವ್ದು? 214. ಅದ 214ನೇ. ಯಾವ ಭಾಗದಾಗ ಬರ್ತೈತೆ ಹೈಕೋರ್ಟ್? 6 ಭಾಗ ಬಂದಾಗ 6, ಪಟ್ಟಿ ಬಂದಾಗ ಇದು ನೆನಪಿಟ್ಕೋರಿ, ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಈಗ ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ ಹೇಳ್ರಿ. ಒಂದು ರಾಜ್ಯ ಇದ್ದಿದ್ದು ಏನು ಮಾಡ್ತೈತೆ ಅಂದ್ರೆ, ಒಂದು ರಾಜ್ಯ ಅಥವಾ 2 ಕೇಂದ್ರಾಡಳಿತ ಪ್ರದೇಶ ಅಥವಾ 3-4 ಕೇಂದ್ರಾಡಳಿತ ಪ್ರದೇಶಗಳ ಜೋಡ ಒಂದು ಹೈಕೋರ್ಟ್ ಅವಧಿ ಹೊಂದಬೇಕನ್ನೋ ಆರ್ಟಿಕಲ್ ಯಾವ್ದು? 141 230 231. ಹಾಂ, ಏನು 241 ಯೂನಿಯನ್ ಟೆರಿಟರಿ ಒಳಗೆ. ಯೂನಿಯನ್ ಟೆರಿಟರಿನ ಆ್ಯಡ್ ಮಾಡ್ಕೋದು ಕರೆಕ್ಟ್. 231 ಸ್ಟೇಟ್ ಜೋಡ ಮಾಡೋದು ಕರೆಕ್ಟ್ ಆತಲ್ಲ. 231 241 231 ಕರೆಕ್ಟ್. 231 241 ಆರ್ಟಿಕಲ್ ನೆನಪಿಟ್ಕೋರಿ. 241 ಆರ್ಟಿಕಲ್ ಅಂದ್ರೆ ಯಾವ ಭಾಗದಾಗ ಬರ್ತದೆ ಹೇಳಿದ್ದ? ಯೂನಿಯನ್ ಟೆರಿಟರಿಗಳು ಹೇಳಿದ್ಲ. 240 ಆರ್ಟಿಕಲ್ ನ್ಯೂಸ್ನಾಗ ಐತೆ ಹೇಳಿದ್ದು ಅಲ್ಲ. 240 ಆರ್ಟಿಕಲ್ ಹೇಳಿದ್ದು ನೆನಪೈತಿ? 240 ಆರ್ಟಿಕಲ್ ನೆನಪಿಲ್ಲ? ಕ್ವಶನ್ ಎಲ್ಲರ ಕೇಳ್ರ. ರೀಸೆಂಟಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಚಂಡೀಗಢನ ಯಾವ ಒಂದು ಆರ್ಟಿಕಲ್ ಅಂಡರ್ನ ತರಬೇಕನ್ನತ್ತಾರತ್ತಂದ್ರ 240ನೇ ಆರ್ಟಿಕಲ್ ಅಂಡರ್. ನಾಳೆ ಎಲ್ಲರ ಕೇಳ್ರತ್ತೇಳಿ. ಚಂಡೀಗಢ ಯೂನಿಯನ್ ಟೆರಿಟರಿ ಆಲ್ರೆಡಿ ಐತೆ, ಬಟ್ ಇದು 240 ಆರ್ಟಿಕಲ್ ಅಂಡರ್ ಐತೋ ಇಲ್ಲೋ ಹತ್ರ ಇಲ್ಲ. ಪ್ರೆಸೆಂಟ್ 240 ಆರ್ಟಿಕಲ್ ಅಂಡರ್ ಇಲ್ಲ. 240 ಆರ್ಟಿಕಲ್ ಏನಾಯ್ತದೆ ಅಂದ್ರೆ ಯೂನಿಯನ್ ಟೆರಿಟರಿ ಅಂತ ಹೇಳ್ತದೆ. ಯೂನಿಯನ್ ಟೆರಿಟರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು. ಆ ಆರ್ಟಿಕಲ್ ಅಂಡರ್ ಯಾಕೆ ತರತಾರ ಅಂದ್ರೆ ಅಲ್ಲಿ ಏನಿರ್ತದೆ ಅಂದ್ರೆ ಪ್ರೆಸಿಡೆಂಟ್ದಿಂದ ನಾಮಿನೇಟೆಡ್ ಅಥವಾ ಪ್ರೆಸಿಡೆಂಟ್ದಿಂದ ಅಪಾಯಿಂಟೆಡ್ ಒಬ್ಬ ಮನುಷ್ಯ ಇರ್ತಾನೆ. ಅದಕ್ಕೆ ಏನಂತ ಕರೀತಾರೆ? ಲೆಫ್ಟಿನೆಂಟ್ ಗವರ್ನರ್ ಅಂತ ಕರೀತಾರೆ. ನೆನಪೈತಲ್ಲ? ಲೆಫ್ಟಿನೆಂಟ್ ಗವರ್ನರ್ ಆಡಳಿತ ಮಾಡ್ತಿರ್ತಾರೆ. ಇಲ್ಲ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳೊಳಗೆ. ಈಗ ಹೇಳ್ರಿ, ಹೈಕೋರ್ಟ್ಗಳನ್ನ ಪೀಠಗಳನ್ನ ಒಂದು ರಾಜ್ಯಕ್ಕೆ ಇರ್ಬೇಕಂದ್ರೆ ಯಾವ್ದಂದ್ರೆ 214. ಒಂದು ರಾಜ್ಯಕ್ಕಿದೆ ಹೈಕೋರ್ಟ್ ಇರ್ಬೇಕಂತ ಹೇಳುದ 214. ಒಂದು ರಾಜ್ಯ ಅಥವಾ 2 ರಾಜ್ಯ. ಈ ಕರ್ನಾಟಕ ಗೋವಾದ 2 ರಾಜ್ಯಕ್ಕೆ ಒಂದು ಹೈಕೋರ್ಟ್ ಬೇಕಂದ್ರೆ ಯಾವ ಆರ್ಟಿಕಲ್ ಅಂದ್ರೆ ಯಾವ್ದ? 231 ಆರ್ಟಿಕಲ್ ಅಂದ್ರೆ ರಾಜ್ಯಕ್ಕೆ ಇರ್ಬೇಕು. ಆಮೇಲೆ ಯೂನಿಯನ್ ಟೆರಿಟರಿನ ಆ್ಯಡ್ ಮಾಡ್ಬೇಕಾರ. ಈಗ ಹೇಳ್ರಿ, ನಾಳೆ ಲಾಸ್ಟ್ ಇನ್ನೊಂದು 2 ಕ್ವಶನ್ ಕೇಳ್ತನ, ಅದನ್ನ ಮುಗಿಸಿ ಹೈಕೋರ್ಟ್ದಿಂದ ಮುಂದೆ ಹೋಗೋಣ. ಏನಂದ್ರೆ ಈಗ ರೀಸೆಂಟಾಗಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಅಂತ ಐತಿ. ಅಂಡಮಾನ್ ನಿಕೋಬಾರ್ದಾಗ ನಿಕೋಬಾರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಮಾಡತ್ತಾರ. ಅಲ್ಲಿ ಜನರಿಗೆ ನಮ್ಮ ಮೂಲಭೂತ ಹಕ್ಕು ವೈಲೇಟ್ ಆಗತ್ತೈತೆ ಅಂತೇಳಿ ಯಾವ ಹೈಕೋರ್ಟ್ ಆಡಳಿತಕ್ಕೆ ಬರ್ತಾರೋ? ಯಾವ್ದಕ್ಕ? ಕಲ್ಕತ್ತಾನು. ಹಾಂ, ಕಲ್ಕತ್ತಾ ಹೈಕೋರ್ಟ್. ವೆರಿ ಗುಡ್. ಯಾವ್ದಂದ್ರೆ ಅಂಡಮಾನ್ ನಿಕೋಬಾರ್ ಬಂದ್ರೆ ಕಲ್ಕತ್ತಾ ಹೈಕೋರ್ಟ್. ಆಮೇಲೆ ಪಾಂಡಿಚೇರಿ ಯೂನಿಯನ್ ಟೆರಿಟರಿದು ಎಲ್ಲ ಹೇಳ್ಬಿಟ್ರಿ. ಪಾಂಡಿಚೇರಿದು ಬಂದ್ರೆ
ವೆರಿ ಗುಡ್. ಮದ್ರಾಸ್ ಹೈಕೋರ್ಟ್ ಅಂಡಮಾನ್ ನಿಕೋಬಾರ ಪಾಂಡಿಚೇರಿ ಈ ಕಡೆ ಆತ. ಇದಾದ್ಮೇಲೆ ಲಕ್ಷದ್ವೀಪ ಯಾವ ಹೈಕೋರ್ಟ್ ಯಾವ್ದ ಕೇರ ಇವ್ರ ಮ್ಯಾಲ ಕೇಳ್ತಿರ್ತಾರೆ. ಅದ್ರ ಸಲ್ಮಂದ್ ಹೇಳತ್ನ. ಇನ್ನೊಂದು ಲಾಸ್ಟ್ ಹೇಳಿ, ಈ ನಾರ್ತ್ ಈಸ್ಟರ್ನ್ ಇಂಡಿಯಾದಾಗ ಮೂರು ಸ್ಟೇಟ್ಗಳು ಈ ಹೈಕೋರ್ಟ್ ಹೊಂದಾವ ಯಾವ? ಅಸ್ಸಾಂ ಒಂದು ಹಿಡಿತೇನೆ ಅದ್ರಾಗ. ಅಸ್ಸಾಂ ಒಂದು ಬಿಟ್ಟು ಹೇಳತ್ನ. ಅಸ್ಸಾಂ ಹಿಡಿದ್ರೆ 4 ಅಕ್ಕಾವ ಕರೆಕ್ಟ್. MMT ಯಾವ ಹೇಳ್ರಿ? ಮಣಿಪುರ, ಮಿಜೋರಾಮ, ತ್ರಿಪುರ. ಇದು ಯಾಕೆ ನೆನಪಿಟ್ಕೋರತ್ ಹೇಳ್ತ ನೋಡ್ರಿ. ಹೆಂಗೆ ನೆನಪಿಟ್ಕೋರಿ? ಮಣಿಪುರ, ಮಿಜೋರಾಮ, ತ್ರಿಪುರ. ಕರೆಕ್ಟ್ ತಪ್ಪು ಹೇಳಿ. ಮೇಘಾಲಯ, ತ್ರಿಪುರ, ಮಣಿಪುರ ಇರ್ತೈತೆ, ಮಿಜೋರಾಮ್ ಇರ್ತೈತೆ. ಅವ್ರು ಮಣಿಪುರ ಇರಂಗಿಲ್ಲ, ಮಿಜೋರಾಮ್ ಐತಲ್ಲ, ಮಣಿಪುರ ಐತೆ. ಕರೆಕ್ಟ್. ಹಿಂಗೆ ಮೇಘಾಲಯ, ತ್ರಿಪುರ, ಮಿಜೋರಾಮ್ ಕರೆಕ್ಟ್. ಹಂಗೆ ಉಲ್ಟಾ ಹೇಳಿದ್ವು. ಇದನ್ನ ಯಾಕೆ ಹೇಳತ್ತಂದ್ರೆ, ನಾರ್ತ್ ಈಸ್ಟರ್ನ್ ಇಂಡಿಯಾದಾಗ ನಾಗಾಲ್ಯಾಂಡ್ ಆಗಲಿ ಅಥವಾ ಇದನ್ನ ಅರುಣಾಚಲ್ ಪ್ರದೇಶದಾಗ ಏನಾರ ಸಮಸ್ಯೆ ಅದು ಅಂತೇಳಿ ಯಾವ ಹೈಕೋರ್ಟ್ಗೆ ಹೋಗ್ತಾರೆ ಅಂದ್ರೆ ಗುವಾಹಟಿ ಹೈಕೋರ್ಟ್ಗೆ ಹೋಗ್ತಾರೆ. ಅದನ್ನ ಬಿಟ್ಟರೆ ನಾರ್ತ್ ಈಸ್ಟರ್ನ್ದಾಗ 7 ಸ್ಟೇಟ್ಗಳು ಬರ್ತಾವಲ್ಲ, ಆ 7 ಸ್ಟೇಟ್ನಾಗ 4 ಸ್ಟೇಟ್, ಅಸ್ಸಾಂ ಒಂದು ಹಿಡಿದ್ರು. 4 ಸ್ಟೇಟ್ನಾಗ ಏನೈತೆ ಅಂದ್ರೆ ಹೈಕೋರ್ಟ್ ಪೀಠಗಳು ಅದಾವ. ಯಾವಂದ್ರೆ ಅಸ್ಸಾಂದಿಂದ ಕೆಳಗೆ ಬಂದ್ಬಿಡ್ರಿ. ಅಸ್ಸಾಂದಿಂದ ಕೆಳಗೆ ಬಂದ ಕೂಡಲೇ ಮೊದಲು 10 ಸ್ಟೇಟ್ ಯಾವ್ದಂದ್ರೆ ಮೇಘಾಲಯ ಆದ್ಮೇಲೆ ಅದ್ರ ಕೆಳಗೆ ಯಾವ್ದು ಬರ್ತದೆ? ತ್ರಿಪುರ. ಅದ್ರ ಕೆಳಗೆ ಇಲ್ಲಿ ಮಿಜೋರಾಮ್ ಬರ್ತದೆ. ಅದನ್ನೊಂದು ಬಿಡ್ರಿ. ಅದ್ರ ಮ್ಯಾಲಿಂದ ಮಣಿಪುರ್. ಇವು ಏನಂದ್ರೆ 4 ಏನಂದ್ರೆ ಹೈಕೋರ್ಟ್ ಒಂದೇವು. ಹೈಕೋರ್ಟ್ ಬಗ್ಗೆ ಗೊತ್ತಲ್ಲ ಪೂರ್ತಿ, ಮತ್ತೇನು ಡೌಟ್ ಇಲ್ಲಲ್ಲ. ಈ ಕ್ವಶನ್ ಕೇಳ್ರೆ ಅದನ್ನ ನೆನಪಿಟ್ಕೊ. ನೆಕ್ಸ್ಟ್ ಇದು ರೀಸೆಂಟಾಗಿ ಕಂಟೈನರ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಬರ್ತೈತ್ರಿ. ಕಂಟೈನರ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ದಾಗ ಇಂಡಿಯಾದ ಯಾವುದೊಂದು ಈ ಕಂಟೈನರ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಯಾಕೆ ನ್ಯೂಸ್ನಾಗ ಐತೆ ಅಂತ ಹೇಳ್ತೀನಿ ಮೊದಲು. ಇದು ವರ್ಲ್ಡ್ ಬ್ಯಾಂಕ್ದವ್ರು ರಿಪೋರ್ಟ್ ಕೊಡ್ತಾರೆ ಕಂಟೈನರ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಈಗ ನ್ಯೂಸ್ನಾಗ ಯಾಕೈತೆ ಅಂದ್ರೆ, ಈಗ ಎಲ್ಲ ಜಲಸಂಧಿಗಳು ಅಥವಾ ಏನು ಸ್ಟೇಟ್ಗಳು ಬಂದ್ ಆಗ್ಯಾವಲ್ಲ, ಆ ಸ್ಟೇಟ್ಗಳು ಬಂದ್ ಆಗೋದ್ರಿಂದ ಏನಾಗೈತೆ ಅಂದ್ರೆ ಟ್ರೇಡ್ ಕಡಿಮೆ ಆಗತ್ತೈತೆ. ಕಂಟೈನರ್ ಬಂದರಗಳು ಏನಿರ್ತಾವ ಅಂದ್ರೆ ಹೈಯೆಸ್ಟ್ ಕಂಟೈನರ್ದಿಂದನೇ ಏನು ಬರ್ತಿರ್ತಾವಂದ್ರೆ ಅಲ್ಲಿಂದ ಏನಾರ ಗೂಡ್ಸ್ ಸರ್ವಿಸಸ್ ಎಲ್ಲ ಬರ್ತಿರ್ತಲ್ಲ, ಅದ ಕಂಟೈನರ್ದಿಂದ ಬರ್ತಾವೆ. ಅದರೊಳಗೆ ಕಂಟೈನರ್ ಪರ್ಫಾರ್ಮೆನ್ಸ್ ಅಥವಾ CCPI ಇಂಡೆಕ್ಸ್ ಅಂತ ಕೊಡ್ತಾರೆ. 2026 ಕೊಟ್ಟಾರೆ. ಯಾರು ಕೊಟ್ಟಾರ ಹೇಳಿ? ವರ್ಲ್ಡ್ ಬ್ಯಾಂಕ್. ಇದ್ರೊಳಗೆ ಇಂಡಿಯಾದಿಂದ ಯಾವ ಒಂದು ಕಂಟೈನರ್ ಬಂದರ ಟಾಪ್ ತೊಗೊಂಡೈತಿ? ಜವಾಹರ್ಲಾಲ್ ನೆಹರು ಪೋರ್ಟ್. ನೆನಪಿಟ್ಕೊಂಡ್ಬಿಡ್ರಿ. ನವಸೇವಾನು ಅದಕ್ಕತ್ತಾರಲ್ಲ, ಜವಾಹರ್ಲಾಲ್ ನೆಹರು ಅಥವಾ ನವಸೇವಾ ಪೋರ್ಟ್ ಅಂತ ಕರಿತೀವಿ. ಎಲ್ಲಿ ಬರ್ತೈತಿ ಇದ? ಮುಂಬೈದ. ನೆನಪೈತೆ? ಏನು ಹೇಳು? ಕಂಟೈನರ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಯಾರು ಕೊಡ್ತಾರೆ ರಿಪೋರ್ಟ? ವರ್ಲ್ಡ್ ಬ್ಯಾಂಕ್. ನೆನಪಿರ್ತೈತಲ್ಲ. ಎದ್ರ ಸಲ್ಮಂದ್ ಕೇಳ್ಬೋದು ಅಂದ್ರೆ ರೀಸೆಂಟಾಗಿ ಕಂಟೈನರ್ಗಳು. ಯಾಕಂದ್ರೆ ಕಂಟೈನರ್ ಅಂದ್ರೆ ಔಟ್ ಆಫ್ ಕಂಟ್ರಿದಿಂದ ಏನಾರ ಸಮುದ್ರದಿಂದ ತರ್ತಿರ್ತೀವಲ್ಲ, ಅಲ್ಲಿ ನಮ್ಮಲ್ಲಿ ಹರ್ಮುಜ್ ಸ್ಟ್ರೇಟ್ನಾಗ ಬಂದಾಗ್ಯಾವ ಅಂತ ಹೇಳ್ತಿದ್ರಲ್ಲ, ಇವಾಗ ಕಂಟೈನರ್ ತೊಗೊಂಬರೋ ಹಡಗುಗಳನ್ನ ಬಂದ್ ಮಾಡಿರ್ತೀರಿ. ಅಂತ ಕಂಟೈನರ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಯಾಕಂದ್ರೆ ಇದ ಕಂಟೈನರ್ಗಳನ್ನ ಆ್ಯಡ್ ಮಾಡೋದು ಅಥವಾ ಅದನ್ನ ಲೋಡಿಂಗ್ ಅನ್ಲೋಡಿಂಗ್ ಸ್ಪೀಡ್ ಇರ್ತೈತೆ ಅಂತೇಳಿ ಆ ಬಂದರ ಅದ್ರೊಳಗೆ ಸೇರೈತಿ. ಯಾವ್ದಂದ್ರೆ ನಮ್ಮಲ್ಲಿದ ನವಸೇವಾ ಬಂದರ. ವೆರಿ ಗುಡ್. ನವಸೇವಾ ನೆನಪಿರ್ತದಲ್ಲ. ನೆಕ್ಸ್ಟ್ ಇದು ರೀಸೆಂಟಾಗಿ ಇದೊಂದು ನಿನ್ನೆ ಮೊನ್ನೆ ಡಿಸ್ಕಷನ್ ಮಾಡಿದ್ವಲ್ಲ. ರೀಸೆಂಟಾಗಿ ಏನು ಹೇಳ್ತಾರೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದವ್ರ ಇದು ಕಂಪಲ್ಸರಿ ರೂಲ್ಸ್ ಮಾಡ್ಯಾರ. ಏನಂದ್ರೆ ಸಿರಪ್ಗಳ್ನ ತೊಗೋಬೇಕಾರೆ ಏನಂದ್ರೆ ಪ್ರಿಸ್ಕ್ರಿಪ್ಷನ್ ಇರ್ಬೇಕಂತ ಹೇಳತ್ತೇನೆ. ಕರೆಕ್ಟಾಗಿ ಸಿರಪ್ಗಳಿಗೆ ಅಷ್ಟನ. ನಾಳೆ ಎಲ್ಲರ ಕೇಳ್ರಿ, ಎಲ್ಲ ಮೆಡಿಸಿನ್ ತೊಗೋಬೇಕಂದ್ರೆ ಮೆಡಿಸಿನ್ಗಳು ಕೆಮ್ಮ ನೆಗಡಿ ಬಂದಾಗ ಅಜಿತ್ರೋಮೈಸಿನ್ ಇವತ್ತು ತೊಗೋತಿಲ್ಲ, ಅವಕ್ಕೆ ಹೋಗಿ ಪ್ರಿಸ್ಕ್ರಿಪ್ಷನ್ ಹತ್ತಿಲ್ಲ, ಡೈರೆಕ್ಟ್ ತೊಗೋಬೋದು. ಬಟ್ ಸಿರಪ್ಗಳು ತೊಗೊಂಡಿರ್ತೀವಲ್ಲ, ಆ ಸಿರಪ್ಗಳನ್ನ ತೊಗೋಬೇಕಾರೆ ಕಂಪಲ್ಸರಿ ಏನು ಮಾಡ್ಯಾರ ಅಂದ್ರೆ ಪ್ರಿಸ್ಕ್ರಿಪ್ಷನ್ ಇರಬೇಕು, ಡಾಕ್ಟರ್ ಬರೋದು ಚೀಟಿ ಇರಬೇಕಂತ ಹೇಳ್ಯಾರ. ಹೌದಾ? ಇದು ಎದಕ್ಕೆ ರೀಸೆಂಟಾಗಿ ಮಾಡ್ತಾರೆ ಹೇಳ್ರಿ? ಸಿರಪ್ ಸಲ್ಮಂದ್ ಒಂದು ಕೆಮಿಕಲ್ ಹೇಳಿದ್, ಆ ಕೆಮಿಕಲ್ನ ಅಪಾಯಕಾರಿಯಾಗಿ ಯೂಸ್ ಮಾಡಿರ್ತಾರೆ. ಡೈಇಥೈಲ್ DEG ಅಂತ ಕರೀತಾರೆ. ನೆನಪಿಟ್ಕೋರಿ. ಡೈಇಥಿಲೀನ್ ಗ್ಲೈಕಾಲ್ ಅಂತ ಕರೀತಾರೆ, DEG. ನಾ ಕೇಳ್ಬೋದು ರೀಸೆಂಟಾಗಿ ಇದನ್ನ ಡೈರೆಕ್ಟ್ ಹಿಂಗೆ ಕೇಳಂಗಿಲ್ಲ, ಚೀಟ್ ಇರ್ಲಾರ್ದ ಏನು ತೊಗೋಬೋದು ಅಂತೇಳಿ ಹಿಂಗೆ ಕೇಳಿರಂಗಿಲ್ಲ. ರೀಸೆಂಟಾಗಿ ಸಿರಪ್ಗಳ್ಗೆ ಏನು ಮಾಡತ್ತಾರ ಅಂದ್ರೆ ಒತ್ತು ಕೊಡತ್ತಾರ. ಅಂದ್ರೆ ಸಿರಪ್ಗಳ್ನ ತೊಗೋಬೇಕಾರೆ ಕಂಪಲ್ಸರಿ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಇರ್ಬೇಕಂತ ಹೇಳತ್ತಾರಲ್ಲ, ಅದು ಎದ್ರ ಸಲ್ಮಂದ್ ಅಥವಾ ಯಾವ ಕೆಮಿಕಲ್ನ ಹೈಯೆಸ್ಟ್ ಸಿರಪ್ಗಳೊಳಗೆ ಯೂಸ್ ಮಾಡ್ತಾರ ಅಂತ ಕೇಳ್ಬೋದು. ಯಾವ್ದು ಯೂಸ್ ಮಾಡ್ರಿ ಅಂದ್ರೆ ಡೈಇಥಿಲೀನ್ ಗ್ಲೈಕಾಲ್. ನೆನಪಿರ್ತದಲ್ಲ, ಡೈಇಥಿಲೀನ್ ಗ್ಲೈಕಾಲ್. ರೀಸೆಂಟಾಗಿ ಹೇಳ್ರಿ ನೋಡು, ATL ಇದನ್ನ ಮಾಡ್ತಾರೆ. ATL ಅಂತ ಬರ್ತೈತಿ, ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತ ಬರ್ತೈತ್ರಿ. ಯಾವ ಕಂಟ್ರಿ ಜೋಡ ರೀಸೆಂಟಾಗಿ ಸೈನ್ ಮಾಡ್ಕೊಂಡಾರ? ಇಂಡಿಯಾದ ಫ್ರಾನ್ಸ್ ಜೋಡ. ಇದು ನೆನಪಿರ್ತೈತಿ. ಅಟಲ್ ಇನೋವೇಷನ್ ಮಿಷನ್ AIM ಅಂತ ಬರ್ತೈತಿ. 2016 ಯಾರು ಮಾಡ್ತಾರೆ ಇದನ್ನ? ನೀತಿ ಆಯೋಗದಾರ. ನೆನಪೈತಿ? ನೀತಿ ಆಯೋಗ ಬಂದ್ರೆ ರೀಸೆಂಟಾಗಿ ಮೀಟಿಂಗ್ ಹಾಕೋದು ನೋಡಿ. ನೀತಿ ಆಯೋಗ ಮೇಲೆ ಏನು ಬೇಕಾ ಕೇಳ್ಬೋದು. ನೀತಿ ಆಯೋಗದ ಚೇರ್ಮನ್ ಯಾರು ಇರ್ತಾರೆ? ಪ್ರಧಾನ ಮಂತ್ರಿ ಇರ್ತಾನೆ. ವೈಸ್ ಚೇರ್ಮನ್ ಈ ಪ್ರೆಸೆಂಟ್ ಇರೋರು ಯಾರಂದ್ರೆ ಅಶೋಕ್ ಲೆಹರಿ. ಆಮೇಲೆ ಒಬ್ಬರು ಚೀಫ್ ಎಕ್ಸಿಕ್ಯೂಟಿವ್ ಅಂತ ಇರ್ತಾರೆ. ಯಾರ? ನಿಧಿ ಚಿಬ್ಬ. ಇವು ಮೂರು ನೆನಪಿಟ್ಕೋರಿ. ನೀತಿ ಆಯೋಗನ ಯಾವ್ದನ್ನ ರೀಪ್ಲೇಸ್ ಮಾಡೈತಿ? ನೀತಿ ಆಯೋಗ ಯೋಜನಾ ಆಯೋಗನ ರೀಪ್ಲೇಸ್ ಮಾಡಿದ್ದೆ ಯಾವ್ದಂದ್ರೆ ನೀತಿ ಆಯೋಗ. ಚೇರ್ಮನ್ ಯಾರು ಇರ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಇರ್ತಾನೆ. ಬಟ್ ನೀತಿ ಆಯೋಗದ ಮೊದಲ ವೈಸ್ ಚೇರ್ಮನ್ ಯಾರಿದ್ರು? ಅರವಿಂದ್ ಪನಗಾರಿಯಾ. ಪ್ರೆಸೆಂಟ್ ಎದ್ರದಾರ ಹೆಡ್ ಅವರು? ಹಣಕಾಸು ಆಯೋಗ. ಹಣಕಾಸು ಆಯೋಗ ಯಾವ ಇಯರ್ದಿಂದ ಯಾವ ಇಯರ್ಗೆ? 26ರಿಂದ 31. ಈಗ ಹೇಳ್ರಿ ನೋಡು, ಯಾವ ಹಣಕಾಸು ಆಯೋಗದಾಗ ಪ್ರೆಸೆಂಟ್ ನಮ್ಮಲ್ಲಿ 41% ಸ್ಟೇಟಿಗೆ ಕಾಂಟ್ರಿಬ್ಯೂಷನ್ ಕೊಡ್ತೀನಿ ಅಂದಿರ್ತಾರೆ. ಯಾವ ಹಣಕಾಸು ಆಯೋಗದಾಗ 42% ಇತ್ತು? 14, 15, 16 ಯಾವ್ದ್ರಾಗ? ಎಸ್
ಇನ್ನೊಮ್ಮೆ ಕೇಳತ್ತನ ಕ್ವಶನ್, ಇನ್ನೊಮ್ಮೆ ಕೇಳತ್ತನ, ಇನ್ನೊಮ್ಮೆ ತಿಳ್ಕೊರ್ ಕ್ವಶನ್ ಹೇಳ್ತೀನಿ. ಇನ್ನೊಮ್ಮೆ ನಾನು ಹೇಳ್ತೀನಿ. 16ನೇ ಹಣಕಾಸು ಆಯೋಗದಾಗ ಎಷ್ಟೈತೆ ಅಂದ್ರೆ 41% ಕೊಟ್ಟಾರ. ಕರೆಕ್ಟಾ? ಯಾರಂದ್ರೆ ಅರವಿಂದ್ ಪನ್ಗಾರಿ ಯಾದವ್ರು. ಈ 41 ಐತಲ್ಲ, ಇದನ್ನ ಯಾವ ಒಂದು ಹಣಕಾಸು ಆಯೋಗದಾಗ ಏನಿತ್ತಂದ್ರೆ 42% ಇದ್ದಿದ್ದ 41ಕ್ಕೆ ತರ್ತಾರೆ. ಯಾವ್ದ? 15ನೇದು 14ನೇದು? 14ನೇದು ನೆನಪಿಟ್ಕೋರಿ, ಕನ್ಫ್ಯೂಸ್ ಆಗಬಾರ್ದು. ಇನ್ನೊಮ್ಮೆ ಹೇಳ್ತಾನೆ, ಇನ್ನೊಮ್ಮೆ ಎಲ್ಲ ಹೇಳ್ಬಿಡ್ಲಿ. 14ನೇ ಹಣಕಾಸು ಆಯೋಗದ ಯಾರಿದ್ರಿ? ವೈ ವಿ ರೆಡ್ಡಿ. 15ನೇದು ಯಾರಿದ್ರು? NK ಸಿಂಗ್. 16ನೇದು ಯಾರದಾರು? ಅರವಿಂದ್ ಪನ್ಗಾರಿಯ. ಕರೆಕ್ಟಾ? ನಮ್ಮಲ್ಲಿ ಏನು ಆಕತ್ತೆ ಅಂದ್ರೆ ವೈ ವಿ ರೆಡ್ಡಿ ಇದ್ರಲ್ಲ, ಹಣಕಾಸು ಆಯೋಗ ಇತ್ತಲ್ಲ, ಹಣಕಾಸು ಆಯೋಗ ರಚನೆ ಮಾಡೋದು ಆರ್ಟಿಕಲ್ ಯಾವ್ದು? 280 ಆರ್ಟಿಕಲ್ ಪ್ರಕಾರ ಹಣಕಾಸು ಆಯೋಗ ಇರ್ಬೇಕಂತ ಹೇಳ್ತಾರೆ. 5 ವರ್ಷಕ್ಕೆ ಒಂದೊಂದು ಬರ್ತೈತೆ ಹಣಕಾಸು ಆಯೋಗ. ಕರೆಕ್ಟಾ? ವೈ ವಿ ರೆಡ್ಡಿ ಇದ್ದ ಟೈಮ್ನಾಗ ಏನಿತ್ತು ಅಂದ್ರೆ ಜಮ್ಮು ಕಾಶ್ಮೀರ ಏನಿತ್ತು ಗೊತ್ತಾನ? ಅವಾಗ ನಮ್ಮಲ್ಲಿ ಜಮ್ಮು ಕಾಶ್ಮೀರ ಏನು ಕನ್ಸಿಡರ್ ಮಾಡಿದ್ರೆ ಒಂದು ಸ್ಟೇಟ್ ಅದು ಕನ್ಸಿಡರ್ ಮಾಡಿದ್ರು. ಅವಾಗ 42% ಇತ್ತು. ಆ ವೈ ವಿ ರೆಡ್ಡಿ ಆದಮೇಲೆ NK ಸಿಂಗ್ ಏನು ಬರ್ತಾರಲ್ಲ 15ನೇ ಹಣಕಾಸು ಆಯೋಗದಾಗ, ಆ ಟೈಮ್ನಾಗ ಜಮ್ಮು ಕಾಶ್ಮೀರ ಏನಾಗಿರ್ತದ್ರೆ, ಜಮ್ಮು ಕಾಶ್ಮೀರ ಲಡಾಖ್ ಅತ್ತ ಯೂನಿಯನ್ ಟೆರಿಟರಿಗಳು ಆಗಿರ್ತಾವೆ. ಆ ಟೆರಿಟರಿ ಆಗಂತೆ 42%ದಾಗ ಏನು ಮಾಡ್ತಾರಂದ್ರೆ 1% ಡೆಡಿಕೇಟೆಡ್ ಆಗಿ ಅವಕ ಇಟ್ಬಿಟ್ಟಿರ್ತಾರೆ. ನಾಳೆ ಒಮ್ಮೆ ಅದನ್ನು ಕ್ವಶನ್ ಕೇಳ್ಯಾರ ಏನಂದ್ರೆ, ವೈ ವಿ ರೆಡ್ಡಿ ಹಣಕಾಸು ಆಯೋಗದಾಗ 42% ಇದ್ದಿದ್ದು 1% ಡಿಕ್ರೀಸ್ ಮಾಡಿ 41 ಮಾಡಲ್ಲ. ಆ 1% ಕಾಂಟ್ರಿಬ್ಯೂಷನ್ ಯಾರಿಗೆ ಕೊಟ್ಟಾರಂದ್ರೆ, ಇದು ಗೊತ್ತಾತಲ್ಲ, 100 ರೂಪಾಯಿ ನಮ್ದು. ಯಾಕಂದ್ರೆ ಸ್ಟೇಟ್ದಾಗ ಏನು ರೆವಿನ್ಯೂ ಬರ್ತಿರ್ತದಲ್ಲ, ಸ್ಟೇಟ್ದು ಏನೇನು ನಮ್ಮಲ್ಲಿ ರೆವಿನ್ಯೂ ಇರ್ತದಲ್ಲ, ಆ ಸ್ಟೇಟ್ ರೆವಿನ್ಯೂ 100 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ಗೆ ಗೊತ್ತೇಳಿ. ಆ 41 ರೂಪಾಯಿ ಏನು ಮಾಡ್ತೈತೆ ಅಂದ್ರೆ ಎಲ್ಲ ರಾಜ್ಯಗಳಿಗೆ ಅನ್ಸ್ತೈತಿ, ಒಂದೇ ರಾಜ್ಯಗಳಿಗೆಲ್ಲ. 41 ರೂಪಾಯಿ ಎಲ್ಲ ರಾಜ್ಯಗಳಿಗೆ ಅನ್ಸ್ತೈತಿ. ಅದ್ರೊಳಗೆ 1 ರೂಪಾಯಿ ಕಂಪಲ್ಸರಿ ಎಲ್ಲಿ ಹೋಗ್ತೈತೆ ಅಂದ್ರೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಕನ್ಫ್ಯೂಸ್ ಆಗಂಗಿಲ್ಲ. ನಾಳೆ ಎಲ್ಲ ಕ್ವಶನ್ ಕೇಳ್ರು ನೆನಪಿಟ್ಕೋರಿ. NK ಸಿಂಗ ಮತ್ತು ಇದೇನು ನಮ್ದು ಈಗ ಅರವಿಂದ್ ಪನ್ಗಾರಿ ಐತಲ್ಲ, ಇವು ಎರಡಕ್ಕೂ ಏನೈತೆ ಅಂದ್ರೆ 41% ಐತಿ. ಇನ್ನು ಹೇಳ್ರಿ ನೋಡು, ಈ 41 ರೂಪಾಯಿ ಅಂತ ಹೇಳಿನಲ್ಲ, ಆ 41 ರೂಪಾಯಿಗೆ ಕರ್ನಾಟಕಕ್ಕೆ ಎಷ್ಟು ರೂಪಾಯಿ ಸಿಗ್ತದೆ? 4.13 ಅಲ್ಲ, 4.13 ಪೈಸಾ. 13 ಅದ 4.13 ಪೈಸಾ. 13 ಪೈಸಾ ಅಂತ ಬರ್ದ. 1 ಅಂದರೆ 4.13% ನೆನಪಿಟ್ಕೋರಿ. ನಾ ಯಾಕಂದ್ರೆ ಎಕ್ಸಾಂಪಲ್ ಸಲ್ಮಾನ್ ರುಪೀಸ್ ಒಳಗೆ ಹೇಳಿದ್ನಿ. 100 ರೂಪಾಯಿ ಒಳಗೆ 41 ರೂಪಾಯಿ ಏನು ಮಾಡ್ತೈತೆ ಅಂದರೆ ಎಲ್ಲ ಸ್ಟೇಟ್ಗಳು 28 ಮತ್ತು 8 ಯೂನಿಯನ್ ಟೆರಿಟರಿ ಅದಾವಲ್ಲ, 36 ಟೋಟಲ್ ಬರ್ತಾವಲ್ಲ, ಅವಕ್ಕೆಲ್ಲ 41 ರೂಪಾಯಿ ಕೊಡ್ಬೇಕು. ಆ 41 ರೂಪಾಯಿದಾಗ ನಮಗೆ ಎಷ್ಟು ಬರ್ತೈತೆ ಅಂದ್ರೆ 4 ರೂಪಾಯಿ 13 ಪೈಸೆ ಅಂತ ತಿಳ್ಕೊರಿ. ಅಥವಾ 4.13% ನಮಗೆ ಕೊಡ್ತಿರ್ತಾರೆ. ಯಾವುದಂದ್ರೆ ಇದು ಯಾವ ಹಣಕಾಸು ಆಯೋಗದಾಗಿದೆ? 16ನೇ ಹಣಕಾಸು ಆಯೋಗ. ಸಾಕನ್ ಮತ್ತೆ ಇನ್ನೊಟ್ಟು ಹೇಳಿ, ಇನ್ನೊಂದೆರಡು. ಇದು ಹೇಳಿ, ರೀಸೆಂಟಾಗಿ WT ಮಾರುತಿ ಪೋರ್ಟಲ್ ಅಂತ ಬರ್ತೈತಿ. ಆವಾಜ್ ಬರತ್ತಲ್ಲ ಹಿಂದಿನ ತನ. ಮತ್ತೆ ಬರತ್ತಿ WT ಮಾರುತಿ ಪೋರ್ಟಲ್ ಅಂತ ಮಾಡ್ತಾರೆ. ಇದು ಎದ್ರ ಸಲ್ಮಾನ್ ಮಾಡ್ರಿ ಅಥವಾ ಯಾರು ಮಾಡ್ರಿ ಅಂತ ಕೇಳ್ಬೋದು. ರೀಸೆಂಟಾಗಿ ಗ್ಲೋಬಲ್ ವಿಂಡ್ ಡೇ ಯಾವಾಗ ಆಚರಿಸ್ತಾರೆ ಹೇಳ್ರಿ? ವಿಂಡ್ ಡೇ ಜೂನ್ 15. ಕರೆಕ್ಟ್, ಜೂನ್. ಪವನ ದಿನ. ವಿಂಡ್ ಅಂದ್ರೆ ಗಾಳಿ. ಇವು ದೊಡ್ಡ ದೊಡ್ಡ ಪ್ಯಾನ್ ಕಾಣಿಸ್ತಾ ಗೊತ್ತೈತಲ್ಲ, ದೊಡ್ಡ ಪ್ಯಾನ್ ಇಟ್ಟಿರ್ತಾರಲ್ಲ, ಒಂದು ಪ್ಯಾನ್ ತಿರುಗಿರೋ ಒಂದು ಊರಿಗೆ ಕರೆಂಟ್ ಕೊಡ್ಬೋದು ಅಂತ ಹೇಳ್ತಿರ್ತಾರೆ ನೋಡು. ಆ ಪ್ಯಾನ್ದಿಂದ ವಿಂಡ್ ಎನರ್ಜಿ ಮಾಡ್ತೇವೆ. ಯಾಕಂದ್ರೆ ನಾವು ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಒಳಗೆ ನಮ್ದು ಇಂಡಿಯಾದ ಟಾರ್ಗೆಟ್ ಐತಿ. ಯಾವ ಇಯರ್ ತನ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಇದನ್ನು ಮಾಡ್ಬೇಕಂದ್ರೆ ಎಷ್ಟು %? ನಾ ಇನ್ನೊಂದು ಕ್ವಶನ್ ಕೇಳತ್ ನೋಡ್ರಿ. ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಒಳಗೆ 500 ಗಿಗಾವ್ಯಾಟ್ನ ಉತ್ಪಾದನೆ ಮಾಡ್ಬೇಕಂದ್ರೆ ನ್ಯೂ ಆ್ಯಂಡ್ ರಿನ್ಯೂವೇಬಲ್ದಾಗ ಎಷ್ಟ್ರಾಗ 2030 ಟಾರ್ಗೆಟ್ ಏನೈತೆ ಅಂದ್ರೆ 500 ಗಿಗಾವ್ಯಾಟ್ ಮಾಡ್ಬೇಕಂದ್ರೆ ಅದರ ಅಂಡರ್ ಇನಿಷಿಯೇಟಿವ್ ತೊಗೊಳತ್ತಾರಲ್ಲ. ರೀಸೆಂಟಾಗಿ ವಿಂಡ್ ಗ್ಲೋಬಲ್ ಎನರ್ಜಿ ಅಥವಾ ವಿಂಡ್ ಡೇ ಅಂತ ಆಚರಿಸ್ತಾರೆ. ಯಾವಾಗಂದ್ರೆ ಜೂನ್ 15ಕ್ಕೆ ಆಚರಿಸ್ತಿರ್ತಾರೆ. ಆ ದಿನದ ಏನು ಮಾಡ್ರಿ ಅಂದ್ರೆ WT ಮಾರುತಿ ಪೋರ್ಟಲ್ ಅಂತ ಮಾಡ್ರಿ. ಇದನ್ನ ಏನು ಕೇಳ್ಬೋದ್ರೆ ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ವಿಂಡ್ ಎನರ್ಜಿ ಪೋರ್ಟಲ್ ಅಂತೂ ಕರೀತಾರೆ. ಸ್ಟ್ಯಾಟಿಕ್ ಜಿಕೆದಾಗೂ ನೆನಪಿಟ್ಕೋರಿ. ಭಾರತದ ಮೊದಲ ಪವನ ಶಕ್ತಿಗೆ ರಿಲೇಟೆಡ್ ಇದ್ದಿದ್ದು ಯಾವ್ದಾರ ಒಂದು ಪೋರ್ಟಲ್ ಐತಂದ್ರೆ ಯಾವ್ದಂದ್ರೆ WT ಮಾರುತಿ. ವಿಂಡ್ ಎನರ್ಜಿ, ವಿಂಡ್ ಟರ್ಬೈನ್ ಅಂತ ಕರೀತಾರೆ. WT ಮಾರುತಿ ಅಂದ್ರೆ ಏನು ಗೊತ್ತಾ? ವಿಂಡ್ ಟರ್ಬೈನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಅಂತ ಕರೀತಾರೆ. ವಿಂಡ್ ಟರ್ಬೈನ್ ಅಂತ ನೆನಪಿಡು. ಈಗ ವಿಂಡ್ ಎನರ್ಜಿ ಅಂದ್ರೆ ಡೈರೆಕ್ಟ್ ಪ್ಯಾನ್ ತಿರುಗಿ ಕೂಡಲೇ ಎನರ್ಜಿ ರೆಡಿ ಮಾಡಿರಂಗಿಲ್ಲ. ಪ್ಯಾನ್ ತಿರುಗಿದ್ದು ಏನಾಕತ್ತಂದ್ರೆ ಅದರಿಂದ ಏನು ಇದನ್ನ ಎನರ್ಜಿ ಬಂದಿರ್ತೈತಿಲ್ಲ, ಅದು ಟರ್ಬೈನ್ ಒಳಗೆ ಕನ್ವರ್ಟ್ ಆಗಿ ಏನು ಮಾಡಿರ್ತಾರೆ ಅಂದ್ರೆ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಕತ್ತೆ. ಟರ್ಬೈನ್ಸ್ ಇರ್ತಾವಲ್ಲ, ಯಾವುದೇ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಐತಿವಲ್ಲ, ಹೈಡ್ರೋದು ಏನಾಗಿರ್ತದೆ ಅಂದ್ರೆ ನೀರು ಬಿದ್ದು ಕೂಡಲೇ ಎನರ್ಜಿ ಉತ್ಪಾದನೆ. ಆ ನೀರು ಬೀಳು ಪ್ರೆಷರ್ಗೆ ಪ್ಯಾನ್ ತಿರುಗ್ತದೆ. ಆ ಪ್ಯಾನ್ ತಿರುಗಿದ್ರಿಂದ ಏನಾಕತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಕತ್ತೆ. ಅದಕ್ಕೆ WT ಮಾರುತಿ ಪೋರ್ಟಲ್ ಅಂದ್ರೆ ವಿಂಡ್ ಟರ್ಬೈನ್ ಮಾರುತಿ ಪೋರ್ಟಲ್. ಯಾವ ಮಿನಿಸ್ಟ್ರಿದವ್ರು ಲಾಂಚ್ ಮಾಡ್ತಾರ ಅಂತ ಕೇಳ್ರ? ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿದವ್ರು ಲಾಂಚ್ ಮಾಡ್ತಾರೆ. ನೆನಪಿಟ್ಕೋರಿ. ಇದ್ರದ್ದು ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ವಿಂಡ್ ಪೋರ್ಟಲ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಹೇಳ್ತಾನೆ ನೋಡ್ರಿ. ಈ NCC ಅಂದ್ರೆ ಫುಲ್ ಫಾರ್ಮ್ ಏನು ಹೇಳ್ರಿ? NCC ಅಂತ ಬರ್ತದೆ. ಅದ್ರದ್ದೊಂದು ಪೂರ್ತಿ ಹೇಳ್ಬಿಡ್ತಾರೆ. ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಮಾಡ್ತದೆ? ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅಂತ ಬರ್ತೈತೆ ಅಲ್ಲಿ. NCC ಯಾವ ಇಯರ್ದಾಗ ಬರ್ತೈತಿ? 1900. ಎಸ್, 47ರ ನಮಗೆ ಸ್ವಾತಂತ್ರ್ಯ ಸಿಗ್ತೈತಲ್ಲ, ಅದಾದ 1 ವರ್ಷಕ್ಕೆ ಏನು ತರ್ತಾರೆ ಅಂದರೆ NCC ಅಂತ ತರ್ತಾರೆ. ಯಾಕೆ NCC ಅಂತ ಪೂರ್ತಿ ಹೇಳ್ಬಿಡ್ಲಿ ಒಮ್ಮೆ. NCC ಅಂತ ಬರ್ತದೆ. ಅದು ಎದಕ್ಕೆ ರಿಲೇಟೆಡ್ ಐತಿ ಅಂತ ಹೇಳ್ತೀನಿ. ಕರೆಂಟ್ ನ್ಯೂಸ್ನಾಗ ಏನು ಮಾಡಿರತ್ತ NCC ರಿಲೇಟೆಡ್ ಏನು ಕೇಳ್ರು? NCC ಫುಲ್ ಫಾರ್ಮ್ ಏನಂದ್ರಿ?
ನ್ಯಾಷನಲ್ ಕೆಡೆಟ್ ಕಾಪ್ಸ್ ಅಂತ ಬರ್ತೈತಿ. NCC ಅಂದ್ರೆ ನ್ಯಾಷನಲ್ ಕೆಡೆಟ್ ಕಾಪ್ಸ್. ನಾಳೆ ಎಲ್ಲರ ಕ್ವಶನ್ಯಾಗ ಕೇಳಿರ್ತೇಳಿ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಇಂಡಿಯಾದಿಂದ ಯಾವ್ದಂದ್ರೆ NCC ಅಂತ ಬರ್ತೈತಿ. ಇದು ಎದ್ರ ಸಲ್ಮಾನ್ ನೆನಪಿಟ್ಕೊಡ್ರಿ. ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತಾರಂದ್ರೆ ನಮ್ಮಲ್ಲಿ ಫಂಡಮೆಂಟಲ್ ರೈಟ್ಸ್ನಾಗ ಐತೆ ಇಲ್ಲ, ದೇಶಕ್ಕೆ ಏನಾರ ತುರ್ತು ಪರಿಸ್ಥಿತಿ ಬಂದಾಗ ನಾವೆಲ್ಲ ಹೋರಾಡಕ್ಕೆ ಹೋಗ್ಬೇಕಂತೇಳಿ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಡ್ಯೂಟೀಸ್ ಒಳಗೆ ಬರ್ತೈತೆ ಇಲ್ಲ, ಫಂಡಮೆಂಟಲ್ ಡ್ಯೂಟೀಸ್ ಒಳಗೆ ಐತಲ್ಲ, 11 ಡ್ಯೂಟಿ ಒಳಗೆ ಇದೊಂದು ಆ್ಯಡ್ ಮಾಡ್ತಾರಲ್ಲ, ಸೇಮ್ ಹಂಗ ಏನೈತೆ ಅಂದ್ರೆ ನಮ್ಮಲ್ಲಿ ಆಲ್ರೆಡಿ ಡಿಫೆನ್ಸ್ ಮಾಡಬೇಕು ಅಥವಾ ದೇಶಕ್ಕೆ ಏನೋ ಬಂದಾಗ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಐತಿ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಯಾವ 3 ವರ್ಕ್ ಹಾಕಾವ? ಏರ್ಫೋರ್ಸ್, ಆರ್ಮಿ ಮತ್ತು ನೇವಿ. ಇವು 3 ಬರ್ತಾವಲ್ಲ, ಇವ್ರದ್ದು ಸಬ್ಸಿಡರಿ ಅಲೈನ್ಸಸ್ ಅಥವಾ ಇವು 3 ಥರದ್ದು ಒಂದೇ ಯಾವ್ದಂದ್ರೆ ನ್ಯಾಷನಲ್ ಕೆಡೆಟ್ ಕಾಪ್ಸ್ ಅಂತ ಕರೀತಾರೆ. ಇವ್ರೆಲ್ಲರೂ ಏನಂದ್ರೆ ಫ್ರಂಟ್ ಲೈನ್ ಡಿಫೆನ್ಸ್ ಅಂತ ಕರಿತೀವಿ. ಯಾರಂದ್ರೆ ಇವು 3 ಫೋರ್ಸ್. ನಮ್ಮಲ್ಲಿ ಎಲ್ಲರ 4 ಏದಾಗ ನೆನಪಿಟ್ಕೋರಿ, ಡಿಫೆನ್ಸ್ ಅಥವಾ ಡಿಫೆನ್ಸ್ ಮಿನಿಸ್ಟ್ರಿ ಬಂದಾಗ ಇವು 3 ಹಾಕ್ಬೇಕು ನೀವು ಎಲ್ಲರ. ಮತ್ತು BSF ಅದು ತಂದಾಕಿರಿ. BSF ಅದು ಏನಂದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಥವಾ ಏನಂತ ಕರಿತೀವಿ, ಅವು CAPF ಫೋರ್ಸ್ ಅಂತ ಕರಿತೀವಿ. ನೆನಪೈತಲ್ಲ, ಅವು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದಾಗ ಬರ್ತಾವೆ. ಅವಕ್ಕೆ ಕನ್ಫ್ಯೂಸ್ ಆಗ್ಬೇಡ್ರಿ. ಡಿಫೆನ್ಸ್ ಒಳಗೆ ಬಂದಾಗ ಇವು 3 ಬರ್ತಾವೆ, ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್. ಇವು 3 ಬರ್ತಾವಲ್ಲ, ಇವಕ್ಕೆ ಏನತ್ತೀವಿ ಅಂದ್ರೆ ಫ್ರಂಟ್ ಲೈನ್ ಡಿಫೆನ್ಸ್ ಆಫ್ ಕಂಟ್ರಿ ಅಂತ ಕರಿತೀವಿ. ಸೆಕೆಂಡ್ ಲೈನ್ ಡಿಫೆನ್ಸ್ ಅಂತ ಯಾವ್ದು ಕರೀತಾರೆ ಅಂದ್ರೆ NCC ಸ್ಥಾಪನೆ ಆಗಿದ್ದು ಯಾವ ಇಯರ್ದಾಗ ಅಂದ್ರೆ 1948 ಕರೀತಾರೆ. 1948 NCC ಸ್ಥಾಪನೆ ಮಾಡ್ತಾರೆ. ಒಮ್ಮೆ ಕ್ವಶನ್ ಕೇಳಿದ್ದು ಏನಂದ್ರೆ NCC ಮೋಟೋ ಏನೈತೆ ಅಂತ ಕ್ವಶನ್ ಕೇಳಿದ್ರಿ. ಇಲ್ಲೇ ಕರ್ನಾಟಕದಾಗ ಏನೈತೆ ಹೇಳ್ರಿ? ಯುನಿಟಿ ಆ್ಯಂಡ್ ಡಿಸಿಪ್ಲಿನ್. ಯುನಿಟಿ ಅಂದ್ರೆ ಶಿಸ್ತು ಮತ್ತು ಒಗ್ಗಟ್ಟು ಮತ್ತು ಶಿಸ್ತು. ಯುನಿಟಿ ಆ್ಯಂಡ್ ಡಿಸಿಪ್ಲಿನ್ ಅಂದ್ರೆ ಒಗ್ಗಟ್ಟು ಮತ್ತು ಶಿಸ್ತು. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂದ್ರೆ ರಕ್ಷಣೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ನಾಳೆ ಕ್ವಶನ್ ಕೇಳಿದಾಗ ನೆನಪಿಟ್ಕೋರಿ. ನ್ಯಾಷನಲ್ ಇದು ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದ್ರೊಳಗೆ ABC ಸರ್ಟಿಫಿಕೇಟ್ ಅಂತ ಕೊಡ್ತಿರ್ತಾರೆ, ಗೊತ್ತೈತಲ್ಲ. ಈ ಸ್ಕೂಲ್ ಲೆವೆಲ್, ಕಾಲೇಜ್ ಲೆವೆಲ್ದಾಗ NCC ಕ್ಯಾಂಪ್ ಅಂತ ಕರೀತಾರಲ್ಲ. ನಾಳೆ ಎಲ್ಲರ NCC ಕ್ಯಾಂಪ್ ಅಂದಾಗ ಇಲ್ಲಿ ಎಲ್ಲರ KCD ಒಳಗೆ ಐತಂದ್ರೆ ಇಲ್ಲೇ ಹೆಡ್ ಕ್ವಾರ್ಟರ್ ಐತಲ್ಲ. ನೆನಪಿಟ್ಕೋರಿ. ಟೋಟಲ್ ಇಂಡಿಯಾದಾಗ ಎಷ್ಟು NCC ಡೈರೆಕ್ಟ್ರೇಟ್ ಅದಾವ? 18 ಅದಾವ, 17 ಅದಾವ, 19 ಅದಾವ. 17 ಪ್ರೆಸೆಂಟ್ ಇರುವ ಎಷ್ಟತ್ತು ಹೇಳ್ತಾನೆ ಮೊದಲು ನೆನಪಿಟ್ಕೋರಿ. 17 ಏನಂದ್ರೆ ಡೈರೆಕ್ಟೋರೇಟ್ಸ್ ಅಂತ ಕರೀತಾರೆ. ಇವು ಎದಕ್ಕತ್ತೆ ಹೇಳ್ತಾನೆ ನೋಡ್ರಿ. ಈಗ ನಮ್ಮಲ್ಲಿ ಕರ್ನಾಟಕದ KCD ಕಾಲೇಜ್ನಾಗೂ ಇರ್ತೈತಿ, ಬೇರೆ ಕಾಲೇಜ್ನಾಗೂ NCC ಕ್ಯಾಂಪ್ ಅಂತ ಮಾಡ್ತಿರ್ತಾರೆ. ABC ಸರ್ಟಿಫಿಕೇಟ್ ತೊಗೋತಿರ್ತಾರೆ. ಇದಕ್ಕೆ ಹೆಡ್ ಕ್ವಾರ್ಟರ್ ಒಂದೇ ಇರ್ತೈತಿ. ಅಂಥವು ಡೈರೆಕ್ಟೋರೇಟ್ ಅತ್ತಾರ. ಟೋಟಲ್ ನಮ್ಮಲ್ಲಿ ಎಟ್ಟದಾವ ಅಂದ್ರೆ 18 ಪ್ಲಸ್ 8 ಯೂನಿಯನ್ ಟೆರಿಟರಿ ಅದಾವಲ್ಲ, 36 ಅಕ್ಕವಲ್ಲ. ಈ 36 ರಿಪ್ರೆಸೆಂಟ್ ಮಾಡಕ್ಕೆ ಇರು NCC ಡೈರೆಕ್ಟರೇಟ್ ಅಂದ್ರೆ 17 ಅದಾವು. ಈಗ 2 ಏನು ಮಾಡ್ಬೇಕಂದೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ದವ್ರ ವಿಸ್ತರಣೆ ಮಾಡ್ಬೇಕಂದ್ರೆ ಕನ್ಫ್ಯೂಸ್ ಆಗಬಾರ್ದ. ಇನ್ನೊಮ್ಮೆ ಹೇಳತ್ನ, ಕರ್ನಾಟಕದ ಮತ್ತು ಗೋವಾದ 2 ಕೂಡ ಒಂದು ಏನೈತೆ ಅಂದ್ರೆ ನಮ್ಮಲ್ಲಿ NCC ಇದೈತಿ. ಈಗ ನೋಡ್ರಿ, ಇಲ್ಲಿ KCDದಾಗಾದ್ರೆ NCC ಸರ್ಟಿಫಿಕೇಟ್ ತೊಗೊಳಕ್ಕೆ ಎಲ್ಲಿ ಹೋಗಿರ್ತಾರೆ ಹೇಳ್ರಿ? ಬೆಂಗಳೂರು ಕನ್ನಿಂಗ್ಯಾಮ್ನಾಗ ಏನೋ ಹೆಡ್ ಕ್ವಾರ್ಟರ್ ಐತಿ. ಗೋವಾದ ಮತ್ತು ಕರ್ನಾಟಕದ ಕೂಡ ಒಂದೇ NCC ಹೆಡ್ ಕ್ವಾರ್ಟರ್ ಅಂತ ಬರ್ತೈತಿ. ಇನ್ನೊಮ್ಮೆ ಹೇಳತ್ನ ಡೈರೆಕ್ಟೋರೇಟ್ ಅಂತ ಕರೀತಾರೆ NCC ಬಂದಾಗ. ಅದ್ರೊಳಗೆ ಪ್ರೆಸೆಂಟ್ ಎಷ್ಟು ಅದಾವ ಅಂದ್ರೆ 17 ಅದಾವ. ಈಗ 2 ಏನು ಮಾಡತ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ರೀಸೆಂಟಾಗಿ 2 ಏನು ಮಾಡ್ತಂದತ್ತೆ ಅಂದ್ರೆ NCC ಕ್ಯಾಂಪ್ಗಳು ಅಥವಾ NCC ಡೈರೆಕ್ಟರೇಟ್ನ ಇನ್ಕ್ರೀಸ್ ಮಾಡ್ತಂದ. ಎಲ್ಲಿ ಮಾಡ್ತಂದ್ರೆ 2 ಆಂಧ್ರ ಪ್ರದೇಶ್ ಮತ್ತು ಇನ್ನೊಂದು ಜಾರ್ಖಂಡ್ ಒಳಗೆ. ನೆನಪಿಟ್ಕೋರಿ. ಟೋಟಲ್ ಈಗ NCC ಒಮ್ಮೆ ಹೇಳ್ಬಿಡ್ತೀರಿ. ಟೋಟಲ್ ಆಗಿ NCC ಯಾವ ಇಯರ್ದಾಗ ಬಂದಿರ್ತೈತಿ? 48ರಾಗ. ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತ ಯಾರಿಗೆ ಕರೀತಾರ ಅಂತ ಕೇಳ್ರ? NCC. ನೆನಪಿಟ್ಕೋರಿ. NCC ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಆಕತಿ? ನಾಳೆ ಕೇಳ್ಬೋದು. ಯಾವ 3 ಫೋರ್ಸದ ಸಬ್ಸಿಡರಿ ಅಲೈನ್ಸ್ ಅಥವಾ ಯಾವ 3 ಫೋರ್ಸದ ಈಕ್ವಲ್ ಆಗಿ ವರ್ಕ್ ಮಾಡ್ತೈತೆ ಅಂದ್ರೆ 3 ಏನು ಆರ್ಮ್ಡ್ ಫೋರ್ಸ್, 3 ಏನು ಡಿಫೆನ್ಸ್ ಫೋರ್ಸ್ ಅದಲ್ಲ, ಏರ್ಫೋರ್ಸ್, ಆರ್ಮಿ, ನೇವಿ, ಅದ್ರ 3 ಏನಂದ್ರೆ NCC ಅಂತ ಬರ್ತೈತಿ. ಅದ NCC 3 ಸಬ್ಸಿಡರಿ ಆಗಿ ಮಾಡ್ತೈತಿ. ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತ ಮಾಡ್ತಾರೆ. ಇದ್ರದ್ದು ಮೋಟೋ ಏನೈತೆ ಅಂತ ಕೇಳ್ರ? ಯಾವ್ದ? ಯುನಿಟಿ ಆ್ಯಂಡ್ ಡಿಸಿಪ್ಲಿನ. ಕನ್ನಡದಾಗಾದ್ರೆ ಒಗ್ಗಟ್ಟು ಮತ್ತು ಶಿಸ್ತು ಅಂತ ನೆನಪಿಟ್ಕೋರಿ. NCC ಪ್ರೆಸೆಂಟ್ ಇಂಡಿಯಾದ ಡೈರೆಕ್ಟರೇಟ್ ಸೆಟ್ ಅದಾವ ಅಂದ್ರೆ 17 ಅದಾವ. ಇದು ನೆನಪಿಟ್ಕೋರಿ. ಯಾರು NCC ಮಾಡಿದವ್ರು ನೆನಪಿರ್ತೈತಿ. ಗೋವಾ ಕರ್ನಾಟಕದವ್ರನ್ನ ಕೂಡ NCC ಮೇನ್ ಮಾರ್ಚ್ ಇದ್ದಾಗ ಅವ್ರು ಇಬ್ಬರನ್ನು ಕೂಡ ಮಾಡಿಸ್ತಿರ್ತಾರೆ. ಯಾಕಂದ್ರೆ ಗೋವಾದ ಮತ್ತು ಕರ್ನಾಟಕ ಯಾವ್ದಕ್ಕೆ ಡೈರೆಕ್ಟರೇಟ್ ಅಂದ್ರೆ ಆ ಡೈರೆಕ್ಟರೇಟ್ಗೆ ಏನಿರ್ತಾರಲ್ರಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ದಿಂದ ನಮ್ಮಲ್ಲಿ ಹೆಂಗೆ ಡಿಫೆನ್ಸ್ಗೆ ಹೆಂಗೆ ಜನರಲ್ ಅಂತ ಬರ್ತಾರಲ್ಲ, ಲೆಫ್ಟಿನೆಂಟ್ ಜನರಲ್ ಅಂತ, ಸೇಮ್ ಹಂಗೆ NCC ಏನು ಡೈರೆಕ್ಟರೇಟ್ ಇರ್ತಾರಲ್ಲ. ಇಲ್ಲಿ ನಮ್ಮಲ್ಲಿ ಈಗ ಹುಬ್ಳಿ ಧಾರವಾಡ ಕಮಿಷನರ್ ಅಂತ ಬಂದ್ರೆ ಒಬ್ರು ಕಮಿಷನರ್ ಇರ್ತಾರೆ. ಸೇಮ್ ಹಂಗೆ ಡೈರೆಕ್ಟರೇಟ್ಗೆ ಏನಿರ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ದಿಂದ ಅಪಾಯಿಂಟೆಡ್ ಒಬ್ರು ಲೆಫ್ಟಿನೆಂಟ್ ಜನರಲ್ ಅಂತ ಇರ್ತಾರೆ. ಅದ್ರ ಸಲ್ಬಂಧ ಹೇಳತ್ತ ಡೈರೆಕ್ಟರೇಟ್ ನಮಗೆ ಕರ್ನಾಟಕಕ್ಕೆ ಮತ್ತು ಗೋವಾಕ್ಕೆ ಕೂಡಿ ಒಂದು ಡೈರೆಕ್ಟರೇಟ್ ಐತಿ. ಅಂಥವು ಟೋಟಲ್ ಏಟ್ ಅದಾವ ಪ್ರೆಸೆಂಟ್ ಅಂದ್ರೆ 17 ಆಕ್ಟಿವ್. ನೆನಪಿಟ್ಕೋರಿ. ನಾಳೆ ಎಲ್ಲರ ಹೇಳಿಕೆ ಒಳಗೆ ಏನೋ ಕೇಳ್ರು ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ 2 ಹೇಳತ್ನ 17 ಅದಾವ. ಈಗ ಪ್ರೆಸೆಂಟ್ ಸ್ಥಾಪನೆ ಆಗಿದ್ದು ಅದಾವು, ವರ್ಕಿಂಗ್ ಅದಾವು. ಇನ್ನು 2 ವಿಸ್ತರಣೆ ಮಾಡ್ಬೇಕಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ದವ್ರು ಎಲ್ಲೆಲ್ಲಿ ಅಂತ ಕೇಳ್ರ? ಆಂಧ್ರ ಪ್ರದೇಶ ಮತ್ತು ಜಾರ್ಖಂಡ್ನಾಗ. ನೆನಪಿಟ್ಕೋರಿ. ಆಂಧ್ರ ಪ್ರದೇಶ ಜಾರ್ಖಂಡ್ನಾಗ ಆದ್ರೂ ಟೋಟಲ್ ಏಟ್ ಅಕ್ಕಾವತ್ ಕೇಳ್ರ? ನಾಳೆ ಎಲ್ಲರ ಕ್ವಶನ್ಯಾಗ ಆಂಧ್ರ ಪ್ರದೇಶ ಮತ್ತು ಜಾರ್ಖಂಡ್ನಾಗ ಇತ್ತೀಚೆಗೆ ವಿಸ್ತರಣೆ ಮಾಡಿದ NCC ಡೈರೆಕ್ಟರೇಟ್ನ ಹಿಡಿದು ಕರ್ನಾಟಕದಾಗ ಎಷ್ಟದ, ಇಂಡಿಯಾದಾಗ ಎಷ್ಟು ಅದಾವತ್ ಕೇಳ್ರ? 19 ಹೇಳ್ಬೇಕು. ಮತ್ತು 17 ಹೇಳ್ಯಾನ. 17 ಹಾಕಿ ಬಂದಿರಿ. ಮತ್ತು 17 ಟೋಟಲ್ ಇದ್ದು ಇವು 2 ಆ್ಯಡ್ ಆಗೋದಾವ. ಯಾವ ಮಿನಿಸ್ಟ್ರಿ ಅಂತ ಕೇಳ್ರ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸಾಕಲ್ಲ?